ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕಾಗಿ ನಾನು ಬಂದಿದ್ದೀನಿ. ಅಂದ್ರೆ 2026ರ ವರ್ಷ ಭವಿಷ್ಯ ಹೇಗಿದೆ ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ, ಹೊಸ ವರ್ಷ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತೆ ಕೆಲಸಗಳಲ್ಲಿ ಅಭಿವೃದ್ಧಿ ಕೊಡ್ಲಿ ಅಂತ ಹೇಳ್ತಾ, ನೋಡಿ ಟೀಕೆಗಳು ಯಾವತ್ತೂ ಸಾಯುತ್ತೆ, ನಾವು ಮಾಡುವಂತ ಕೆಲಸಗಳು ಮಾತ್ರ ಉಳಿಯುತ್ತೆ. ನಾವು ಒಳ್ಳೆ ಕೆಲಸಗಳನ್ನ ಮಾಡಿ ಈ ವರ್ಷದಲ್ಲಿ ನಾವು ಒಂದು ಒಳ್ಳೆ ಅಭಿವೃದ್ಧಿನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಈ ವರ್ಷದಲ್ಲಿ ಏನು ಬದಲಾವಣೆಗಳಿದೆ ಅನ್ನೋದನ್ನ ನೋಡೋಣ. ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ ಪ್ರಮುಖವಾದ ಗ್ರಹಗಳನ್ನ ಮಾತ್ರ ನಾವು ತಗೊಂತೀವಿ. ಯಾಕೆ ಅಂತಂದ್ರೆ ಶನಿ ಗ್ರಹ ಆಗಿರ್ಬೋದು, ಗುರು ಗ್ರಹ ಆಗಿರ್ಬೋದು, ಮತ್ತೆ ರಾಹು ಕೇತುಗಳಾಗಿರ್ಬೋದು, ಅದು ಚಲನೆ ಮಾಡೋದಕ್ಕೆ ತುಂಬಾ ಸಮಯಗಳನ್ನ ತಗೊಳ್ಳೋದ್ರಿಂದ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಬಾಕಿ ಗ್ರಹಗಳು ಬಂದು ನಿಮ್ಗೆ ಒಂದು ತಿಂಗಳಿಗೆ ಚೇಂಜ್ ಆಗುತ್ತೆ, ಮತ್ತೆ 10 ದಿವಸಕ್ಕೆ 24 ದಿವಸಕ್ಕೂ ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನೆಲ್ಲಾನು ಕೂಡ ನೀವು ತಿಂಗಳ ಭವಿಷ್ಯದಲ್ಲಿ ನೀವು ನೋಡ್ಕೊಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಈಗ ಶನಿ ಗ್ರಹ ಅಂತ ತಗೊಂಡಾಗ 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲೇ ತನ್ನ ಪ್ರಯಾಣನ ಬೆಳೆಸುತ್ತೆ. ಆದ್ರೆ ಅದರಲ್ಲಿ ಕೆಲವೊಂದು ಚೇಂಜಸ್ ಇರುತ್ತೆ. ಅದೇನು ಅಂತಂದ್ರೆ, ನೋಡಿ ಮೊದಲನೇದಾಗಿ ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ಶನಿ ಗ್ರಹವು ಹಸ್ತಂಗತನಾಗಿರ್ತಾನೆ. ಅಂದ್ರೆ ಸೂರ್ಯನ ಒಂದು ಶಾಖಕ್ಕೋಸ್ಕರ ಹಸ್ತಂಗತನಾಗಿರ್ತಾನೆ. ತದನಂತರ ಜುಲೈ 27ರಿಂದ ಡಿಸೆಂಬರ್ 11 ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಅದು ಬಿಟ್ರೆ ಇನ್ನ 2026 ಕಂಪ್ಲೀಟ್ ಆಗಿ ಕೂಡ ಮೀನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಇನ್ನು ಗುರುಗ್ರಹ ಅಂತ ತಗೊಂಡಾಗ ನೋಡಿ, ಗುರುಗ್ರಹ ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬರ್ತಾನೆ. ಅಂದ್ರೆ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಹಿಮ್ಮುಖ ಸಂಚಾರವಾಗಿ ಹೋಗ್ತಿದ್ದಾನೆ ಅಂತ. ಸೊ ಮಾರ್ಚ್ ನಲ್ಲಿ 11ನೇ ತಾರೀಕು ನೇರ ಸಂಚಾರಕ್ಕೆ ಬರ್ತಾರೆ. ತದನಂತರ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಅದಾದ್ಮೇಲೆ ತಿರ್ಗಾ ಜುಲೈ 14ನೇ ತಾರೀಕು ಆಗಸ್ಟ್ 12ನೇ ತಾರೀಕುವರೆಗೂ ಕೂಡ ಹಸ್ತಂಗತನಾಗಿರ್ತಾನೆ. ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಇದು 2026ರಲ್ಲಿ ಗುರುಗ್ರಹದ ಒಂದು ಸಂಚಾರ ಆಗಿರುತ್ತೆ. ಇನ್ನು ರಾಹು ಕೇತು ಅಂತ ನೋಡಿದಾಗ 2026 ನವೆಂಬರ್ ವರ್ಗು ಕೂಡ ರಾಹು ಗ್ರಹವು ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು, ಕೇತು ಗ್ರಹವು ಸಿಂಹರಾಶಿನಲ್ಲಿ ಸ್ಥಿತವಾಗಿರುತ್ತೆ. ಆದರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಮಕರ ರಾಶಿಗೆ ಚಲನೆಯನ್ನು ಬೆಳೆಸ್ತಾನೆ. ಇನ್ನು ಕೇತು ಗ್ರಹವು ಹಿಮ್ಮುಖ ಸಂಚಾರವಾಗಿ ಸಿಂಹರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾರೆ. ಇನ್ನು ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಣಗಳೇನಾದ್ರೂ ಇದೆಯಾ ಅಂತಂದ್ರೆ 4 ಪ್ರಮುಖ ಗ್ರಹಣಗಳು ನಡೆಯುತ್ತೆ. ಅದರಲ್ಲಿ 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ. ಆದರೆ ಭಾರತದಲ್ಲಿ ಗೋಚಾರ ಆಗೋದು ಒಂದೇ ಒಂದು ಚಂದ್ರಗ್ರಹಣ ಮಾತ್ರ. ಒಂದು ಸೂರ್ಯಗ್ರಹಣ ಬಂದು ಫೆಬ್ರವರಿ 17ನೇ ತಾರೀಕು ನಡೆದ್ರೆ ಆಗಸ್ಟ್ 12ನೇ ತಾರೀಕು ಇನ್ನೊಂದು ಸೂರ್ಯಗ್ರಹಣ ನಡೆಯುತ್ತೆ. ಈ ಎರಡೂ ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಇನ್ನು ಚಂದ್ರಗ್ರಹಣ ಅಂತ ನೋಡಿದಾಗ ಮಾರ್ಚ್ 3ನೇ ತಾರೀಕು ನಡೆಯುವಂಥ ಚಂದ್ರಗ್ರಹಣ ಬಂದು ಭಾರತದಲ್ಲಿ ಗೋಚಾರ ಇರುತ್ತೆ. ಆದರೆ ಆಗಸ್ಟ್ 28ನೇ ತಾರೀಕು ನಡೆಯುವಂತ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ನಾವು ಮೇಷರಾಶಿಯವರಿಗೆ ಮೊದಲು ಗುರುಗ್ರಹನ ತಗೊಳ್ಳೋಣ. ಗುರುಗ್ರಹ ಬಂದು ಈಗ 3ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. 3ನೇ ಮನೆ ನಂತರ ಮತ್ತೆ 4ನೇ ಮನೆಗೆ ಹೋಗಿ ಮತ್ತೆ 5ನೇ ಮನೆಗೂ ಕೂಡ ಗುರುಗ್ರಹದ ಪ್ರಯಾಣ ಬೆಳೆಸುತ್ತೆ. 3 ಮನೆಯ ಒಂದು ಪ್ರಯಾಣದಿಂದ ಮೇಷರಾಶಿಯವರಿಗೆ ಒಂದು ಅದ್ಭುತವಾದ ಬದಲಾವಣೆನೇ ಜೀವನದಲ್ಲಿ ನಡೆಯುತ್ತೆ. ಏನಂತಂದ್ರೆ ನೋಡಿ, 3ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ನಿಮ್ಗೆ ಸ್ವಲ್ಪ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಮೀಡಿಯಾ ಲೈನಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅಥವಾ ಜನಗಳ ಮಧ್ಯದಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಒಂದು ಪ್ರಮುಖವಾದ ಸ್ಥಾನ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಒಳ್ಳೆ ಹೆಸರನ್ನ ಮಾಡ್ಬೋದು. ಒಳ್ಳೆ ಪ್ರಯಾಣನೂ ಕೂಡ ಈ ಒಂದು ವರ್ಷದಲ್ಲಿ 2026ರಲ್ಲಿ ಮಾಡ್ತಾ ಇರ್ತೀರಾ. ಹಾಗೆ ಒಂದು ಪ್ರಮುಖವಾದ ಬದಲಾವಣೆನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುವಂತ ಒಂದು ಸಮಯ ಕೂಡ ಆಗುತ್ತೆ. ಇನ್ನು 4ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳನ್ನ ಮಾಡ್ಕೊಳ್ಳುವಂಥದ್ದು, ಮನೆ ಏನಾದ್ರು ರೆನೋವೇಷನ್ ಮಾಡುವಂಥದ್ದು, ಅಥವಾ ಮನೆ ತಗೋಬೇಕು ಅಂತ ಪ್ಲಾನಿಂಗ್ಸ್ ಮಾಡುವಂಥದ್ದು, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ದಿನ ದಿನಕ್ಕೆ ಚೇತರಿಸ್ಕೊಳ್ತಾ ಹೋಗುವಂಥದ್ದು ಹೀಗಾಗತ್ತೆ. ಇನ್ನು 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ ಅಂದ್ರೆ, ನಿಮಗೆ ಕಂಕಣ ಬಲ ಕೂಡ್ ಬರುವಂತ ಒಂದು ಸಮಯ ಕೂಡ ಅದಾಗಿರುತ್ತೆ. ನೀವೇನಾದ್ರೂ ಮದ್ವೆ ಹುಡುಕಾಟದಲ್ಲಿದ್ರೆ ಅದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಆಗುತ್ತೆ. ಹಾಗೆ ಮಕ್ಕಳಿಂದ ನಿಮ್ಗೆ ಒಂದು ಪ್ರಶಂಸೆ ಬರುವಂತದ್ದು, ಅಥವಾ ಮಕ್ಕಳು ಏನೋ ಒಂದು ಕೆಲಸಗಳನ್ನ ಮಾಡಿರ್ತಾರೆ, ಅದರಿಂದ ನಿಮ್ಗೆ ಖುಷಿ ಆಗುವಂತ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಆದ್ರೆ ಕೇತುವಿನ ಒಂದು ಸಂಚಾರ ನಿಮ್ಗೆ 5ನೇ ಮನೆಯಲ್ಲಿ ನಡೀತಿದೆ, ಈಗೇನು ಮಕ್ಕಳಿಂದ ನಿಮ್ಗೆ ಖುಷಿ ಪಡುತ್ತೆ ಅಂತ ಹೇಳೋದು, ಅದೇ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆನೂ ಇರುತ್ತೆ. ಸೊ ಆ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಕೇತುವಿನ ಸಂಚಾರದ ನಂತರ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ತೊಂದರೆಗಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವೇನಾದ್ರು ಭೂಮಿ ತಗೊಂತಾ ಇದ್ದೀರಾ ಅಥವಾ ಮಾರ್ತಿದ್ದೀರಾ ಅಂದಾಗ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಮತ್ತೆ ಅದಕ್ಕೆ ತಕ್ಕ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ಕೊಂಡು ವ್ಯವಹಾರ ಮುಂದುವರಿಸೋದು ಒಳ್ಳೇದು. ಇನ್ನ ರಾಹುವಿನ ಒಂದು ಸಂಚಾರದಿಂದ ಏನ್ ಬದಲಾವಣೆ ಆಗ್ತಿದೆ ಅಂತಂದ್ರೆ, ಈಗ ಆಲ್ರೆಡಿ ರಾಹು ನಿಮ್ಮ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 11ನೇ ಮನೆ ಅಂತಂದ್ರೆ ಒಂದು ಭಾಗ್ಯದ ಮನೆ ಆಗಿರೋದ್ರಿಂದ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ
ಗಿಫ್ಟ್ಗಳನ್ನ ನಿಮ್ಗೆ ತಗೊಂಡ್ ಬಂದು ಕೊಡುವಂಥದ್ದು, ವಿದೇಶ ಪ್ರಯಾಣಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡುವಂಥದ್ದು, ಇದು ಎಲ್ಲಾನು ಕೂಡ ಆಗ್ತಿದೆ. ನಿಮ್ಮ ಕೆಲಸದಲ್ಲಿ ಏನೇ ಕೆಲಸದಲ್ಲಿ ಕೈ ಇಟ್ರು ಕೂಡ ಅದರಲ್ಲಿ ಸಕ್ಸಸ್ ತಗೊಂಬಂದು ಕೊಡುವಂಥದ್ದು. ಆದ್ರೆ ಅದೇ ರಾಹು ಯಾವಾಗ್ಲೂ ಅಷ್ಟೇ ಹೆಚ್ಚು ಜಾಸ್ತಿ ಒಳ್ಳೇದನ್ನು ಮಾಡ್ತಾನೆ, ಹಾಗೆ ಕೆಟ್ಟದನ್ನು ಕೂಡ ಮಾಡ್ತಾನೆ. ಆದ್ರೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ದಿಢೀರ್ ಅಂತ ನೀವು ಪಡ್ಕೊಂಡಿರೋ ಎಲ್ಲಾ ಒಂದು ಇದನ್ನು ಕೂಡ ಕಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ಬೇಕಾಗತ್ತೆ. ಇನ್ನ ಶನಿಯ ಒಂದು ಸಂಚಾರ ನಿಮ್ಮ 12ನೇ ಮನೆಯಲ್ಲಿ ನಡೀತಿರೋದ್ರಿಂದ ಸ್ವಲ್ಪ ನಿಮ್ಗೆ ಏನು ಕೆಲಸದಲ್ಲಿ ಹಿನ್ನಡೆ ಅಂದ್ರೆ ಏನು ಸ್ವಲ್ಪ ಲಾಸಸ್ ಆಗುವಂಥದ್ದು, ಅಥವಾ ಅಧಿಕವಾದ ಖರ್ಚು ಬರುವಂಥದ್ದು, ಅದರಲ್ಲೂ ಆರೋಗ್ಯಕ್ಕೋಸ್ಕರ ಖರ್ಚು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗಿ ಬರುತ್ತೆ. ಆಲ್ರೆಡಿ ನೀವೇನಾದ್ರೂ ಜಾಸ್ತಿ ಖರ್ಚು ಮಾಡ್ತಿದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೇದು. ಯಾಕೆ ಅಂತಂದ್ರೆ ಆಲ್ರೆಡಿ ನೋಡಿ, ನಾನು ಹೇಳ್ದೆ 12ನೇ ಮನೆಯಲ್ಲಿ ನಿಮ್ಗೆ ಒಂದು ಶನಿಯ ಸಂಚಾರ ಇರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ, ಅಥವಾ ಗೊತ್ತಿಲ್ದಿರನೆ ದಿಢೀರಂತೆ ಯಾವುದೋ ಒಂದು ಖರ್ಚು ಬರೋದು, ಆರೋಗ್ಯದಾಗಿರ್ಬೋದು, ಅಥವಾ ಏನೋ ನೀವು ಎಕ್ಸ್ಪೆಕ್ಟೇಷನ್ ಮಾಡದಿರುವಂತ ಖರ್ಚುಗಳು ಬರೋ ಚಾನ್ಸಸ್ ಇರೋದ್ರಿಂದ ನೀವು ಕೆಲವೊಂದು ಖರ್ಚುಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೇದಾಗತ್ತೆ. ಆದ್ರೆ ಇನ್ನ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಏನೋ ಬರ್ತಾ ಇರುತ್ತೆ. ಇವಾಗ ಆಲ್ರೆಡಿ ತುಂಬಾ ಜನ ಮೇಷರಾಶಿಯವ್ರು ಅನ್ಕೊಂಡಿರ್ತೀರಾ ಸಾಡೆ ಸತ್ ಶುರುವಾಗಿದೆ, ಅಯ್ಯೋ ಏನಾಗುತ್ತೋ ಎತ್ತೋ, ಏನೋ 2026 ಅಲ್ಲಿ ಹೆಂಗಿರುತ್ತೋ, ಶನಿ 12ನೇ ಮನೆಯಲ್ಲೇ ಕೂತಿದ್ದಾನೆ ಅಂತ ನೀವು ಅನ್ಕೋಬಹುದು. ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ರೆ ಶನಿ ಗ್ರಹದಿಂದ ನಿಮ್ಗೆ ಏನ್ ಅಂತ ಕೆಟ್ಟದೇನು ಆಗೋದಿಲ್ಲ. ಜೊತೆಗೇನು ಅಂತಂದ್ರೆ ನೀವೇನಾದ್ರೂ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ತುಂಬಾ ಒಳ್ಳೇದನ್ನೇ ಮಾಡ್ತಾನೆ ಶನಿಗ್ರಹ. ಸೊ ಹಾಗಾಗಿ ಮೇಷರಾಶಿಯವರಿಗೆ 2026ರಲ್ಲಿ ತುಂಬಾ ಕೆಡಕಾಗೋದಕ್ಕಿಂತ ಜಾಸ್ತಿ ತುಂಬಾ ಒಳ್ಳೇದೇ ಆಗ್ತಾ ಇದೆ. ಸೊ ತುಂಬಾ ಖುಷಿ ಪಡುವಂತ ಒಂದು ವಿಷಯ ಇದಾಗಿರುತ್ತೆ. ನೋಡಿ, ಇನ್ನು ಮೇಷರಾಶಿಯವರ ಆರೋಗ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರು ಇಳಿತಗಳು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಈಗ ನಾನು ಹೇಳಿರುವಂತ ಗ್ರಹಗಳ ಸ್ಥಾನಮಾನಗಳು ಬಂದು ಮುಖ್ಯವಾಗಿರೋದು ಹೇಳಿದೀನಿ. ಇನ್ನೂ ಕೆಲವು ಗ್ರಹಗಳು ಇದಾವಲ್ವಾ, ನಿಮ್ಮ ರಾಶ್ಯಾಧಿಪತಿ ಆಗಿರಬಹುದು, ಅಥವಾ ಬೇರೆ ಶುಕ್ರ ಗ್ರಹ ಆಗಿರ್ಬೋದು, ಬೇರೆ ಗ್ರಹಗಳ ಒಂದು ಬದಲಾವಣೆಯಿಂದ ಏನಾಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಖಂಡಿತವಾಗ್ಲೂ ಆಗುತ್ತೆ. ಮೇಜರ್ ಆಗಿ ಏನಾಗ್ಬೋದು ಅಂತ ನೋಡಿದ್ರೆ ಸ್ವಲ್ಪ ಏನು ಖರ್ಚು ವಿಪರೀತ ಆಗುವಂಥದ್ದು, ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೈಕೈ ನೋವು ಬರುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ. ಅದನ್ನ ತಕ್ಷಣಕ್ಕೆ ನೀವು ವೈದ್ಯರನ್ನ ತೋರಿಸ್ಕೊಳ್ಳೋದು ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದನೂ ಕೂಡ ಈ ನೆಗೆಟಿವಿಟಿಯಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಹಾಗೆ ತುಂಬಾ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನೋಡಿ, ಮೇಷರಾಶಿಯವರ ಸ್ವಭಾವ ಸ್ವಲ್ಪ ದುಡುಕಿನ ಸ್ವಭಾವ ಆಗಿರುತ್ತೆ. ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂತೀರಾ, ಅದನ್ನೊಂಚೂರು ನೀವು ಅವಾಯ್ಡ್ ಮಾಡ್ಕೊಬೇಕು. ಯಾಕಂದ್ರೆ ನಿಮ್ಮ ರಾಶಾಧಿಪತಿ ಕುಜ ಆಗಿರೋದ್ರಿಂದ ಸ್ವಲ್ಪ ದುಡುಕು ಜಾಸ್ತಿ, ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ, ಅದನ್ನ ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಕುಜಗ್ರಹದ ಬೀಜ ಮಂತ್ರನ ಪ್ರತಿದಿನ ಪಠನೆ ಮಾಡೋದ್ರಿಂದನೂ ಕೂಡ, ಆಂಜನೇಯನ ಸ್ಮರಣೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನೇ ನೆಗೆಟಿವಿಟಿ ಬಂದ್ರೂ ಅದರಿಂದ ನೀವು ತಪ್ಪಿಸ್ಕೊಬಹುದು. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ನೀವು ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಗುರುಗ್ರಹ ನಿಮ್ಮ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಕುತ್ಕೊಂಡಿರೋದ್ರಿಂದ ಅತಿ ಹೆಚ್ಚು ಗುರುವಿನ ಆರಾಧನೆ ಮಾಡ್ಬೇಕಾಗತ್ತೆ. ಪ್ರತಿದಿನ ಗುರುವಿನ ಮಂತ್ರ ಪಠನೆ ಮಾಡಿ, ಸಾಧ್ಯ ಆದ್ರೆ ವಾರದಲ್ಲಿ ಒಂದ್ಸತಿ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಳದಿ ಬಣ್ಣದ ಸಿಹಿನ ಸ್ವಲ್ಪ ನೀವು ದಾನ ಮಾಡುವಂಥದ್ದು, ಅಥವಾ ಕಡಲೆಕಾಳನ್ನ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ಟಾಕ್ ಇಡೋದು ಕೂಡ ತುಂಬಾ ಒಳ್ಳೇದಾಗತ್ತೆ. ಇನ್ನ ಕೇತುವಿನ ಒಂದು ದುಷ್ಪರಿಣಾಮ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡುವಂಥದ್ದು, ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸುವಂಥದ್ದನ್ನ ಮಾಡ್ಕೊಳ್ಳಿ. ಇನ್ನ ರಾಹುವಿನ ಒಂದು ಸಂಚಾರದಿಂದ, ರಾಹು ನಿಮ್ಗೆ ಒಳ್ಳೆ ಸ್ಥಾನಮಾನದಲ್ಲೇ ಇದ್ದಾನೆ. ರಾಹು ಬದಲಾದ ನಂತರನು ಕೂಡ ನಿಮ್ಗೆ ಕೆಲಸದಲ್ಲಿ ಆಪರ್ಚುನಿಟೀಸ್ ನ ತಗೊಂಬಂದ್ ಕೊಡ್ತಾನೆ. ಆದ್ರೂ ಅವನಿಂದ ಇನ್ನೊಂದಷ್ಟು ಒಳ್ಳೇದಾಗ್ಲಿ, ಯಾಕಂದ್ರೆ ಕೆಟ್ಟ ಪರಿಣಾಮಗಳು ಬೀಳದೆ ಇರ್ಲಿ ಅನ್ನೋದಕ್ಕೋಸ್ಕರ ನೀವು ರಾಹುವಿನ ಒಂದು ಪರಿಣಾಮಕ್ಕೋಸ್ಕರ ದುರ್ಗಾದೇವಿನ ಹೆಚ್ಚು ಆರಾಧನೆ ಮಾಡ್ಬೇಕಾಗತ್ತೆ. ದುರ್ಗಾ ಸಪ್ತಶತಿ ಕೇಳುವಂಥದ್ದು, ಹೇಳ್ಕೊಳ್ಳುವಂಥದ್ದು, ಅಥವಾ ಲಲಿತಾ ಸಹಸ್ರನಾಮ ಕೇಳುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ರಾಹುವಿನ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಇನ್ನ ಶನೇಶ್ವರ ಅಂತ ಬಂದಾಗ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ನೋಡಿ, ಶನಿಗೆ ಏನ್ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಜಾಸ್ತಿ ಎಫರ್ಟ್ ಹಾಕುವಂಥದ್ದು, ಕೆಲಸನ ತುಂಬಾ ನಿಯತ್ತಿಂದ ಮಾಡುವಂಥದ್ದು, ಶ್ರದ್ಧೆಯಿಂದ ಮಾಡುವಂಥದ್ದು. ಸ್ವಲ್ಪ ನೀವ್ ಎಷ್ಟು ನಿಯತ್ತಾಗಿರ್ತೀರೋ ಅಷ್ಟು ಖಂಡಿತವಾಗ್ಲೂ ಶನಿ ಭಗವಂತ ನಿಮ್ಗೆ ಒಳ್ಳೇದನ್ನೇ ಮಾಡ್ತಾನೆ. ಹಾಗೆ ಶನೇಶ್ವರನ ಒಲಿಸ್ಕೊಬೇಕು ಅಂತಂದ್ರೆ ನಿಮ್ ಕೈನಲ್ಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು. ಅದ್ ಏನಾದ್ರೂ ಆಗಿರ್ಬೋದು, ನೀವು ಅಕ್ಕಿ ಬೇಳೆ ಈ ತರದ್ದು ಸಾಮಾನುಗಳನ್ನ ಕೊಡಿಸ್ಬೋದು, ಬಟ್ಟೆ ಕೊಡಿಸ್ಬೋದು. ಆದ್ರೆ ಶನಿವಾರ ಸಾಯಂಕಾಲದ ನಂತರ ಕೊಡೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಪ್ರತಿ ವಾರನೂ ನಿಮ್ಗೆ ಕೊಡಕ್ಕಾಗಿಲ್ಲ ಅಂದ್ರೆ ತಿಂಗಳಲ್ಲಿ ಒಂದ್ಸತಿನಾದ್ರೂ ನೀವು ಸ್ವಲ್ಪ ದಾನ ಧರ್ಮ ಮಾಡ್ಬೇಕಾಗಿ ಬರುತ್ತೆ. ಸಾಧ್ಯ ಆದ್ರೆ ಒಂದು ಸತಿ ತಿರುನೆಲ್ಲಾರಿನಲ್ಲಿರುವಂತಹ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳಾಗ್ತಿದ್ರು ಕೂಡ ಅದೆಲ್ಲನೂ ಕೂಡ ನಿವಾರಣೆ ಆಗುತ್ತೆ. ವೃಷಭ ರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದು ಗುರುಗ್ರಹನ ತಗೊಂಡಾಗ ವೃಷಭ ರಾಶಿಯವರಿಗೆ ಗುರುಗ್ರಹದಿಂದ ಒಂದು ತುಂಬಾ ಅದ್ಭುತವಾದ ಒಂದು ಅನುಕೂಲಗಳಾಗ್ತಾ ಇದೆ. ನೋಡಿದ್ರೆ ಈ ವರ್ಷ 2026ರಲ್ಲಿ ವೃಷಭ ರಾಶಿಯವರಿಗೆ ಒಂದು ಉತ್ತಮವಾದ ವರ್ಷ ಅಂತಾನೆ ಹೇಳ್ಬೋದು. ಸೊ ಈ ವರ್ಷದಲ್ಲಿ ನೀವು ಏನೆಲ್ಲ ಕೆಲಸಗಳನ್ನ ಮಾಡ್ಕೊಬೇಕು ಅನ್ಕೊಂಡಿದ್ದೀರೋ
ಅದೆಲ್ಲನೂ ಮಾಡ್ಕೊಳ್ಳುವಂತ ಒಂದು ಸಮಯ ನಿಮಗೆ ಬಂದಿದೆ. ನೀವು ಹಿಂದೆ ಏನೆಲ್ಲ ಕಷ್ಟಪಟ್ಟಿದ್ರಿ ಅದೆಲ್ಲದಕ್ಕೂ ತೆರೆ ಹಾಕುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು. ಸೊ ನೋಡಿ, ಮೊದಲನೇದಾಗಿ ಗುರುಗ್ರಹದ ಸ್ಥಾನಮಾನ ಅಂತ ನೋಡಿದ್ರೆ, ನಿಮ್ಮ 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುತ್ತೆ. 2ನೇ ಮನೆಯಲ್ಲಿ ಇರೋವರೆಗೂ ನಿಮ್ಗೆ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ, ನಿಮ್ಮ ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಮನಿ ಫ್ಲೋ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಗೆ ಬೇರೆ ಬೇರೆ ಮೂಲಗಳಿಂದ ಹಣದ ಅರಿವು ಚೆನ್ನಾಗಿ ಬರ್ತಾ ಇರುತ್ತೆ. ಎಕ್ಸಾಂಪಲ್, ನೀವು ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಬೇರೆ ಇನ್ಯಾವುದೋ ಒಂದು ಮೂಲದಿಂದ ಹಣ ಬರುವಂತದ್ದು ಅಥವಾ ಇನ್ಯಾವುದೋ ಕೆಲಸದ ಆಪರ್ಚುನಿಟಿ ಬರೋದು, ಅದನ್ನ ಮಾಡಿ ಅದರಿಂದನೂ ಕೂಡ ನೀವು ಹಣ ಸಂಪಾದನೆ ಮಾಡುವಂತ ಒಂದು ಭಾಗ್ಯಗಳು ಈ ವರ್ಷದಲ್ಲಿ ನಿಮ್ಗೆ ಬರುತ್ತೆ. ಹಾಗೆ ಗುರು ತನ್ನ 2ನೇ ಮನೆಯಿಂದ 3ನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೊಂದು ಒಳ್ಳೆ ಹೆಸರು ಕೀರ್ತಿ ಬರುತ್ತೆ. ಮತ್ತೆ ನಿಮ್ಮ ಮಾತಿಗೆ ಮನ್ನಣೆ ಬರುತ್ತೆ. ನಿಮ್ಮ ಮಾತನ್ನ 4 ಜನ ಕೇಳೋಂಥವ್ರು ಕೂಡ ಆಗ್ತಾರೆ. ಹಾಗೆ 4ನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಿರುವಂತದ್ದು ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳಿಂದನೂ ಕೂಡ ನೀವು ಈಚೆ ಕಡೆಗೆ ಬರ್ಬೋದು. ಅಥವಾ ಭೂಮಿ ತಗೊಳ್ಳೋಂತ ಯೋಗ ಕೂಡ ಬರುತ್ತೆ, ಮನೆ ತಗೊಳ್ಳೋಂತ ಯೋಗ ಬರುತ್ತೆ. ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಕನ್ಸಿರುತ್ತೆ, ನಾನೊಂದು ಸ್ವಂತ ಮನೆ ಮಾಡ್ಬೇಕು, ಸ್ವಂತ ಜಾಗ ತಗೋಬೇಕು ಅಂತ. ಸೊ ನಿಮ್ಗೆ ಹಣದ ಅರಿವು ಕೂಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಗುರುವಿನ ಒಂದು ಅನುಗ್ರಹದಿಂದ ನೀವು ಮನೆ ತಗೊಳ್ಳೋಕ್ಕೂ ಕೂಡ ಅವಕಾಶಗಳು ಬರ್ತಾ ಇದೆ. ಸೊ ಈ ಸದಾವಕಾಶನ ಯೂಸ್ ಮಾಡ್ಕೊಳ್ಳಿ. 2026ರಲ್ಲಿ ಯಾರೆಲ್ಲ ಮನೆ ತಗೋಬೇಕು, ಸೈಟ್ ತಗೋಬೇಕು ಅನ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಕೂಡ ಬರ್ತಾ ಇದೆ ನಿಮ್ಗೆ. ಇನ್ನ ರಾಹುವಿನ ಸಂಚಾರದಿಂದ ಏನಾಗ್ತಿದೆ ಅಂತ ನೋಡೋದಾದ್ರೆ, ರಾಹು ನಿಮ್ಗೆ ಆಲ್ರೆಡಿ ಇವಾಗ ನಿಮ್ಮ ಒಂದು 10ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ನಡೀತಾ ಇದೆ. ಸೊ ರಾಹು ನಿಮ್ಗೆ ಆಲ್ರೆಡಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ತಗೊಂಡ್ಬಂದು ಕೊಡ್ತಿದ್ದಾನೆ. ಅಂದ್ರೆ ಒಳ್ಳೊಳ್ಳೆ ಕೆಲಸಗಳನ್ನ ತಂದ್ಕೊಡ್ತಿದ್ದಾನೆ, ಉದ್ಯೋಗದ ಅವಕಾಶಗಳನ್ನ ತಂದ್ಕೊಡ್ತಿದ್ದಾನೆ, ನೀವು ಮಾಡ್ತಿರೋ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿನ ತಂದ್ಕೊಡ್ತಿದ್ದಾನೆ. ಹಾಗೆ ಅದರಲ್ಲೂ ಕೂಡ ಇನ್ನ ಹೇಗೆಲ್ಲ ಬದಲಾವಣೆ ಮಾಡ್ಕೊಬೇಕು, ಅದನ್ನ ಹೆಂಗೆ ಅಪ್ಗ್ರೇಡ್ ಮಾಡ್ಬೇಕು ಅನ್ನೋದನ್ನ ಕೂಡ ನಿಮ್ಗೆ ರಾಹುವಿಂದ ನಿಮ್ಗೆ ಎಲ್ಲಾನು ಸಿಗ್ತಾ ಇದೆ. ಸೊ ಹಾಗೆ ಈ ವರ್ಷನೂ 2026ರಲ್ಲೂ ಕೂಡ ರಾಹು ನಿಮ್ಗೆ 10ನೇ ಮನೆಯಲ್ಲೇನೆ ಸಂಚಾರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ರಾಹುವಿನ ಅನುಗ್ರಹ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ತಗೊಂಡ್ಬಂದು ಕೊಡ್ತಾನೆ. ಇದರಿಂದ ನಿಮ್ಗೆ ಬಹಳಷ್ಟು ಉಪಯೋಗಗಳಾಗತ್ತೆ. ಹಾಗೆ ರಾಹು ನಿಮ್ಮ 10ನೇ ಮನೆಯಿಂದ ಹಿಮ್ಮುಖ ಸಂಚಾರವಾಗಿ 9ನೇ ಮನೆಗೆ ಹೋದ್ಮೇಲೂ ಕೂಡ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್, ಒಂದು ಭಾಗ್ಯದ ಬಾಗಿಲೇ ತೆಗೆಯುತ್ತೆ ಅಂತ ಹೇಳ್ಬೋದು. ನಿಮ್ ಊಹೆ ಮಾಡದೇ ಇರುವಂತ ಹಣದ ಅರಿವು ಕೂಡ ನಿಮ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರ್ಬೇಕಾಗತ್ತೆ. ಸೊ ಅದನ್ನ ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದ್ರೆ, ಆಲ್ರೆಡಿ 11ನೇ ಮನೆಯಲ್ಲಿ ಶನಿಯ ಒಂದು ಸ್ಥಾನಮಾನ ಇದೆ. ಶನಿ ನಿಮ್ಗೆ ಒಳ್ಳೆ ಅದೃಷ್ಟನ ಕೊಡ್ತಾ ಇದ್ದಾನೆ. ನೀವ್ ಯಾವುದೇ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಆ ಕೆಲ್ಸದಲ್ಲೆಲ್ಲ ನಿಮ್ಗೆ ಸಕ್ಸಸ್ ಆಗುತ್ತೆ. ಮತ್ತೆ ಒಳ್ಳೊಳ್ಳೆ ವಿಚಾರಗಳನ್ನ ನೀವು ಕೇಳ್ತೀರಾ, ಒಳ್ಳೊಳ್ಳೆ ಸಿಹಿ ಸುದ್ದಿಗಳನ್ನ ನೀವು ಈ ವರ್ಷದಲ್ಲಿ ಕೇಳ್ತೀರಾ. ಸೊ ಹಾಗಾಗಿ ಶನಿಯ ಸ್ಥಾನಮಾನನು ಕೂಡ ನಿಮ್ಗೆ ತುಂಬಾ ಅದೃಷ್ಟನ ತಗೊಂಡ್ಬಂದ್ ಕೊಡುತ್ತೆ. ಆದ್ರೆ ಶನಿಯ ಒಂದು ದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕೆಲ್ಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಇದರಿಂದ ಸ್ವಲ್ಪ ನೀವು ಲೇಜಿ ಫೀಲ್ ಆಗುವಂಥದ್ದು, ಸ್ವಲ್ಪ ಬೇಗ ಎದ್ದು ಕೆಲ್ಸಗಳಿಗೆ ಹೋಗೋದಿಲ್ಲ. ನಿಮ್ಗೆ ಫೋರ್ಸ್ ಮಾಡ್ಬೇಕು ಒಬ್ರು, ಹೋಗಿ ಕೆಲಸ ಮಾಡಿ. ಆಪರ್ಚುನಿಟೀಸ್ ಬರ್ತಾ ಇದ್ರು ಕೂಡ ಅಯ್ಯೋ ಮಾಡಿದ್ರಾಯ್ತು ನೋಡಿದ್ರಾಯ್ತು ಅಂತ ಸ್ವಲ್ಪ ಲೇಜಿ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ದಯವಿಟ್ಟು ಲೇಜಿ ಬೀಳ್ಬೇಡಿ. ಮನೆಯಲ್ಲಿ ಯಾರಾದ್ರೂ ವೃಷಭ ರಾಶಿಯವರ ಸುತ್ತಮುತ್ತ ಯಾರಾದ್ರೂ ಇರೋರು, ದಯವಿಟ್ಟು ಅವ್ರಿಗೆ ಫೋರ್ಸ್ ಮಾಡಿ ಹೊರಗಡೆ ಕೆಲ್ಸಕ್ಕೆ ಕಳಿಸಿ. ಖಂಡಿತವಾಗ್ಲೂ ಈ ವರ್ಷ ನೀವು ಒಂದು ಒಳ್ಳೆ ಸಾಧನೆನ ಮಾಡ್ತೀರಾ. ಹಾಗೆ ಇನ್ನ ಕೇತುವಿನ ಪ್ರಭಾವ ಅಂತ ನೋಡಕ್ ಬಂದಾಗ, ಕೇತು ನೋಡಿ ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ನಿಮ್ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಅಥವಾ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳು ಖಂಡಿತವಾಗ್ಲೂ ಇವಾಗ ಆಗ್ತಾ ಇದೆ. ಅಂದ್ರೆ ಕೆಲಸ ನಿಧಾನ ಆಗುವಂಥದ್ದು ಅಥವಾ ಏನಾದ್ರೂ ಅಡೆತಡೆಗಳು ಬರುವಂಥದ್ದು, ಸಮ್ ಲಿಟಿಗೇಷನ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಕೇತು ತನ್ನ 3ನೇ ಮನೆಗೆ ಸಂಚಾರ ಮಾಡಿದ್ಮೇಲೆ ಸ್ವಲ್ಪ ಒಂದೊಳ್ಳೆ ಜ್ಞಾನನ ಕೊಡ್ತಾನೆ. ನೀವೇನಾದ್ರೂ ನಿಮ್ಮ ಮಾತಲ್ಲಿ ಒಂದು ಪ್ರಾಮುಖ್ಯತೆನ ತಗೊಂಬಂದ್ ಕೊಡ್ತಾನೆ. ನೀವೇನಾದ್ರೂ ಆಧ್ಯಾತ್ಮಿಕವಾದ ಲೈನಲ್ಲಿ ಇದ್ದೀರಾ ಅಂತಂದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಇನ್ನಷ್ಟು ಯಶಸ್ಸನ್ನ ತಗೊಂಬಂದು ಕೊಡ್ತಾನೆ. ಇವೆಲ್ಲ ಒಂದು ಪ್ರಮುಖವಾದ ಗ್ರಹಗಳಾಗಿರುತ್ತೆ. ಇನ್ನ ಬೇರೆ ಗ್ರಹಗಳು ಅಂತ ನೋಡಿದಾಗ, ಆ ಗ್ರಹಗಳ ಸ್ಥಾನಮಾನದ ಮೇಲೆ ಕೂಡ ನಿಮ್ಗೆ ಕೆಲವೊಂದು ಒಳ್ಳೇದು ಆಗ್ತಾ ಇರುತ್ತೆ, ಕೆಟ್ಟದು ಆಗ್ತಾ ಇರುತ್ತೆ. ಈ 4 ಪ್ರಮುಖ ಗ್ರಹಗಳಿಂದ ಮಾತ್ರನೇ ನಾವು ಏನಾಗ್ಬೋದು 2026ರಲ್ಲಿ ಅನ್ನೋದು ಒಂದು ಪ್ರಮುಖವಾಗಿ ಹೇಳಿದೀವಿ. ಒಟ್ಟಾರೆಯಾಗಿ ನೋಡಿದ್ರೆ 2026 ವೃಷಭ ರಾಶಿಗೆ ತುಂಬಾ ಒಂದು ಅತ್ಯುತ್ತಮವಾದ ಒಂದು ವರ್ಷ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಆರೋಗ್ಯದ ವಿಷಯದಲ್ಲಿ ಏನಾದ್ರು ನೋಡಕ್ ಬಂದಾಗ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಏನಂದ್ರೆ ಲೇಜಿ ಆಗೋದು, ಕೆಲಸ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ ಫೀಲ್ ಆಗುವಂಥದ್ದು, ಜಾಸ್ತಿ ಏನಾದ್ರೂ ಬಂತು ಅಂದ್ರೆ ಶೋಲ್ಡರ್ ಪೇನು, ನೆಕ್ ಪೇನ್ ಬರುವಂಥದ್ದು, ಅಥವಾ ಏನಾದ್ರೂ ನಿಮ್ಗೆ ಶುಗರು, BP ಆ ಥರದ್ದು ಏನಾದ್ರು ಇದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ನೀವು ತಕ್ಕ ವೈದ್ಯರಿಗೆ ತೋರಿಸ್ಕೊಂಡು ತಕ್ಕ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ನೀವು ಈಚೆ ಬರಬಹುದು. ಇನ್ನ ಓವರ್ ಆಲ್ ಆಗಿ ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ ಮೊದಲನೇದಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು, ನೀವು ಪ್ರತಿದಿನ ಗುರುಗಳ ಆರಾಧನೆ ಮಾಡುವಂಥದ್ದು, ಗುರುಗಳ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಅಥವಾ ಕಡಲೆಕಾಳಿಂದ ಮಾಡಿರುವಂತಹ ಖಾದ್ಯನ ಸೇವನೆ ಮಾಡೋದು, ಅಥವಾ ಮನೆಯಲ್ಲಿ ಕಡಲೆಕಾಳನ್ನ ಜಾಸ್ತಿ ಸ್ಟಾಕ್ ಇಡೋದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಗುರುವಿನ ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಕೇತು ಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡ್ಬೇಕು,
ಮಾಡ್ಬೇಕಾಗತ್ತೆ. ಹಾಗೆ ಬೀದಿ ನಾಯಿಗಳಿಗೆ ಪ್ರತಿದಿನ ಒಂದ್ ಸ್ವಲ್ಪ ನಿಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ, ಆಮೇಲೆ ನೀವು ತಿಂದು ಉಳಿದು ಬಿಟ್ಟಿರೋದ್ನ ಆಹಾರನ ದಯವಿಟ್ಟು ಹಾಕ್ಬೇಡಿ. ಸ್ವಲ್ಪ ಅದಕ್ಕೆ ಅಂತಾನೆ ಒಂಚೂರು ಎತ್ತಿಟ್ಬಿಟ್ಟು ಆ ಆಹಾರನ ತಗೊಂಡೋಗಿ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಅದ್ರಲ್ಲೂ ಹಾಕಿ. ಹಾಗೆ ರಾಹುವಿನ ಅನುಗ್ರಹ ಚೆನ್ನಾಗಿರ್ಬೇಕು, ಒಳ್ಳೆ ಜಾಗದಲ್ಲಿದ್ದಾರೆ, ಒಳ್ಳೆ ಫಲಗಳನ್ನ ಕೊಡ್ತಿದ್ದಾರೆ, ಇನ್ನಷ್ಟು ಫಲಗಳನ್ನ ಕೊಡ್ಲಿ. ಯಾಕಂದ್ರೆ ನಿಮ್ಗೆ ಏನು ಹೊರದೇಶಕ್ಕೆ ಹೋಗುವಂತ ಅವಕಾಶಗಳನ್ನು ಕೂಡ ರಾಹು ಭಗವಾನ್ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ರಾಹುವಿಗೋಸ್ಕರ ನೀವು ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಕೇಳುವಂಥದ್ದು, ಅಥವಾ ಲಲಿತ ಸಹಸ್ರನಾಮ ಕೇಳುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ನಿಮ್ಗೆ ರಾಹುವಿನ ಒಂದು ಅನುಗ್ರಹ ಆಗತ್ತೆ. ಇನ್ನು ಶನೈಶ್ವರನ ಅನುಗ್ರಹಕ್ಕೆ ನೀವು ಸಾಧ್ಯ ಆದಷ್ಟು ಕೂಡ ನಿಯತ್ತಿಂದ ಕೆಲಸ ಮಾಡುವಂಥದ್ದು, ನೀವು ಮಾಡ್ತಿರೋ ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕುವಂಥದ್ದು, ಸೋಂಬೇರಿತನ ಬೀಳ್ಬಾರ್ದು. ಅವನು ಲೇಸಿನೆಸ್ನ ಕೊಡ್ತಾನೆ, ಆದ್ರೆ ಅದನ್ನ ಮೀರಿ ನೀವು ಕೆಲಸನ ಮಾಡ್ಬೇಕಾಗತ್ತೆ. ಪ್ರತಿ ಶನಿವಾರ ದಿವಸ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು, ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಅನುಗ್ರಹ ಸಿಗುತ್ತೆ. ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದು ಕೂಡ ನಿಮ್ಗೆ ಶನಿಯ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷದಲ್ಲಿ ಒಂದು ಜಾಕ್ಪಾಟ್ ವರ್ಷ ಅಂತಾನೆ ಹೇಳ್ಬೋದು. 2026ರಲ್ಲಿ ಎಜುಕೇಶನ್ ಅಲ್ಲಿ ನೀವು ತುಂಬಾ ಮುಂದಿರ್ತೀರಾ. ಹಾಗೆ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂತಂದ್ರೆ ಅವರಿಗೆ ಯಶಸ್ಸು ಸಿಗುವಂತ ಟೈಮ್ ಆಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮದುವೆ ಪ್ರತಿಯೊಬ್ಬರಿಗೂ ಕೂಡ ಕಂಕಣ ಬಲ ಕೂಡ ಬಂದಿಲ್ಲ, ಗಂಡು ಹೆಣ್ಣು ಹುಡುಕ್ತಿದೀವಿ, ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ, ಈ ಎಲ್ಲಾ ಕೆಲಸಗಳು ಕೂಡ ಆಗುವಂತ ಒಂದು ಸಮಯ ಆಗಿರುತ್ತೆ. ಅಷ್ಟೇ ಅಲ್ದಿರ ಮನೆ ಕಟ್ಟುವಂಥದ್ದು, ಗೃಹ ಪ್ರವೇಶ ಮಾಡುವಂಥದ್ದು, ಶುಭ ಕಾರ್ಯಗಳನ್ನ ಮಾಡುವಂತ ಒಂದು ವರ್ಷ 2026 ಆಗಿರುತ್ತೆ. ಎಲ್ಲರಿಗೂ ಕೂಡ 2026 ಶುಭನ ತಗೊಂಬಂದ್ ಕೊಡ್ಲಿ. ನಿಮಗ್ ಬರ್ತಿರೋ ಎಲ್ಲಾ ಆಪರ್ಚುನಿಟೀಸ್ನ ನೀವು ಸ್ವೀಕರಿಸಿ ಅದನ್ನ ನೀವು ಉಪಯೋಗ ಮಾಡ್ಕೊಂಡು ನಿಮ್ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಮಿಥುನ ರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ಗುರುಗ್ರಹವು ನಿಮ್ಮ ರಾಶಿನಲ್ಲಿ ಸಂಚಾರನ ಮಾಡ್ತಾ ಇದೆ. ಇದು ಏನಂತ ಅಂತಂದ್ರೆ ಗುರುಬಲ ಬಂದಿರುವಂತ ಒಂದು ಸಮಯ ಆಗಿರುತ್ತೆ. ಸೊ 2026ರಲ್ಲಿ ನಿಮ್ಗೆ ಗುರುಬಲ ಇದೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಕಂಕಣ ಬಲ ಕೂಡು ಬರುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಇದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ಜನ್ಮ ಗುರು ನರೋ ದುಃಖಂ ಅಂತ ನಾವು ಹೇಳ್ತೀವಿ. ಗುರು ಎಲ್ಲಿರ್ತಾನೆ ಆ ಜಾಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಅಂದ್ರೆ ಸ್ವಲ್ಪ ಏನೋ ದುಃಖಗಳನ್ನ ಕೊಡ್ತಾನೆ. ಸೊ ಹಾಗಾಗಿ ಗುರುವಿನ ಸಂಚಾರದ ನಂತರ ಗುರು ಏನು ನಿಮ್ಮ ಲಗ್ನದಿಂದ 2ನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾನೆ, ಆಗ ಸ್ವಲ್ಪ ನಿಮ್ಗೆ ಆರ್ಥಿಕವಾಗಿ ಮುನ್ನಡೆ ಆಗುತ್ತೆ. ಅಂದ್ರೆ ನಿಮ್ಗೆ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಇನ್ಕಮ್ ಬರುವಂಥದ್ದು. ನಿಮ್ಗೆ ಆಲ್ರೆಡಿ ನೀವು ನೋಡಿರ್ತೀರಾ, ಕೊನೆ 2025ರಲ್ಲೇ ನೀವು ನೋಡಿರ್ತೀರಾ, ಒಂದ್ ಸ್ವಲ್ಪ ದಿನಗಳ ಕಾಲ ಅಂದ್ರೆ 24 ದಿನಗಳ ಕಾಲ ಏನು ಗುರು 2ನೇ ಮನೆಗೆ ಸಂಚಾರ ಆದಾಗ ನಿಮ್ಗೆ ಏನೆಲ್ಲ ಬದಲಾವಣೆಗಳು ನಿಮ್ ಜೀವನದಲ್ಲಿ ಆಗಿತ್ತು, ಅದೇ ರೀತಿಯಾದ ಬದಲಾವಣೆಗಳು ಖಂಡಿತವಾಗ್ಲೂ ನಿಮ್ಗೆ ನಡೀತಾ ಹೋಗುತ್ತೆ. ಅಂದ್ರೆ ಏನು ಒಳ್ಳೊಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿ ಬರುವಂಥದ್ದು. ನೀವು ಆಲ್ರೆಡಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಬೇರೆ ಬೇರೆ ಮೂಲಗಳಿಂದ ನಿಮ್ಗೆ ಹಣ ಬರುವಂಥದ್ದು. ಹಾಗಾಗಿ ಹಣದ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲೂ ಕೂಡ ಅಷ್ಟೇ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ಬೆಲೆ ಕೊಡುವಂತ ಒಂದು ಸಮಯ ಕೂಡ ಬರುತ್ತೆ. ಹಾಗೆ ಗುರುವಿನ ಸಂಚಾರ ನಿಮ್ಮ 2ನೇ ಮನೆಯಿಂದ ಹಾಗೆ 3ನೇ ಮನೆಗೆ ಸಂಚಾರ ಆದಾಗೂ ಕೂಡ ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುತ್ತೆ. ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ಸಹೋದರರಿಂದಲೂ ಕೂಡ ಒಂದು ಅನುಕೂಲ ಆಗುವಂತ ಒಂದು ಸಮಯ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಖುಷಿ ಪಡುವಂತ ವಿಷಯ. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಗುರುವಿನ ಒಂದು ಸ್ಥಾನಮಾನದಿಂದ ಮಿಥುನ ರಾಶಿಯವರಿಗೆ ತುಂಬಾ ಒಂದು ಅದ್ಭುತವಾದ ಒಂದು ಬದಲಾವಣೆಗಳನ್ನ ನೀವು 2026ರಲ್ಲಿ ನೋಡಬಹುದು. ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಸಮಯ ಆಗುತ್ತೆ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತೀರಾ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರೀತಿದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದ್ರೆ ನೋಡಿ, 10ನೇ ಮನೆಯಲ್ಲಿ ಶನಿಯು ನಿಮ್ಗೆ ಸ್ಥಿತನಾಗಿದ್ದಾನೆ. ಅಂದ್ರೆ ಒಳ್ಳೊಳ್ಳೆ ಅವಕಾಶಗಳನ್ನ, ಉದ್ಯೋಗ ಅವಕಾಶಗಳನ್ನ ನಿಮ್ಗೆ ತಗೊಂಬಂದ್ ಕೊಡ್ತಾನೆ. ಅದರಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡುವಂಥದ್ದು, ವ್ಯಾಪಾರನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಏನಂತಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇನೆ. ನೀವೇನು ಅನ್ಕೊಂಡಿರ್ತೀರಾ, ಈಗ ಒಂದು ಮಾರ್ಚಲ್ಲಿ ಮುಗಿಬೇಕು ಅಂತ ಅನ್ಕೊಂಡಿರೋ ಅದೊಂದು 2 ತಿಂಗಳು ಮುಂದಕ್ಕೆ ಹೋಗ್ಬೋದು ವಿನಾಯಿಸಿ. ನಿಮ್ಗೆ ತುಂಬಾ ಶನಿಯಿಂದ ಒಂದು ಒಳ್ಳೆ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆದ್ರೆ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಬೇಕು. ನಿಷ್ಠೆಯಿಂದ ಕೆಲಸನ ಮಾಡ್ಬೇಕು. ಕೆಲ್ಸಕ್ಕಾಗಿ ನೀವು ಸಮಯನ ಕೊಡ್ಬೇಕಾಗಿ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ಲೇಜಿ ಫೀಲ್ ಆಗುವಂಥದ್ದು, ಅಯ್ಯೋ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಅಥವಾ ಇವತ್ತೇನೋ ಚೆನ್ನಾಗಿ ಸಂಪಾದನೆ ಆಗಿದೆ, ಬಿಡು ಇವತ್ತು ಸಂಪಾದನೆ ಆಗಿದೆ, ನಾಳೆ ಮಾಡದೇ ಇದ್ರೂ ನಡೆಯುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಒಳ್ಳೆ ಸಮಯ ಬಂದಾಗ ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಇನ್ನ ರಾಹುವಿನ ಒಂದು ಪ್ರಭಾವ ಅಂತ ನೋಡಕ್ ಹೋದಾಗ 9ನೇ ಮನೆಯಲ್ಲಿ ರಾಹು ಬಂದು ನಿಮ್ಗೆ ಸ್ಥಿತನಾಗಿದ್ದಾನೆ. ಸೊ 9ನೇ ಮನೇಲಿ ರಾಹು ಇರೋದ್ರಿಂದ ಅವನು ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳನ್ನ ತಂದ್ಕೊಡ್ತಾನೆ. ಎಸ್ಪೆಷಲಿ ನಿಮ್ಗೆ ಹೊರದೇಶಕ್ಕೆ ಹೋಗುವಂತ ಒಂದು ಅವಕಾಶಗಳನ್ನ ತಗೊಂಬಂದ್ ಕೊಡ್ತಾನೆ. ನೀವು ಈ ವರ್ಷದಲ್ಲಿ ಜಾಸ್ತಿ ಟ್ರಾವೆಲ್
ಸೆಟಲ್ ಕೂಡ ಮಾಡ್ತಾ ಇದ್ದೀರಾ. ಹಾಗೆ ಹೊರದೇಶಕ್ಕೆ ಹೋಗುವಂತ ಅವಕಾಶನೂ ತಂದ್ಕೊಡ್ತಾನೆ. ಯಾರೆಲ್ಲ ಹೊರದೇಶದ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಇನ್ನೊಂದಷ್ಟು ಅದೃಷ್ಟನ ರಾಹು ನಿಮ್ಗೆ ತಗೊಂಬಂದ್ ಕೊಡ್ತಾನೆ. ಅಂದ್ರೆ ಕೆಲಸದಲ್ಲಿ ಡೆವಲಪ್ಮೆಂಟ್ ಆಗುವಂತದ್ದು ಅಥವಾ ನಿಮ್ಗೆ ಪ್ರಮೋಷನ್ ಸಿಗುವಂತದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತದ್ದು, ಈ ಎಲ್ಲಾನು ಕೂಡ ರಾಹುವಿನ ಒಂದು ಪರಿಣಾಮದಿಂದ ಆಗ್ತಾ ಇರುತ್ತೆ. ಆದ್ರೆ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಿಮ್ಗೆ ಪಿತ್ರಾರ್ಜಿತವಾದ ಆಸ್ತಿ ಬರುವಂತದ್ದು, ಅದಕ್ಕೆ ಸಂಬಂಧಪಟ್ಟಿರುವಂತ ಮಾತುಕತೆಗಳು ಕೂಡ ನಿಮ್ಗೆ 2026 ಆಗ್ತಿದೆ. ರಾಹುವಿನ ಬದಲಾವಣೆ ಯಾವಾಗ 8ನೇ ಮನೆಗೆ ಹೋಗುತ್ತೋ ಡಿಸೆಂಬರ್ ತಿಂಗಳಲ್ಲಿ, ಆಗ ಸ್ವಲ್ಪ ನಿಮ್ಗೆ ಅನಿರೀಕ್ಷಿತವಾದ ಹಣ ಬರುವಂತದ್ದು ಅಥವಾ ಹಣ ಕಳ್ಕೊಳ್ಳುವಂತದ್ದು ಕೂಡ ಸಾಧ್ಯತೆಗಳಿರುತ್ತೆ. ಅಥವಾ ಗುಪ್ತ ರೋಗಗಳು ಬರುವಂತದ್ದು, ಈ ಒಂದು ಸಮಸ್ಯೆಗಳಿಂದನೂ ಕೂಡ ನೀವು ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ನೀವೇನಾದ್ರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದು ಏನಾದ್ರೂ ನೀವು ಗೊತ್ತಿಲ್ದಿರಾ ನೀವೇನಾದ್ರೂ ಹಣಕಾಸಿನ ವ್ಯವಹಾರಗಳು ಇಲೀಗಲ್ ಆಗಿ ಏನಾದ್ರು ಮಾಡ್ತಿದ್ದೀರಾ ಅಂತಂದ್ರೆ ಅದು ನಿಮ್ಗೆ ಬೇಗ ಅದು ಸಿಗಾಕೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ರಾಹುವಿನ ಬದಲಾವಣೆಯ ನಂತರ ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಕೂಡ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಇನ್ನ ಕೇತುವಿನ ಸ್ಥಾನಮಾನ ಅಂತ ನೋಡಕ್ ಬಂದಾಗ, ಕೇತು ನೋಡಿ ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಗೆ ಮಾತಿನಲ್ಲಿ ಸ್ವಲ್ಪ ಅಡೆತಡೆ ಆಗುವಂತದ್ದಾಗಿರುತ್ತೆ. ಆದ್ರೆ ನೀವೇನಾದ್ರು ಆಧ್ಯಾತ್ಮದ ಲೈನಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸನ್ನ ತಗೊಂಬಂದ್ ಕೊಡ್ತಾನೆ. ಹಾಗೆ ನೀವು ತಮ್ಮ ತಂಗಿ ಯಾರಾದ್ರೂ ಇದ್ರೆ ಅವ್ರ ಜೊತೆನಲ್ಲಿ ಸ್ವಲ್ಪ ಮುನ್ಸಾಟ ಆಗುವಂತದ್ದು, ಅವ್ರ ಜೊತೆ ಸ್ವಲ್ಪ ಮಾತು ಬಿಡುವಂತದ್ದು, ಇದೆಲ್ಲಾನು ಕೂಡ ಈಗ ಆಲ್ರೆಡಿ ನಿಮ್ ಜೀವನದಲ್ಲಿ ನಡೀತಾ ಇದೆ. ಅದು ಮುಂದಕ್ಕೂ ಕೂಡ 2026ರಲ್ಲೂ ಕೂಡ ನಡೆಯುತ್ತೆ. ಆದ್ರೆ ಕೇತುವಿನ ಬದಲಾವಣೆಯ ನಂತರ ಸ್ವಲ್ಪ ನಿಮ್ಗೆ ಹಣಕಾಸಿನಲ್ಲಿ ಒಂಚೂರು ತೊಂದರೆಗಳಾಗುವಂತದ್ದು, ಕೆಲಸಗಳು ಡಿಲೇ ಆಗುವಂತ ಚಾನ್ಸಸ್ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಮೊದ್ಲೇ ಬರ್ತಾ ಇರೋಂತ ಹಣಗಳು, ಯಾಕೆ ಅಂತಂದ್ರೆ ಈಗ ಟೈಮ್ ತುಂಬಾ ಚೆನ್ನಾಗಿರೋದ್ರಿಂದ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆಗೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು ಖಂಡಿತವಾಗ್ಲು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸಣ್ಣ ಪುಟ್ಟ ತಲೆನೋವು ಬರುವಂತದ್ದು, ಸಣ್ಣ ಪುಟ್ಟ ಜ್ವರ ಬರುವಂತದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಕೂಡ ಖಂಡಿತವಾಗ್ಲೂ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಬೇರೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಕೆಲವೊಂದು ಚೇಂಜಸ್ ಕೂಡ ನಿಮ್ ಜೀವನದಲ್ಲಿ ಆಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹನ ಒಂದು ಅನುಗ್ರಹಕ್ಕೋಸ್ಕರ ನೀವು ವಿಷ್ಣು ಸಹಸ್ರನಾಮನ ಕೇಳೋಂಥದ್ದಾಗಿರ್ಬೋದು, ಹೇಳ್ಕೊಳ್ಳೋಂಥದ್ದಾಗಿರ್ಬೋದು ಮಾಡ್ಕೊಬೇಕು. ಮತ್ತೆ ಪಕ್ಷಿಗಳಿಗೆ ಪ್ರತಿದಿನ ಆಹಾರನ ಅರ್ಪಿಸ್ಬೇಕಾಗಿ ಬರುತ್ತೆ. ಹಾಗೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಕಡಲೆಕಾಳಿಂದ ಮಾಡಿರುವಂತ ಖಾದ್ಯಗಳನ್ನ ಸೇವನೆ ಮಾಡುವಂಥದ್ದು, ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥನ ದೇವರಿಗೆ ನೈವೇದ್ಯ ಮಾಡಿ ಹಂಚುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಗುರುಗಳ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ ಕೈಲಿ ಸಾಧ್ಯ ಆದ್ರೆ, ತುಂಬಾ ಬಡ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಸ್ವಲ್ಪ ಸ್ಟಡಿ ಮೆಟೀರಿಯಲ್ಸ್ ನ ಕೊಡಿಸಿ, ಸಾಧ್ಯ ಆದ್ರೆ ನೀವು ಅವ್ರಿಗೆ ಎಜುಕೇಶನ್ ನ ಕೊಡಿಸಿ. ಇದರಿಂದ ಖಂಡಿತವಾಗ್ಲೂ ನಿಮ್ಗೆ ಪುಣ್ಯ ಕೂಡ ಬರುತ್ತೆ. ಹಾಗೆ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದ್ರಿಂದನೂ ಕೂಡ ಕೇತುವಿನ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ಈಚೆ ಬರ್ಬೋದು. ಇನ್ನ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿ ದಿವಸ ನೀವು ದುರ್ಗಾದೇವಿಯ ಆರಾಧನೆ ಮಾಡುವಂತದ್ದು, ಕೊನೆ ಪಕ್ಷ ನೀವು ಬುಧವಾರ ದಿವಸ ಆಗಿರ್ಬೋದು ಅಥವಾ ಭಾನುವಾರ ದಿವಸ ಆಗಿರ್ಬೋದು, ರಾಹುಗಾಲದಲ್ಲಿ ಏನು ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಅಂದ್ರೆ ಲಲಿತಾ ಸಹಸ್ರನಾಮ ಕೇಳುವಂಥದ್ದು, ಅಥವಾ ನಿಂಬೆ ಹಣ್ಣಿನ ದೀಪನ ದೇವಿಗೆ ಅರ್ಪಿಸುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ರಾಹುವಿನ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗಿರುತ್ತೆ. ಇನ್ನು ಶನೈಶ್ವರನ ಅನುಗ್ರಹಕ್ಕೋಸ್ಕರ ನಿಮ್ಗೆಲ್ಲ ಗೊತ್ತು, ದಾನ ಧರ್ಮ ಜಾಸ್ತಿ ಮಾಡ್ಬೇಕು. ಅದ್ರಲ್ಲೂ ಶನಿವಾರ ದಿವಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಶನೈಶ್ವರ ತೃಪ್ತನಾಗ್ತಾನೆ. ಸಾಧ್ಯ ಆದ್ರೆ ಒಂದ್ಸತಿ ನೀವು ತಿರುನೆಲ್ಲರ್ಗೆ ಹೋಗಿ ಬನ್ನಿ, ಅಲ್ಲಿ ನೀವು ದೇವ್ರಿಗೆ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರೋದ್ರಿಂದ ಶನಿಯ ಒಂದು ಅನುಗ್ರಹ ನಿಮ್ಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಕಟಕ ರಾಶಿಯವರ ಸ್ವಭಾವ ಮೊದ್ಲೇ ಸ್ವಲ್ಪ ಶಾಂತ ಸ್ವಭಾವ ಆಗಿರುತ್ತೆ. ಯಾಕಂದ್ರೆ ಚಂದ್ರನ ಅಧಿಪತಿ ಇರೋದ್ರಿಂದ ಸ್ವಲ್ಪ ಬೇಗ ಕಾಂಪ್ರಮೈಸ್ ಆಗ್ಬಿಡ್ತೀರಾ. ಜಾಸ್ತಿ ಯಾವ್ದನ್ನು ನೀವು ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ತಾಯಿಯ ಒಂದು ಮಮತೆ ಇರುವಂತ ಒಂದು ಗುಣ ಇರುವಂತ ಒಂದು ರಾಶಿ ನಿಮ್ದಾಗಿರುತ್ತೆ. ಸೊ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಗುರುಗ್ರಹನ ತಗೊಳ್ಳೋಣ. ಗುರುಗ್ರಹ ಸ್ವಲ್ಪ ದಿನಗಳ ಕಾಲ ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಏನಾದ್ರೂ ಕೆಲಸಕ್ಕೆ ಕೈ ಇಟ್ರು ಕೂಡ ಸ್ವಲ್ಪ ನಿಧಾನಗತಿಯಿಂದ ಚಲಾವಣೆ ಆಗುತ್ತೆ. ಸೊ ಆದ್ರೆ ನೀವೇನಾದ್ರೂ ಹೊರದೇಶಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೆ ನಿಮ್ಗೆ ರಾಹುವಿನ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ನಿಮ್ಮ 12ನೇ ಮನೆಯಿಂದ ನಿಮ್ಮ ಲಗ್ನಕ್ಕೆ ಸಂಚಾರ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ಗುರುಬಲ ಬರಕ್ಕೆ ಶುರು ಆಗುತ್ತೆ. ನಿಮ್ಮ ಲಗ್ನದಲ್ಲೂ ಇರ್ತಾನೆ, ತದನಂತರ ನಿಮ್ಮ 2ನೇ ಮನೆಗೂ ಕೂಡ ಗುರು ಸಂಚಾರ ಬಳಸ್ತಾನೆ 2026ರಲ್ಲಿ. ಸೊ ಹಾಗಾಗಿ ನಿಮ್ಮ ಲಗ್ನಕ್ಕೆ ಬಂದಾಗ ಸ್ವಲ್ಪ ಏನಾದ್ರು ನೋವುಗಳು ಬಾಧೆಗಳು ಖಂಡಿತವಾಗ್ಲೂ ಸ್ವಲ್ಪ ದಿವಸ ನಿಮ್ಮನ್ನ ಕಾಡುತ್ತೆ. ಆದ್ರೆ ಗುರುಬಲ ಬಂದಿರೋದ್ರಿಂದ ಯಾರೆಲ್ಲ ವಿವಾಹಕ್ಕೆ ಒಂದು ಯೋಜನೆನ ಮಾಡ್ತಾ ಇದ್ದೀರಾ ಅವ್ರೆಲ್ಲರಿಗೂ ಕೂಡ ಒಂದು ಶುಭ ಸಮಯ ಅಂತಾನೆ ಹೇಳ್ಬೋದು. ಕಂಕಣ ಬಲ ಕೂಡ ಬರುವಂತ
ಒಂದು ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಏನಾದ್ರೂ ಮದುವೆ ಮಾತುಕತೆಗಳು ಮಾಡ್ಕೊಳ್ಳುವಂಥದ್ದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ಮಾಡ್ಕೊಳ್ಳುವಂತ ಒಂದು ಶುಭ ಸಂದರ್ಭ ಆಗಿರುತ್ತೆ. ಆದ್ರೆ ಗುರು ಕೆಲವು ಸಮಯಗಳ ಕಾಲ ಏನು ಕಂಬಸ್ಟ್ ಆಗಿರ್ತಾನೆ ಅಂದ್ರೆ ತನ್ನ ಸತ್ವಗಳನ್ನ ಕಳ್ಕೊಂಡು ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡದಿರೋದೇ ಒಳಿತು. ಇನ್ನ ಗುರುವಿನ ಒಂದು ಸಂಚಾರ ನಿಮ್ಗೆ 2ನೇ ಮನೆಗೆ ಬಂದಾಗ ಫಿನಾನ್ಷಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೊಳ್ಳೆ ಮೂಲಗಳಿಂದ ನಿಮ್ಗೆ ಏನು ಹಣದ ಅರಿವು ಉಡ್ಕೊಂಡ್ ಬರುತ್ತೆ. ಹಾಗೆ ನೀವು ಆಲ್ರೆಡಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೊಸ ಹೊಸ ಕೆಲಸಗಳು ನಿಮ್ಮನ್ನ ಉಡ್ಕೊಂಡ್ ಬರುವಂತದ್ದು, ಅದರಿಂದ ಒಂದು ಹಣಕಾಸಿನ ಅಭಿವೃದ್ಧಿ ನಿಮ್ಗೆ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನ ರಾಹುವಿನ ಸಂಚಾರದಿಂದ ಹೇಗಿದೆ ನಿಮ್ಗೆ ಅಂತ ನೋಡೋದಾದ್ರೆ, ನೋಡಿ ರಾಹು ನಿಮ್ಮ 8ನೇ ಮನೆಯಲ್ಲಿ ಸಂಚಾರನ ಮಾಡ್ತಿದ್ದಾನೆ. ಈಗ ಆಲ್ರೆಡಿ ರಾಹುವಿನ ಒಂದು ಪರಿಣಾಮನ ಖಂಡಿತವಾಗ್ಲೂ ನೀವು ಅನುಭವಿಸ್ತಾ ಇರ್ತೀರಾ. ರಾಹು ನಿಮ್ಗೆ ಏನು ಅನಿರೀಕ್ಷಿತವಾದ ಹಣಕಾಸನ್ನ ತಗೊಂಡ್ಬಂದ್ ಕೊಡೋದು, ಅನಿರೀಕ್ಷಿತವಾದ ಖರ್ಚುಗಳನ್ನ ಕೂಡ ತಗೊಂಡ್ ಬಂದ್ ಕೊಡ್ತಾ ಇರ್ತಾನೆ. ಹಾಗೆ ಕೆಲವೊಂದು ಕಾಯಿಲೆಗಳನ್ನು ಕೂಡ ತಗೊಂಡ್ಬಂದ್ ಕೊಡ್ತಾನೆ. ಅಂದ್ರೆ ಗುಪ್ತಾಂಗಗಳಲ್ಲಿ ತೊಂದರೆಗಳಾಗುವಂಥದ್ದು, ಅಥವಾ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಗುಪ್ತ ರಿಲೇಶನ್ಶಿಪ್ ಡೆವಲಪ್ಮೆಂಟ್ ಆಗುವಂಥದ್ದು, ಅಥವಾ ನಿಮ್ ಜೀವನದಲ್ಲಿ ಏನೋ ಕೆಲವೊಂದು ಸೀಕ್ರೆಟ್ಸ್ ಕ್ರಿಯೇಟ್ ಆಗುವಂತ ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ತರದ್ ಏನಾದ್ರೂ ಆಕ್ಟಿವಿಟೀಸ್ ಅಲ್ಲಿ ಇದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದೇ ಒಳಿತು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದೆಲ್ಲಾನು ಕೂಡ ಬಹಿರಂಗ ಆಗುವಂತ ಸಂದರ್ಭ ಕೂಡ ಕ್ರಿಯೇಟ್ ಆಗ್ಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕೆ ಅಂತಂದ್ರೆ ನೋಡಿ, ರಾಹು ಒಂದೇ ಸತಿಗೆ ಜಾಸ್ತಿ ಕೊಟ್ಬಿಡ್ತಾನೆ, ಯಾವಾಗ ನಿಮ್ಮನ್ನ ಕೆಳಗಡೆ ಬೀಳಿಸ್ತಾನೆ ಅಂತಾನು ಕೂಡ ಯೋಚನೆ ಮಾಡಕ್ಕಾಗಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಂದರ್ಭ ಬಂದಾಗ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಮುಂದುವರಿಯೋದು ತುಂಬಾ ಒಳ್ಳೇದಾಗತ್ತೆ. ಇನ್ನ ಈ ರಾಹುವಿನ ಸಂಚಾರ ಚೇಂಜ್ ಆಗಿರೋ ನಂತರ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಕಡೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ. ಅಂದ್ರೆ 2026 ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ರಾಹುವಿನ ಒಂದು ಸಂಚಾರ ಚೇಂಜ್ ಆಗೋದು. ಸೊ ಅಲ್ಲಿವರೆಗೂ ಕೂಡ ರಾಹು ನಿಮ್ಗೆ ಅಧಿಕವಾದ ಹಣ ಕೊಡೋದು, ಅಧಿಕವಾದ ಲಾಸ್ ಕೂಡ ಮಾಡ್ತಿರ್ತಾನೆ. ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದಾಗತ್ತೆ. ಇನ್ನ ಏನು ಶನಿಯ ಒಂದು ಸಂಚಾರ ಅಂತ ನೋಡಕ್ ಹೋದಾಗ ನಿಮ್ಮ 9ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇದೆ. ಇದರಿಂದ ಏನಾಗುತ್ತೆ, ಶನಿ ನಿಮ್ಗೆ ಒಳ್ಳೊಳ್ಳೆ ಭಾಗ್ಯಗಳನ್ನ ಕೊಡ್ತಿರ್ತಾನೆ. ನಿಮ್ಗೆ ಏನಾದ್ರು ಪಿತ್ರಾರ್ಜಿತ ಆಸ್ತಿ ಬರ್ಬೇಕಾಗಿದ್ರೆ ಅದ್ರ ಬಗ್ಗೆ ಮಾತುಕತೆಗಳಾಡುವಂಥದ್ದು, ಪಿತ್ರಾರ್ಜಿತ ಆಸ್ತಿ ನಿಮ್ಮ ಭಾಗಕ್ಕೆ ಬರುವಂಥದ್ದು, ತಂದೆಯ ಒಂದು ಅನುಗ್ರಹ ಇರುವಂಥದ್ದು, ಅವ್ರ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು, ಏನೇ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಆ ಕೆಲಸಗಳಲ್ಲಿ ಸ್ವಲ್ಪ ನಿಮ್ಗೆ ಒಂದು ಅದೃಷ್ಟ ಕೂಡಿ ಬರ್ತಾ ಇರುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಶನಿಯ ಒಂದು ದೃಷ್ಟಿಯಿಂದ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಒಳ್ಳೇದೇ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಬಂದಾಗ, ಕೇತು ನೋಡಿ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಸ್ವಲ್ಪ ಏನು ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ, ನಾನು ಏನ್ ಹೇಳ್ದೆ ಆಗ್ಲೇ, ಗುರು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಹಣಕಾಸಿನ ಅಭಿವೃದ್ಧಿ ಏನ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಏನ್ ಆಗ್ತಿದೆ ಅಂತಂದ್ರೆ, ಯಾಕಂದ್ರೆ ಕೇತು ನಿಮ್ಗೆ 2026 ಡಿಸೆಂಬರ್ ತನಕನೂ ಕೂಡ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ತಡೆಗಳಾಗುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರುವಂತ ಡೇಟ್ಗಳಿಗೆ ಬರದೇ ಹೋದ್ರು ಕೂಡ ಸ್ವಲ್ಪ ನಿಧಾನನ ತಗೊಂಡ್ಬಂದ್ ಕೊಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಜ್ಞಾನನ ತಗೊಂಡ್ಬಂದ್ ಕೊಡ್ತಾನೆ, ಎಜುಕೇಶನ್ ಅಲ್ಲಿ ಸ್ವಲ್ಪ ಮುಂದುವರಿಸ್ತಾನೆ. ನೀವೇನಾದ್ರೂ ಆಳವಾದ ಅಧ್ಯಯನ ಏನಾದ್ರು ಮಾಡ್ತಾ ಇದ್ದೀರಾ, ಅಥವಾ ಡಾಕ್ಟರ್ ಏನಾದ್ರು ಆಗಿದ್ದೀರಾ, ಮೆಡಿಕಲ್ ಲೈನ್ ಅಲ್ಲಿ ಏನಾದ್ರು ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ತಗೊಂಡ್ ಬಂದ್ ಕೊಡುವಂತ ಒಂದು ಸನ್ನಿವೇಶ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಕಟಕ ರಾಶಿಯವರಿಗೆ ಆಲ್ಮೋಸ್ಟ್ 2026 ಎಲ್ಲ ಒಳ್ಳೆ ಫಲಗಳನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಇನ್ನ ಕೆಲವೊಂದು ಗ್ರಹಗಳ ಒಂದು ಸ್ಥಾನಮಾನ ಬದಲಾವಣೆಯಿಂದ ಕೆಲವೊಂದು ಚೇಂಜಸ್ ನಿಮ್ಗೆ ಆಗ್ತಾನೆ ಹೋಗ್ತಾ ಇರುತ್ತೆ. ಇನ್ನ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡಿದ್ರೆ, ವಿದ್ಯಾರ್ಥಿಗಳಿಗೆ ವಿದ್ಯೆನಲ್ಲಿ ತುಂಬಾ ಮುಂದುವರೆದಿರ್ತೀರಾ. ಮೊದಲಾರ್ಧದಲ್ಲಿ ಸ್ವಲ್ಪ ದಿನಗಳ ಕಾಲ ಗುರು 12ನೇ ಮನೆಯಲ್ಲಿ ಸಂಚಾರ ಮಾಡೋವರೆಗೂ ಮಾತ್ರ ಸ್ವಲ್ಪ ನೀವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ. ತದನಂತರ ನಿಮ್ಗೆ ಒಂದು ಒಳ್ಳೆ ಟೈಮ್ ಇರುತ್ತೆ. 2026 ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಒಳ್ಳೆ ಅದ್ಭುತವಾದ ಸಮಯ ಆಗಿರುತ್ತೆ. ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ಅಥವಾ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ಬರೀತಿದ್ದೀರಾ ಅಂದ್ರೆ ಒಂದು ಒಳ್ಳೊಳ್ಳೆ ಮಾರ್ಕ್ಸ್ ತಗೊಳ್ಳುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಇದೆಲ್ಲಾನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನ ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತ ನೋಡಿದ್ರೆ, ನೋಡಿ ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಚಂದ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದು, ಈಶ್ವರನ ಧ್ಯಾನ ಮಾಡೋದು. ಪ್ರತಿ ಸೋಮವಾರ ದಿವಸ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. ಯಾವಾಗ್ಲೂ ಕರ್ಕಾಟಕ ರಾಶಿಯವರು ಒಂದು 10 ನಿಮಿಷ ಯಾವತ್ತು ಪ್ರತಿದಿನ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಕಾಮ್ನೆಸ್, ನಿಮ್ಗೆ ಆಲ್ರೆಡಿ ಕಾಮ್ನೆಸ್ ಇದೆ, ಇನ್ನೊಂದಷ್ಟು ನಿಮ್ಗೆ ಒಂದು ಜ್ಞಾನನ ಕೊಡ್ತಾನೆ. ಹಾಗೆ ಇನ್ನ ಗುರುಗಳ ಒಂದು ಅನುಗ್ರಹಕ್ಕೋಸ್ಕರ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಅಥವಾ ಗುರುಗಳ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಕಡಲೆಕಾಳಿಂದ ಮಾಡಿರೋ ಖಾದ್ಯನ ಸೇವನೆ ಮಾಡೋದಾಗಿರ್ಬೋದು, ಹಳದಿ ಬಣ್ಣದ ಬಟ್ಟೆನ ಧರಿಸೋದಾಗಿರ್ಬೋದು, ಅಂದ್ರೆ ಪ್ರತಿ ಗುರುವಾರ ದಿವಸ ಧರಿಸ್ಕೊಳ್ಳಿ. ಹಾಗೆ ಇನ್ನ ಕೇತುವಿನ ಒಂದು ಅನುಗ್ರಹಕ್ಕೆ ಗಣಪತಿಯ ಧ್ಯಾನ ಮಾಡಿ,
ಮತ್ತೆ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸಿ. ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾದೇವಿನ ಹೆಚ್ಚು ಹೆಚ್ಚು ಪೂಜೆ ಮಾಡುವಂಥದ್ದು, ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಲಲಿತ ಸಹಸ್ರನಾಮ ಕೇಳೋದು, ಇದನ್ನೆಲ್ಲಾನು ನೀವು ಮಾಡ್ಕೋಬಹುದು. ಶನಿಯ ಒಂದು ಅನುಗ್ರಹ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತನ್ನ ಜಾಸ್ತಿ ತೋರಿಸುವಂಥದ್ದು, ಎಫರ್ಟ್ ಹಾಕಿ ಕೆಲಸ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಶನಿಯ ಅನುಗ್ರಹನೂ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲನೂ ಸದುಪಯೋಗ ಪಡಿಸ್ಕೊಳ್ಳಿ. ಈ ವರ್ಷದಲ್ಲಿ ನಿಮ್ಗೆ ಒಂದು ಒಳ್ಳೆ ಸಮಯ ಬಂದಿದೆ, ಆ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತೀನಿ. ಸಿಂಹ ರಾಶಿಯವರ ಒಂದು ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಸಿಂಹ ರಾಶಿಯವರ ಅಧಿಪತಿ ಮೊದಲೇ ಸೂರ್ಯ ಆಗಿರೋದ್ರಿಂದ ಸ್ವಲ್ಪ ಕೋಪದ ಸ್ವಭಾವ ಜಾಸ್ತಿ ಇರುತ್ತೆ. ಮತ್ತೆ ನಾನೇ ಲೀಡರ್ ಅನ್ನೋ ತರ ಒಂದು ಮನಸ್ಥಿತಿ ಕೂಡ ನಿಮ್ಗಿರುತ್ತೆ. ಬೇರೆಯವ್ರು ಹೇಳಿದ ಮಾತನ್ನ ಅಷ್ಟು ಸುಲಭವಾಗಿ ತಗೊಳ್ಳೋಂಥ ಒಂದು ಮನಸ್ಥಿತಿ ನಿಮ್ದಾಗಿರೋದಿಲ್ಲ. ಆದರೆ ಈ ವರ್ಷದಲ್ಲಿ ನಿಮಗೆ 2026ರಲ್ಲಿ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಸಿಂಹ ರಾಶಿಯವರಿಗೆ ಗುರುಗ್ರಹದ ಒಂದು ಸಂಚಾರನ ನೋಡೋಣ. ಗುರುಗ್ರಹದ ಸಂಚಾರ ಅಂತ ನೋಡಿದ್ರೆ ಈಗ ನಿಮಗೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಗುರು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರು 3 ಬದಲಾವಣೆಗಳನ್ನ 2026ರಲ್ಲಿ ಮಾಡ್ತಾನೆ. ನಿಮಗೆ ಇಯರ್ ಸ್ಟಾರ್ಟಿಂಗ್ ಅಲ್ಲೇ 11ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಒಂದು ಅದೃಷ್ಟಕರವಾದ ತಿಂಗಳು ಅಂತಾನೆ ವರ್ಷ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ನಿಮಗೆ ಒಳ್ಳೊಳ್ಳೆ ಅನುಗ್ರಹಗಳನ್ನ ಕೊಡ್ತಾನೆ. ನೀವು ಮಾಡಿದ ಎಲ್ಲಾ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನ ತಗೊಂಬಂದು ಕೊಡ್ತಾನೆ. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಳ್ಳುವಂಥದ್ದು, ಎಕ್ಸಾಮ್ಸ್ ಬರೆಯುವಂಥದ್ದು, ಅಥವಾ ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಅದರಲ್ಲಿ ಯಶಸ್ಸನ್ನ ತಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಗುರುವಿನ ಒಂದು ಪರಿಣಾಮದಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಅದ್ಭುತವಾದ ಒಂದು ವರ್ಷ ಅಂತಾನೆ ಹೇಳ್ಬೋದು. ನೋಡಿ, ಸಿಂಹ ರಾಶಿಯವರಿಗೆ ಉದ್ಯೋಗ ಅಂತ ಅಥವಾ ವ್ಯಾಪಾರ ಅಂತ ಬಂದಾಗ ಖಂಡಿತವಾಗ್ಲೂ ಗುರುವಿನ ಒಂದು ಸ್ಥಾನಮಾನದಿಂದ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಅಭಿವೃದ್ಧಿ ತಂದುಕೊಡ್ತಾನೆ. ಅಂದರೆ ಪ್ರಮೋಷನ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗೋದು ಕೂಡ ಆಗುತ್ತೆ. ಹಾಗೆ ಗುರು ಕೆಲವೊಂದು ಸ್ಥಾನಮಾನ ಬದಲಾದಾಗ ಒಂಚೂರು ನಿಮಗೆ ಡಿಮೋಟಿವೇಶನ್ ಕೂಡ ಆಗ್ತಾ ಇರುತ್ತೆ, ಮೇಲಧಿಕಾರಿಗಳಿಂದ ಪ್ರೆಷರ್ ಕೂಡ ಬರ್ತಾ ಇರುತ್ತೆ. ಸೊ ನೀವು ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ. ಮೊದಲೇ ಸಿಂಹ ರಾಶಿಯವರು ಎಲ್ಲನೂ ಕೂಡ ಮ್ಯಾನೇಜ್ ಮಾಡೋ ಒಂದು ಕೇಪಬಲ್ ಇರೋದ್ರಿಂದ ಖಂಡಿತವಾಗ್ಲೂ ಇದೆಲ್ಲನೂ ನೀವು ಮ್ಯಾನೇಜ್ ಮಾಡ್ತೀರಾ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ, ದಿಢೀರಂತ ಲಾಭ ಆಗೋದು, ದಿಢೀರಂತ ನಷ್ಟ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ವ್ಯವಹಾರನ ಮಾಡಿ, ಇದರಿಂದ ನಿಮಗೆ ಆಗೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಆದರೆ ಗುರುವಿನ ಒಂದು ಸಂಚಾರದಿಂದ ಖಂಡಿತವಾಗ್ಲೂ ನೀವು 2026ರಲ್ಲಿ ಒಂದು ಒಳ್ಳೆ ಹಣ ಸಂಪಾದನೆ ಮಾಡುವಂಥದ್ದು, ಒಂದು ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಬರುವಂಥದ್ದು, ಅಥವಾ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗೋದು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರು ನಿಮ್ಮ 12ನೇ ಮನೆಗೆ ಸಂಚಾರ ಮಾಡಿದಾಗ ಆಗ ಒಂದು ಸ್ವಲ್ಪ ನಿಮಗೆ ನಿದ್ರೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಒಂದು ಸಾಧ್ಯತೆಗಳು ಕೂಡ ಆಗುತ್ತೆ. ಸೊ ಆದರೆ ನೀವೇನೆಲ್ಲ ಫಾರಿನ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ರೆ ಅಥವಾ ವಿದೇಶ ಪ್ರಯಾಣ ಏನಾದರೂ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ ಗುರುಗ್ರಹ. ಹಾಗೆ ನಿಮ್ಮ ಲಗ್ನಕ್ಕೆ ಗುರುವಿನ ಒಂದು ಸಂಚಾರ ಆದ ನಂತರ ನಿಮಗೆ ಗುರುಬಲ ಕೂಡ ಬರುತ್ತೆ. ಈಗ ಆಲ್ರೆಡಿ ಗುರುಬಲ ನಿಮಗಿದೆ, 11ನೇ ಮನೆಯಲ್ಲಿ ಗುರು ಸಂಚಾರ ಇರೋದ್ರಿಂದ ಆಲ್ರೆಡಿ ಗುರುಬಲ ನಿಮಗಿದೆ. ಇನ್ನು 12ನೇ ಮನೆಗೆ ಬಂದಾಗ ಸ್ವಲ್ಪ ದಿನಗಳ ಕಾಲ ನೀವು ಮದುವೆ ಮುಂಜಿನ ಮಾಡದೇ ಇರೋದೇ ಒಳ್ಳೇದಾಗುತ್ತೆ. ಮತ್ತೆ ನಿಮ್ಮ ಲಗ್ನಕ್ಕೆ ಗುರುವಿನ ಒಂದು ಸಂಚಾರ ಆದ ನಂತರ ಕಂಕಣ ಬಲ ಕೂಡ ಬರುವಂಥ ಒಂದು ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ಮದುವೆ ಮಾಡುವಂಥದ್ದು, ಗಂಡು ಹೆಣ್ಣು ಹುಡುಕಾಡುವಂಥದ್ದು, ಇದೆಲ್ಲನೂ ಕೂಡ ಶುಭ ಸುದ್ದಿಗಳನ್ನ ನೀವು ಗುರುಗ್ರಹದ ಒಂದು ಸಂಚಾರದಿಂದ ನೋಡ್ಬೋದು. ಇನ್ನು ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಹೋದಾಗ ಕೇತು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಆಲ್ರೆಡಿ ನೀವೀಗ ಕೆಲವೊಂದು ನೋವುಗಳನ್ನ ಬಾಧೆನ ಅನುಭವಿಸ್ತಾ ಇರ್ತೀರಾ. ಅಂದರೆ ಕೆಲವೊಂದು ಆಪರೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸ್ವಲ್ಪ ಬಾಯಿಗೆ ಸಂಬಂಧಪಟ್ಟಿದ್ದು, ಅಂದರೆ ಬಾಯಲ್ಲಿ ಹುಣ್ಣಾಗೋದು, ಉಳ್ಕಲಾಗುವಂಥದ್ದು, ಹಲ್ಲಿ ನೋವು ಬರುವಂಥದ್ದು, ಇದು ಕೂಡ ನಿಮ್ಮ ಜೀವನದಲ್ಲಿ ಆಲ್ರೆಡಿ ನೀವು ಈಗ ಅನುಭವಿಸ್ತಾ ಇರ್ತೀರಾ. 2026ರಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಹಾಗೆ ಒಳ್ಳೆ ಜ್ಞಾನನ ಕೊಡ್ತಾನೆ. ಆದರೆ ನೀವೇನಾದರೂ ಒಂದು ವಿಷಯನ ತಿಳ್ಕೊಬೇಕು, ಯಾವುದಾದ್ರೂ ಒಂದು ಹೊಸ ವಿದ್ಯೆನ ಕಲಿಬೇಕು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಪ್ರಚೋದನೆ ಮಾಡ್ತಾನೆ, ಒಳ್ಳೆ ಜ್ಞಾನನ ತೊಗೊಂಬಂದು ಕೊಡ್ತಾನೆ. ಸೊ ಇದು ತುಂಬ ಒಂದು ಖುಷಿ ಪಡುವಂಥ ವಿಷಯ ಕೇತುವಿನ ಒಂದು ಅನುಗ್ರಹದಿಂದ. ಕೇತುವಿನ ಬದಲಾವಣೆಯ ನಂತರ ಸ್ವಲ್ಪ 12ನೇ ಮನೆಗೆ ಕೇತು ಹೋಗೋದ್ರಿಂದ ಸ್ವಲ್ಪ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿಮಗೆ ನಿದ್ದೆ ಸರಿಗೆ ಬರೋದಿಲ್ಲ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುವಂಥದ್ದು, ಅಥವಾ ಅದೇ ಮತ್ತು ನಿಮಗೇನು ಈಗ ಹಲ್ಲು ನೋವು ಬರೋದು, ಬಾಯಲ್ಲಿ ತೊಂದರೆ ಆಗೋದು, ಗಂಟಲು ನೋವು ಬರೋದು, ಇದು ಕಂಟಿನ್ಯೂ ಆಗುತ್ತೆ ರಾಹುವಿನ ಕೇತುವಿನ ಒಂದು ಸಂಚಾರದ ನಂತರನೂ ಕೂಡ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ರಾಹು ನಿಮ್ಮ 8ನೇ ಮನೆಯಲ್ಲಿ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ನಡೀತಾ ಇದೆ. ಸೊ ರಾಹುವಿನ ಸಂಚಾರದಿಂದ ಏನಾಗ್ತಿದೆ ಅಂದರೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಸ್ವಲ್ಪ ನೀವು ಮೊದಲೇ ಕೋಪಿಷ್ಠರಾಗಿರ್ತೀರ ಸಿಂಹರಾಶಿಯವರು, ನೀವೇ ಏನೋ ರ್ಯಾಶಾಗಿ ಮಾತಾಡೋದು, ಅಥವಾ ನೀವು ಆಡುವಂಥ ಕೆಲವೊಂದು ಮಾತನ್ನ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ದಿರಾ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂಥ ಒಂದು ಸಿಚುವೇಶನ್ ಆಲ್ರೆಡಿ ನಿಮಗೆ ಕ್ರಿಯೇಟ್ ಆಗಿದೆ. ಅದು ಮುಂದಕ್ಕೂ ಕೂಡ ನಡೀತಾ ಹೋಗ್ತಾ ಇರುತ್ತೆ. ರಾಹುವಿನ ಒಂದು ಸಂಚಾರ ಬದಲಾದ ನಂತರ ಸ್ವಲ್ಪ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ರಾಹುವಿನ ಸಂಚಾರದಿಂದ ನಿಮ್ಗೆ ಏನೇ ಈ ಥರ ಬದಲಾವಣೆಗಳಾಗ್ತಿದ್ರು ಕೂಡ ಬೇರೆ ಬೇರೆ ಗ್ರಹಗಳಿಂದ ನಿಮಗೆ ಖಂಡಿತವಾಗ್ಲೂ ಒಳಿತಾಗ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರದ್ದೇ ಬಗ್ಗೆನೇ ನೀವು ಆಲೋಚನೆ ಮಾಡೋದು ಬೇಡ.
ಇನ್ನು 8ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಏನು ಹಣ ಅಂದರೆ ಹಣದ ಅರಿವು ಯಾವ ರೀತಿ ಬರುತ್ತೆ ಅಂತಂದರೆ ದಿಢೀರಂತ ಹಣ ಬರೋದು, ದಿಢೀರಂತ ಲಾಸ್ ಆಗುವಂಥದ್ದು, ಅಥವಾ ನಿಮ್ಗೇನಾದರೂ ಗುಪ್ತ ಇತ್ತು ಅಂತಂದರೆ ಅದು ಬಹಿರಂಗ ಆಗುವಂಥದ್ದು, ಅಥವಾ ಗುಪ್ತ ರೋಗಗಳು ಬರುವಂಥದ್ದು, ಇದೆಲ್ಲನೂ ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನಾದರೂ ನಿಮಗೆ ಆ ಥರ ಆರೋಗ್ಯ ಸಮಸ್ಯೆಗಳು ಬಂದಾಗ ದಯವಿಟ್ಟು ಅದನ್ನು ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಹಾಗೆ ನಿಮ್ಗೇನು ನಾನು ಹೇಳ್ತಿದ್ದೆ, ಹಣದ ಅರಿವು ಚೆನ್ನಾಗಿರುತ್ತೆ, ದಿಢೀರಂತ ಹಣ ಬರುತ್ತೆ ಅಂತ ಹೇಳಿದೆ. ಹಾಗೆ ಖರ್ಚು ಕೂಡ ಜಾಸ್ತಿ ಆಗಿರುತ್ತೆ. ಸೊ ನೀವು ಅದನ್ನು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ಏನಕ್ಕೋ ಖರ್ಚು ಮಾಡಿಬಿಡೋದು, ಅವಶ್ಯಕತೆ ಇಲ್ಲದಿರೋದನ್ನೆಲ್ಲ ತೊಗೊಂಡು ಇಟ್ಕೊಳ್ಳೋದು, ಇದರಿಂದ ಹಣದ ಅರಿವು ನಿಮಗೆ ಬರ್ತಾ ಇದೆ ಅಂತಂದ್ಬಿಟ್ಟು ಏನೇನೋ ಎಕ್ಸ್ಪೆನ್ಸಿವ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮುಂದಕ್ಕೆ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ, ಯಾಕಂದರೆ ದಿಢೀರಂತ ಯಾವುದೇ ರೀತಿಯಾದ ಖರ್ಚು ಬರ್ಬೋದು ನಿಮಗೆ, ನೀವು ಅದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಿರೋದಿಲ್ಲ. ಸೊ ಆ ಸಮಯದಲ್ಲಿ ನಿಮಗೆ ತುಂಬ ಡಿಫಿಕಲ್ಟ್ ಆಗೋದ್ರಿಂದ ಇವಾಗೇ ಸ್ವಲ್ಪ ಹಣದ ಉಳಿತಾಯದ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯನ ಒಂದು ಅನುಗ್ರಹಕ್ಕೋಸ್ಕರ ನೀವು ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಇದನ್ನೆಲ್ಲನೂ ಮಾಡ್ಕೊಳ್ಳೋದ್ರಿಂದ ಸೂರ್ಯನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ಮೊದಲೇ ಅವನು ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ನಿಮಗೆ ಸಾಥ್ ಕೊಡ್ತಾ ಹೋಗ್ತಾನೆ. ಹಾಗೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಜಾಸ್ತಿ ಮಾಡ್ಕೊಂಡು ತಿನ್ನಿ. ಹಾಗೆ ಗುರುವಿನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಕೇತು ಆಲ್ರೆಡಿ ನಿಮಗೆ ಲಗ್ನದಲ್ಲಿರೋದ್ರಿಂದ ಗಣಪತಿನೇ ಹೆಚ್ಚು ಆರಾಧನೆ ಮಾಡಿ, ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸಿ. ಇದರಿಂದ ನಿಮಗೆ ಕೇತುವಿನ ಪರಿಣಾಮದಿಂದ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಓದುವಂಥದ್ದು, ಲಲಿತ ಸಹಸ್ರನಾಮ ಕೇಳುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಾಹುವಿನ ಒಂದು ಅನುಗ್ರಹ ಚೆನ್ನಾಗಾಗುತ್ತೆ. ಇನ್ನು ಶನೈಶ್ವರನ ಒಂದು ಅನುಗ್ರಹಕ್ಕೋಸ್ಕರ, ಯಾಕೆಂದರೆ ಶನಿ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಯಿಲೆಗಳನ್ನು ಕೂಡ ತೊಗೊಂಬಂದು ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಬಡವರಿಗೆ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುವಂಥದ್ದು, ನೀವು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತೀರಾ, ಎಷ್ಟು ಎಫರ್ಟಾಗಿ ಕೆಲಸ ಮಾಡ್ತೀರಾ, ಅಷ್ಟೇ ನಿಮಗೆ ಒಳ್ಳೆ ಫಲಗಳನ್ನ ಶನಿದೇವ ಕೊಡ್ತಾನೆ. ಸೊ ಹಾಗಾಗಿ ಅದನ್ನು ನೀವು ಮರಿದಿರ ಮಾಡಬೇಕಾಗುತ್ತೆ. ಇನ್ನು ನೀವು ತಿರುನೆಲ್ಲಾರ್ನಲ್ಲಿರುವಂತಹ ಶನೈಶ್ವರನ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ಅಭಿಷೇಕನ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಹೆಸರಲ್ಲಿ. ಖಂಡಿತವಾಗ್ಲೂ ನಿಮಗಿರುವಂಥ ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಸೊ ಇದೆಲ್ಲದನ್ನು ಕೂಡ ನೀವು ಮರಿದಿರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಬಂದಿದೆ. ಎಜುಕೇಷನಲ್ಲಿ ಖಂಡಿತವಾಗ್ಲೂ ಮುಂದುವರ್ತೀರಾ. ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ತೊಗೊತೀರಾ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಒಂಚೂರು ಗಮನ ಹರಿಸ್ಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಇದಿಷ್ಟು ಬಿಟ್ಟರೆ ಸಿಂಹ ರಾಶಿಯವರಿಗೆ 2026ರಲ್ಲಿ ಎಲ್ಲ ರೀತಿಯಿಂದನೂ ಒಂದು ಶುಭವಾಗಿರುತ್ತೆ. ಕನ್ಯಾ ರಾಶಿಯವರ 2026ರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಗುರುಗ್ರಹಗಳನ್ನ ತಗೊಳ್ಳೋಣ. ಗುರುಗ್ರಹ ನಿಮ್ಮ 11ನೇ ಮನೆಯಲ್ಲಿ ಈಗ ಆಲ್ರೆಡಿ ಸಂಚಾರನ ಮಾಡ್ತಾ ಇದ್ದಾನೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಳ್ಳೊಳ್ಳೆ ಕೆಲಸದ ಆಪರ್ಚುನಿಟೀಸ್ ನಿಮಗೆ ಬರುವಂಥದ್ದು. ನೀವು ಸುಮ್ಮನೆ ಮನೆಯಲ್ಲಿದ್ದರೂ ಕೂಡ ಯಾವುದಾದ್ರು ಒಳ್ಳೊಳ್ಳೆ ಸುದ್ದಿಗಳನ್ನ ನೀವು ಕೇಳ್ತಾ ಇರ್ತೀರಾ. ಈ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಆದರೆ ನೀವು ಅದನ್ನು ಕೆಲಸನ ಮಾಡಿ ನೀವು ಅದನ್ನು ಉಪಯೋಗ ಮಾಡ್ಕೊಬೇಕಾಗಿ ಬರುತ್ತೆ. ಬಂದಿರೋ ಅವಕಾಶಗಳನ್ನ ನೀವು ಉಪಯೋಗ ಮಾಡ್ಕೊಬೇಕಾಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಶನಿಯ ಒಂದು ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗಿರುತ್ತೆ. ಅಂದರೆ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಅಯ್ಯೋ ನಿಧಾನಕ್ಕೆ ಹೋಗೋಣ, ಅಯ್ಯೋ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋಂಥ ಮನಸ್ಥಿತಿ ನಿಮ್ದು ಆಗ್ಬಿಟ್ಟಿರುತ್ತೆ. ಜೊತೆಗೆ ಆರೋಗ್ಯದಲ್ಲೂ ಕೂಡ ಕೆಲವು ಸಮಸ್ಯೆ ಇರೋದ್ರಿಂದ ಅದು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಟ್ಕೊಂಡ್ರೆ ಖಂಡಿತವಾಗ್ಲೂ ಬರೋ ಎಲ್ಲ ಆಪರ್ಚುನಿಟೀಸ್ನೂ ಕೂಡ ನೀವು ತೊಗೋಬೋದು. ಸೊ ಇನ್ನು ಕನ್ಯಾ ರಾಶಿಯವರಿಗೆ ಗುರುಬಲನೂ ಕೂಡ ಬಂದಿರೋದ್ರಿಂದ, ನಿಮ್ಮ 11ರಲ್ಲಿ ಏನು ಗುರುವಿನ ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಕೂಡ ಬಂದಿದೆ. ಸೊ ಹಾಗಾಗಿ 10 ಮತ್ತು 11ಕ್ಕೆ ಗುರು ಬರ್ತಾನೆ. ಉದ್ಯೋಗದಲ್ಲಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡುವಂಥದ್ದು, ಹೊಸ ಹೊಸ ಮಾರ್ಗಗಳನ್ನ ಕೂಡ ತೊಗೊಂಬಂದು ಓಪನ್ ಮಾಡಿಕೊಡ್ತಾನೆ. ಹಾಗೆ 11ನೇ ಮನೆಗೆ ಗುರುಗ್ರಹ ಬಂದಾಗ ನಿಮಗೆ ಗುರುಬಲ ಬರುತ್ತೆ. ಸೊ ಅಂಥ ಟೈಮಲ್ಲಿ ಮದುವೆ ಆಪರ್ಚುನಿಟೀಸ್ ಏನಾದರೂ ಬಂದರೆ ಅದನ್ನು ನೀವು ಸ್ವೀಕರಿಸ್ಕೊಬೋದು. ಮತ್ತು ಕಂಕಣ ಬಲ ಬರೋಂಥ ಒಂದು ಸಮಯ ಕೂಡ ಅದಾಗಿರುತ್ತೆ. ಗಂಡು ಹೆಣ್ಣು ಹುಡುಕಾಟದಲ್ಲಿರೋರಿಗೆ ಅದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಮುಖ್ಯವಾದ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅಂದರೆ ಈ ಒಂದು ಗುರುವಿನ ಒಂದು ಸಂಚಾರದಿಂದ ಏನಾಗುತ್ತೆ, ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅಥವಾ ಮಾಮೂಲಿ ಓದ್ತಿರೋ ಮಕ್ಳಿಗೂ ಕೂಡ ಎಜುಕೇಷನಲ್ಲಿ ಒಂಚೂರು ಮುಂದೆ ಇರ್ತಾರೆ. ಏನಪ್ಪ ಇಷ್ಟು ದಿವಸ ನಮ್ಮ ಮಗು ಚೆನ್ನಾಗಿ ಓದ್ತಾ ಇರಲ್ಲ, ಏನು ಇವಾಗ ಇಷ್ಟೊಂದು ಚೆನ್ನಾಗಿ ಓದ್ತಿದ್ದೀನಿ ಅಂತ ತಂದೆ ತಾಯಿ ಆಶ್ಚರ್ಯ ಬೀಳೋ ರೀತಿಯಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ನ ತೊಗೊಂಡು ಬಂದು ಕೊಡ್ತಾ ಇರ್ತಾರೆ. ಇನ್ನು ಗುರು 12ನೇ ಮನೆಗೆ ಸಂಚಾರ ಮಾಡಿದಾಗ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸದಲ್ಲಿ, ಅಥವಾ ಯಾರಾದರೂ ಹೊರದೇಶದಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಹೊರದೇಶಕ್ಕೆ ಹೋಗಿ ಬರೋಂಥ ಏನಾದರೂ ವಿದೇಶ ಪ್ರಯಾಣ ಮಾಡ್ತೀರಂದ್ರೆ ಅದೆಲ್ಲದಕ್ಕೂ ಕೂಡ ಗುರು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾನೆ.
ಈಗ ಆಲ್ರೆಡಿ ಕೇತು ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ನಿಮಗೆ ಬಾಯಿಗೆ ಸಂಬಂಧಪಟ್ಟಿದ್ದು ಮತ್ತು ಗಂಟ್ಲಲ್ಲಿ ನೋವು ಬರುವಂಥದ್ದು ಅಥವಾ ಉಳ್ಕಲಾಗುವಂಥದ್ದು ಈ ಎಲ್ಲ ಸಮಸ್ಯೆಗಳನ್ನ ನೀವು ಆಲ್ರೆಡಿ ಅನುಭವಿಸ್ತಾ ಇರ್ತೀರಾ. ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ರಾಹು ಏನು ಕೇತುವಿನ ಒಂದು ಸಂಚಾರದ ನಂತರ ಸ್ವಲ್ಪ ಈ ಒಂದು ಸಮಸ್ಯೆಗಳಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡಕ್ಕೆ ಹೋದಾಗ ರಾಹು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದೊಂಥರ ಒಂದು ಚಾಲೆಂಜಿಂಗ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, 6ನೇ ಮನೆ ಅಂತಂದ್ರೆ ನಾವು ರೋಗ, ಋಣ, ಶತ್ರು ಎಲ್ಲನೂ ಕೂಡ ಹೇಳ್ತೀವಿ. ಹಾಗೆ ಉದ್ಯೋಗಕ್ಕೂ ಕೂಡ ರಾಹುನ ನಾವು ಹೋಲಿಸ್ತೀವಿ. ಯಾರೆಲ್ಲ ಹೊರದೇಶದ ಕಂಪನಿಗಳಿಗೆ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಗಿರ್ತೀರಾ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಮಯ ಇದಾಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮಗೆ ಕೆಲಸದಲ್ಲಿ ಏನೋ ಬಡ್ತಿ ಸಿಗುವಂಥದ್ದು ಅಂತಂದರೆ ನಿಮಗೆ ಸ್ವಲ್ಪ ಅದರಲ್ಲಿ ಜಾಸ್ತಿ ಒಂದು ಅನುಭವ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ತಕ್ಕನಾಗಿ ನಿಮಗೆ ಬೆಲೆ ಸಿಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಪ್ರಶಂಸೆ ಸಿಗುವಂಥದ್ದು, ನೀವು ಮಾಡ್ತಿರೋಂಥ ಕೆಲಸ ಗುರುತಿಸ್ಕೊಳ್ಳೋಂಥ ಒಂದು ಸಮಯ ಕೂಡ ಆಗಿರುತ್ತೆ. ಸೊ ಇನ್ನು ಮತ್ತು ನಿಮಗೆ ಹೊರದೇಶಕ್ಕೆ ಹೋಗೋದಕ್ಕೆ ಅವಕಾಶಗಳು ಕೂಡ ಹುಡ್ಕೊಂಡು ಬರುತ್ತೆ. ಹಾಗೆ ಯಾರಿಗೆಲ್ಲ ಕೋರ್ಟಲ್ಲಿ ಕೇಸ್ಗಳಿದ್ದಾವೆ ಅಂಥವ್ರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ಸಮಯ ಆಗಿರುತ್ತೆ. ರಾಹುವಿನ ಒಂದು ಪ್ರಭಾವದಿಂದ ಖಂಡಿತವಾಗ್ಲೂ ಕೇಸಲ್ಲಿ ನಿಮ್ಮ ಕಡೆನೇ ಒಂದು ವಾದ ಆಗುವಂಥದ್ದು, ನಿಮಗೆ ಗೆಲುವು ಸಿಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಶತ್ರುಗಳ ಕಾಟನೂ ಜಾಸ್ತಿ ಇರುತ್ತೆ. ಎಷ್ಟೇ ಶತ್ರುಗಳಿದ್ರೂ ಕೂಡ ಆ ಶತ್ರುಗಳು ನಿಮ್ಮ ಮುಂದೆ ಖಂಡಿತವಾಗ್ಲೂ ಸೋಲನ್ನು ಒಪ್ತಾರೆ. ಯಾಕಂದರೆ ರಾಹುವಿನ ಒಂದು ಸ್ಥಾನಮಾನ ಆಗಿದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಖಂಡಿತವಾಗ್ಲೂ ರಾಹು ಆರೋಗ್ಯನ ಹಾಳು ಮಾಡ್ತಾನೆ. ಸ್ವಲ್ಪ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ತಲೆನೋವು ಬರುವಂಥದ್ದು, ಕಣ್ಣು ಬರುವಂಥದ್ದು, ಚರ್ಮ ರೋಗಗಳು ಬರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದ್ರ ಕಡೆನೂ ನೀವು ಗಮನ ಕೊಡಬೇಕು. ಏನಾದ್ರು ಮೊದಲೇ ಶುಗರು, BP ಆ ಥರ ಇದ್ದರೆ ಅದನ್ನು ಟೆಸ್ಟ್ ಮಾಡಿಸ್ಕೊಂಡು ತಕ್ಕ ಒಂದು ಆಹಾರನ ತಗೊಳ್ಳೋದು, ನಿಯಮಿತ ಆಹಾರದ ಕ್ರಮಗಳನ್ನ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಮೆಡಿಟೇಷನ್ ಮಾಡೋದು, ಇದೆಲ್ಲದರಿಂದ ಏನಾಗುತ್ತೆ, ಈ ಆಗ್ತಿರೋ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಬಹುದು. ಇನ್ನು ಏನು ಶನೈಶ್ವರನ ಒಂದು ಸ್ಥಾನಮಾನ ಅಂತ ನೋಡೋಕೆ ಹೋದಾಗ 7ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ನಡೀತಿದೆ. ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಲೇಸಿನೆಸ್ ಫೀಲ್ ಆಗ್ತೀರಾ. ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸ್ವಲ್ಪ ಮನಸ್ತಾಪಗಳು ಬರೋದು ಕೂಡ ಆಗುತ್ತೆ. ಆದರೆ ಬೇರೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಅದೆಲ್ಲವೂ ಸಕಾಲಕ್ಕೆ ಸರಿ ಹೋಗುವಂಥದ್ದು. ಏನೇ ನೆಗೆಟಿವಿಟಿ ಬಂದರೂ ಕೂಡ ನೀವು ಮೊದಲೇ ಕನ್ಯಾ ರಾಶಿಯವರು ತುಂಬ ಬುದ್ಧಿವಂತರಾಗಿರ್ತೀರ. ಎಲ್ಲನೂ ಹೆಂಗೆ ಸರಿ ಮಾಡ್ಕೊಬೇಕು, ಯಾಕಂದರೆ ನಿಮ್ಮ ರಾಶಾಧಿಪತಿ ಬಂದು ಮೊದಲೇ ಬುಧ ಆಗಿರ್ತಾನೆ, ಹೆಂಗೆ ಸರಿ ಮಾಡ್ಕೊಬೇಕು ಅನ್ನೋ ಒಂದು ಆಲೋಚನೆ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವು ಬರುವಂಥ ಎಲ್ಲ ಕಷ್ಟಗಳನ್ನು ಕೂಡ ನೀವು ಪಾರು ಮಾಡ್ಕೊಳ್ಳೋಂಥ ಶಕ್ತಿ ನಿಮಗಿರುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಖಂಡಿತವಾಗ್ಲೂ ಬದಲಾವಣೆಗಳು ಆಗ್ತಾ ಹೋಗ್ತಾ ಇರುತ್ತೆ. ಪ್ರಮುಖವಾದ ಬದಲಾವಣೆಗಳು ಅಂತಂದರೆ ಈಗ ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಎಲ್ಲ ರೀತಿಯಿಂದಲೂ ನಿಮಗೆ ತುಂಬ ಚೆನ್ನಾಗೇ ಇದೆ ಈ ವರ್ಷದಲ್ಲಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹದ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮನ ಕೇಳಬೇಕಾಗತ್ತೆ ಅಥವಾ ಹೇಳ್ಕೊಬೇಕಾಗತ್ತೆ. ಹಾಗೆ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡ್ಕೊಳ್ಳಿ, ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸಿ. ಗುರುವಿನ ಒಂದು ಸ್ಥಾನಮಾನ ನಿಮಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಾಗತ್ತೆ. ಇನ್ನು ಏನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡ್ಕೊಳ್ಳಿ. ಏನು ರಾಹುವಿನ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳಿ, ಲಲಿತ ಸಹಸ್ರನಾಮನ ಕೇಳಿ. ಇನ್ನು ಶನಿಯ ಒಂದು ಅನುಗ್ರಹಕ್ಕೋಸ್ಕರ ಒಂದು ಸತಿ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕನ ಮಾಡಿಸ್ಕೊಂಡು ಬನ್ನಿ. ಹಾಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ. ನಿಮ್ಮ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಸ್ವಲ್ಪ ನೋಡ್ಕೊಳ್ಳಿ. ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡಿ. ಖಂಡಿತವಾಗ್ಲೂ ಶನೀಶ್ವರನ ಒಂದು ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ತುಲಾರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ತುಲಾರಾಶಿಯವರಿಗೆ ಗುರುವಿನ ಸ್ಥಾನ ನೋಡೋಕೋರೆ ತುಂಬ ಅದ್ಭುತವಾದ ಒಂದು ಸ್ಥಾನ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ನಿಮಗೆ ಗುರು ನಿಮ್ಮ 9ನೇ ಮನೆ, 10ನೇ ಮತ್ತೆ 11ನೇ ಮನೆಯಲ್ಲಿ ಗುರುವಿನ ಸಂಚಾರ 2026 ಇರುತ್ತೆ. ಈ 3 ಮನೆಗಳು ಕೂಡ ತುಂಬಾ ಅದೃಷ್ಟಕರವಾದ ಮನೆಗಳಾಗಿರೋದ್ರಿಂದ ಈ ವರ್ಷದಲ್ಲಿ ಗುರುವಿನಿಂದ ಒಂದು ಒಳ್ಳೆ ಅನುಕೂಲಗಳನ್ನ ಪಡ್ಕೊತಾ ಇದ್ದೀರಾ. ಮೊದಲನೇದಾಗಿ 9ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಏನು ಗುರುಬಲ ಬಂದಿರುತ್ತೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುವಂತ ಒಂದು ಸಮಯ ಆಗಿರುತ್ತೆ. ಹಾಗೆ ಉದ್ಯೋಗ ಕೆಲಸದಲ್ಲೂ ಅಷ್ಟೇ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂತದ್ದು, ಅಥವಾ ನಿಮ್ಗೆ ಏನಾದ್ರು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತುಕತೆಗಳಾಡೋದಿದ್ರೆ ಪಿತ್ರಾರ್ಜಿತ ಆಸ್ತಿ ಬರುವಂತ ಒಂದು ಸಮಯ ಕೂಡ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತುಕತೆ ಆಡುವಂತ ಸಮಯ ಕೂಡ ಆಗಿರುತ್ತೆ. ನಿಮ್ ತಂದೆಯ ಒಂದು ಆಶೀರ್ವಾದ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ತಂದೆ ಏನಾದ್ರು ಮೊದಲೇ ಆರೋಗ್ಯದಲ್ಲಿ ಕೆಟ್ಟಿದ್ರು ಅಂತಂದ್ರೆ ಅವ್ರ ಆರೋಗ್ಯ ಕೂಡ ಸರಿ ಹೋಗ್ತಾ ಇರುತ್ತೆ.
ಇನ್ನ ಗುರು 10ನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರುವಂಥದ್ದು, ನಿಮ್ ಮಾಡ್ತಿರೋ ಏನಾದ್ರು ವರ್ಕ್ ಮಾಡ್ತಾ ಇದೀರಾ ಅಂದ್ರೆ ಅದು ಡೆವಲಪ್ಮೆಂಟ್ ಆಗುವಂಥದ್ದು, ಈ ರೀತಿ ಒಂದು ಖುಷಿಯಾದ ಸನ್ನಿವೇಶನ ನೀವು ನೋಡಬಹುದು. ಇನ್ನ 11ನೇ ಮನೆಗೆ ಗುರುವಿನ ಸಂಚಾರ ಆದಾಗ ಒಂದು ಭಾಗ್ಯದ ಬಾಗಿಲೆ ತೆಗೆಯುತ್ತೆ ಅಂತ ಹೇಳ್ಬೋದು. ಏನ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಆ ಕೆಲಸದಲ್ಲೆಲ್ಲ ನಿಮ್ಗೆ ಗುರು ಖಂಡಿತವಾಗ್ಲೂ ಯಶಸ್ಸನ್ನ ತಗೊಂಡ್ಬಂದು ಕೊಡ್ತಾನೆ. ಎಸ್ಪೆಷಲಿ ಯಾರು ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲರಿಗೂ ಕೂಡ ಏನು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವಿನ್ ಮಾಡಿಸುವಂತದ್ದು ಅಥವಾ ಎಜುಕೇಶನ್ ಅಲ್ಲಿ ತುಂಬಾ ಮುಂದುವರಿಯುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಈ ಒಂದು 2026 ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ತುಲಾ ರಾಶಿನಲ್ಲಿ ಹುಟ್ಟಿದ್ದೀರಾ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ಒಂದು ವರ್ಷ ಇದಾಗಿರುತ್ತೆ. ಇನ್ನ ಕೇತುವಿನ ಸಂಚಾರ ಅಂತ ನೋಡಕ್ ಹೋದಾಗ ಕೇತು ಆಲ್ರೆಡಿ ನಿಮ್ಗೆ ಇವಾಗ 11ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾನೆ. ಇದರಿಂದ ಒಂದು ಭಾಗ್ಯದ ಬಾಗಿಲು ಖಂಡಿತವಾಗ್ಲೂ ತೆಗ್ದಿರುತ್ತೆ. ಆದ್ರೆ ಕೆಲವೊಂದು ಅಡೆತಡೆಗಳಾಗುವಂಥದ್ದು, ಏನೋ ಕೆಲಸಗಳೆಲ್ಲ ಆಯ್ತು, ಕೊನೆ ಮೂಮೆಂಟ್ ಅಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ನೀವೇನಾದ್ರೂ ಆಧ್ಯಾತ್ಮದ ಲೈನ್ ಅಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ಖಂಡಿತವಾಗ್ಲೂ ಕೇತು ತಗೊಂಬಂದು ಕೊಡ್ತಾನೆ. ಸೊ 11ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಬೆಳೆಸಿದಾಗೂ ಕೂಡ ನಿಮ್ಮ ವ್ಯಾಪಾರದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ನಿಮ್ಮ ಬಿಸ್ನೆಸ್ ನಲ್ಲಿ ಸ್ವಲ್ಪ ಅಡೆತಡೆಗಳಾಗೋ ಚಾನ್ಸಸ್ ಇರುತ್ತೆ. ಆದ್ರೆ ಆಧ್ಯಾತ್ಮದ ಲೈನ್ ಅಲ್ಲಿ ಇದ್ರೆ ಅದರಲ್ಲಿ ಖಂಡಿತವಾಗ್ಲೂ ಒಳ್ಳೆ ಜ್ಞಾನನ ತಗೊಂಬಂದು ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಜ್ಞಾನನ ತಗೊಂಬಂದು ಕೊಡ್ತಾನೆ. ಇನ್ನ ರಾಹುವಿನ ಸಂಚಾರ ಅಂತ ನೋಡಕ್ ಹೋದಾಗ ರಾಹು ನಿಮ್ಗೆ 5ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾನೆ. 2026 ಡಿಸೆಂಬರ್ ವರ್ಗು ಕೂಡ ರಾಹು 5ನೇ ಮನೆಯಲ್ಲೇ ಸಂಚಾರ ಮಾಡ್ತಿರ್ತಾನೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ಪ್ರೀತಿ ವಿಶ್ವಾಸ ತುಂಬಾ ಚೆನ್ನಾಗಿರುತ್ತೆ. ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏನು ಕಲಹಗಳಾಗ್ತಾ ಇದ್ರು ಕೂಡ ಅಷ್ಟೇ ಒಂದು ಬಾಂಡೇಜ್ ಚೆನ್ನಾಗಿರುವಂತದ್ದು. ಹಾಗೆ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಸ್ವಲ್ಪ ಅವಾಗ ಕಿತ್ಲಾಡ್ಕೊಂತೀರಾ, ಅವಾಗ ಚೆನ್ನಾಗಿರ್ತೀರಾ. ಬಟ್ ಯಾವ್ದನ್ನು ಕೂಡ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಹೋಗ್ದಿರಾ ಒಂದು ಕಾಮ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಅದ್ ಬಿಟ್ರೆ ರಾಹು ನಿಮ್ಗೆ ಅಂತ ಏನು ದುಷ್ಪರಿಣಾಮಗಳನ್ನ ಮಾಡೋದಿಲ್ಲ. ಆದ್ರೆ ರಾಹು ಮತ್ತೆ 4ನೇ ಮನೆಗೆ ಸಂಚಾರ ಮಾಡಿದಾಗ ನೀವೇನಾದ್ರೂ ಭೂಮಿ ತಗೋಬೇಕು ಅನ್ಕೊಂಡಿದ್ರೆ, ಮನೆ ತಗೋಬೇಕು ಅನ್ಕೊಂಡಿದ್ರೆ ಆ ಎಲ್ಲ ಆಪರ್ಚುನಿಟೀಸ್ನು ಖಂಡಿತವಾಗ್ಲೂ ರಾಹು ಕೊಡ್ತಾನೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ರಾಹು ಏನೇ ಕೊಟ್ರು ಜಾಸ್ತಿ ಕೊಡ್ತಾನೆ, ಏನೇ ಕೊಟ್ರು ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳೋದು ತುಂಬಾ ಒಳಿತಾಗುತ್ತೆ. ಸೊ ರಾಹು ಅಂತೂ ನಿಮ್ಮ 4ನೇ ಮನೆಗೆ ಬಂದಾಗ ನಿಮ್ಗೆ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು ಎಲ್ಲ ಯೋಗಗಳನ್ನು ಕೂಡ ರಾಹು ಕೊಡ್ತಾನೆ. ಆದ್ರೆ ಆ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಪತ್ರಗಳೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಯೋಚನೆ ಮಾಡಿ ಮುಂದುವರಿಯೋದು ತುಂಬಾ ಒಳ್ಳೇದಾಗುತ್ತೆ. ಇನ್ನ ಶನಿಯ ಒಂದು ಸಂಚಾರ ಅಂತ ನೋಡಕ್ ಹೋದಾಗ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಕೆಲವರೆಲ್ಲ ಅನ್ಕೊಂತಾರೆ ಶನಿ ಅಲ್ಲಿದ್ರೆ ಕೆಟ್ಟದು, ಇಲ್ಲಿದ್ರೆ ಕೆಟ್ಟದು ಅಂತ. ಖಂಡಿತವಾಗ್ಲೂ ನಿಮ್ಗೆ ಒಳಿತೆ ಆಗ್ತಿದೆ. ನಿಮ್ಗೆ ಏನಾದ್ರು ಕೋರ್ಟ್ ಅಲ್ಲಿ ಕೇಸ್ಗಳೇನಾದ್ರು ಇತ್ತು ಅಂದ್ರೆ ಅದೆಲ್ಲಾನು ಕೂಡ ನಿಮ್ ಪರವಾಗಿ ಆಗ್ತಾ ಇರುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಮಕ್ಕಳು ಅದ್ರಲ್ಲಿ ವಿನ್ ಆಗ್ತಾರೆ. ಹಾಗೆ ಕಾಯಿಲೆಗಳನ್ನ ಸ್ವಲ್ಪ ತಂದ್ಕೊಡ್ತಾನೆ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನಾದ್ರೂ ನಿಮ್ಗೆ ದೀರ್ಘಕಾಲದ ಬೇಗ ವಾಸಿ ಆಗದೆ ಇರುವಂತ ಕೆಲವು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೀವು ಆಗಿಂದಾಗ್ಲೇ ನಿಮ್ಗೆ ಸಣ್ಣ ಪುಟ್ಟ ಒಂಚೂರು ಸಿಂಪ್ಟಮ್ಸ್ ಇದ್ದಾಗೇನೆ ವೈದ್ಯರ ಸಲಹೆ ತಗೊಳ್ಳುವಂಥದ್ದು, ಅದಕ್ಕೆ ಮೆಡಿಸಿನ್ ತಗೊಳ್ಳೋದ್ರಿಂದ ಏನಾಗುತ್ತೆ ಕಾಯಿಲೆಗಳಿಂದ ನೀವು ಈಚೆ ಬರ್ಬೋದು. ಆದ್ರೆ ಏನೇ ಕಾಯಿಲೆಗಳು ಬಂದ್ರೂ ಕೂಡ ಸ್ವಲ್ಪ ನಿಧಾನಗತಿನಲ್ಲಿ ಅದು ವಾಸಿ ಆಗುತ್ತೆ, ಸ್ವಲ್ಪ ಸ್ಲೋ ಆಗಿ ವಾಸಿ ಆಗುತ್ತೆ ಅನ್ನೋದಷ್ಟೇನೆ. ಆದ್ರೆ ನಿಮ್ಗೆ ಏನಾದ್ರು ಮೊದಲೇ ಸಾಲಗಳಿತ್ತು ಅಂದ್ರೆ ಸಾಲ ತೀರ್ಸೋದಕ್ಕೆ ನಿಮ್ಗೆ ಒಂದೊಳ್ಳೆ ಅವಕಾಶ ಸಿಗುತ್ತೆ. ಅದು ತುಂಬಾ ಮುಖ್ಯ ಅಲ್ವಾ ಜನಗಳಿಗೆ. ಹಾಗೆ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡಿದ್ರು ಕೂಡ ಲೋನ್ ಸಿಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ಇವಾಗ ನೋಡಿ ಆಲ್ರೆಡಿ ಹೇಳ್ದೆ ನಾನು, ಇನ್ನು ರಾಹುವಿನ ಸಂಚಾರದಿಂದ ಮನೆ ತಗೊಳ್ಳೋ ಯೋಗ ಇದೆ ಅಂದ್ರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಲೋನ್ ಮಾಡಿಸಿ ಮನೆಗಳನ್ನ ಮಾಡ್ಕೋತಾರೆ. ಸೊ ಅಂತವ್ರಿಗೆಲ್ಲಾನು ಕೂಡ ಇದೊಂದು ಸದಾವಕಾಶ ಅಂತಾನೆ ಹೇಳ್ಬೋದು. ಸೊ ಇದು ಪ್ರಮುಖ ಗ್ರಹಗಳ ಒಂದು ಸಂಚಾರದಿಂದ ಏನು ತುಲಾ ರಾಶಿಯವರಿಗೆ ಇದೆಲ್ಲ ನಡೆಯುತ್ತೆ. ಇನ್ನು ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಹಳದಿ ಬಣ್ಣದ ಬಟ್ಟೆನ ಧರಿಸುವಂಥದ್ದು, ಹಳದಿ ಬಣ್ಣದ ಸಿಹಿನ ಯಾರಿಗಾದ್ರೂ ದಾನ ಮಾಡುವಂಥದ್ದು, ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತ ಸ್ಟಡಿ ಮೆಟೀರಿಯಲ್ಸ್ ನ ಸ್ವಲ್ಪ ಬಡ ಮಕ್ಕಳಿಗೆ ನೀವು ದಾನ ಧರ್ಮ ಮಾಡುವಂಥದ್ದು, ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸುವಂಥದ್ದು. ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾ ಸಪ್ತಶತಿ ಓದುವಂಥದ್ದು, ಕೇಳುವಂಥದ್ದು, ಲಲಿತ ಸಹಸ್ರನಾಮ ಕೇಳುವಂಥದ್ದು, ರಾಹುವಿನ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಮತ್ತೆ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ನಿಮ್ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡುವಂಥದ್ದು. ಅಥವಾ ಒಂದ್ಸತಿ ತಿರುನಲ್ಲರ್ಗೆ ಹೋಗಿ ನೀವು ಎಲ್ಲಾ ಗ್ರಹಗಳ ಒಂದು ಶಾಂತಿ ಮಾಡ್ಕೊಂಡು ಬಂದ್ರು ಕೂಡ ತುಂಬಾ ನಿಮ್ಗೆ ಒಳಿತಾಗತ್ತೆ. ಹಾಗೆ ಸ್ವಲ್ಪ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡೋದ್ರಿಂದನೂ ಕೂಡ ಶನೇಶ್ವರನ ಒಂದು ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಮುಖ್ಯವಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದು, ಲಕ್ಷ್ಮೀ ದೇವಿನ ಎಷ್ಟು ನೀವು ಆರಾಧನೆ ಮಾಡ್ತಿರೋ ಅಷ್ಟು ನಿಮ್ಗೆ ಲಕ್ಷ್ಮೀ ದೇವಿ ನಿಮ್ಗೆ ಪಾಸಿಟಿವ್ ನ ತಗೊಂಡ್ ಬರ್ತಾರೆ. ಸೊ 2026 ಏನೇ ಚಾಲೆಂಜಸ್ ಬಂದ್ರು ಕೂಡ ಅದೆಲ್ಲಾನು ವಿನ್ ಆಗುವಂತ ಒಂದು ಅದ್ಭುತವಾದ ವರ್ಷ 2026 ತುಲಾ ರಾಶಿ.
ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಹೇಗಿರುತ್ತೆ ಗ್ರಹಗಳ ಒಂದು ಸ್ಥಾನಮಾನ, ಇದರಿಂದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಗುರುಗ್ರಹ ನಿಮ್ಮ 8ನೇ ಮನೆ, 9ನೇ ಮನೆ, 10ನೇ ಮನೆ, 3 ಮನೆಗಳಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಮೊದಲನೇದಾಗಿ 8ನೇ ಮನೆ ಅಂತ ತಗೊಂಡಾಗ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಅನಿರೀಕ್ಷಿತವಾದ ಹಣ ಬರೋದಾಗಿರ್ಬೋದು, ಹಣದ ಲಾಸ್ ಆಗೋದಾಗಿರ್ಬೋದು, ಅಥವಾ ಅನಿರೀಕ್ಷಿತವಾದ ಕೆಲವೊಂದು ಸಂಬಂಧಗಳು ಉತ್ಪತ್ತಿ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಏನು ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಗೊತ್ತಿಲ್ದೇನೆ ಅದು ಉದ್ಭವ ಆಗ್ಬಿಟ್ಟಿರುತ್ತೆ. ಸೊ ಏನೋ ಸಿಂಪ್ಟಮ್ಸ್ ಬಂದಾಗ ಅದನ್ನ ಆಗಿಂದಾಗ್ಲೇ ವೈದ್ಯರ ಸಲಹೆ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಇಲ್ಲಾಂದ್ರೆ ಅದು ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನ ಗುರು ನಿಮ್ಮ 9ನೇ ಮನೆಗೆ ಸಂಚಾರ ಆದಾಗ ನಿಮ್ಗೆ ಗುರುಬಲ ಬರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾದ ಒಂದು ಸಮಯ ಆಗಿರುತ್ತೆ. ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದುವರಿತೀರಾ, ಒಳ್ಳೆ ಮಾರ್ಕ್ಸ್ ನ ತಗೊಂತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲೂ ಕೂಡ ನೀವು ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ನ ತಗೊಂಡು ಮುಂದುವರಿತೀರಾ. ನಿಮಗೂ ಕೂಡ ಒಂದು ಒಳ್ಳೊಳ್ಳೆ ಉದ್ಯೋಗ ಅವಕಾಶ ಬರುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮತ್ತೆ ನಿಮಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ತಂದೆಯ ಒಂದು ಆಶೀರ್ವಾದ ಸಿಗುವಂಥ ಒಂದು ಸಮಯ ಕೂಡ ಆಗಿರುತ್ತೆ. ಇನ್ನು 10ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ಅದರಲ್ಲೂ ಎಸ್ಪೆಷಲಿ ವ್ಯಾಪಾರಸ್ಥರಿಗೆ ತುಂಬಾ ಅಭಿವೃದ್ಧಿ ಆಗುವಂಥ ಒಂದು ಸಮಯ ಆಗಿರುತ್ತೆ. ಹಾಗೆ ನಿಮಗೆ ವ್ಯಾಪಾರದಲ್ಲಿ ಮುನ್ನಡೆಯುವಂಥದ್ದು, ಮತ್ತೆ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ಹೊಸ ಹೊಸ ಬ್ರಾಂಚಸ್ನ ಮಾಡ್ಕೊಳ್ಳುವಂಥ ಯೋಗ ಕೂಡ ನಿಮಗೆ ಕೂಡಿ ಬರುತ್ತೆ. ಸೊ ಗುರುವಿನ ಒಂದು ಸಂಚಾರದಿಂದ ಏನು ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದ್ಭುತವಾದ ಬದಲಾವಣೆಗಳನ್ನ ನೀವು 2026ರಲ್ಲಿ ನೋಡಬಹುದು. ಇನ್ನ ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಬಂದಾಗ, ಈಗ ಆಲ್ರೆಡಿ ಕೇತು ನಿಮ್ಮ 10ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ. ನಿಮ್ಗೆ ಏನಾಗ್ತಿದೆ ಅಂತಂದ್ರೆ, ನಾನು ಆಲ್ರೆಡಿ ಹೇಳ್ದೆ, ಈಗ ಗುರುವಿನ ಸಂಚಾರದಿಂದ ನಿಮ್ಗೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಅಪರ್ಚುನಿಟೀಸ್ ಬರುತ್ತೆ ಅಂತ. ಆದ್ರೆ 10ನೇ ಮನೆಯಲ್ಲಿ ಈಗ ಪ್ರೆಸೆಂಟ್ ಕೇತುವಿನ ಸಂಚಾರ ಇರೋದ್ರಿಂದ ಕೇತು ಹೇಗೆ ಅಂತಂದ್ರೆ ಸ್ವಲ್ಪ ಅಡೆತಡೆಗಳನ್ನ ತಗೊಂಬಂದ್ ಕೊಡ್ತಾನೆ. ಅಂದ್ರೆ ಈಗ ಏನೋ ಒಂದ್ ಕೆಲ್ಸಕ್ಕೆ ಅಂತ ನಿಮ್ಗೆ ಫಿಕ್ಸ್ ಆಗಿರುತ್ತೆ, ಅದು ಏನೋ ಒಂದು ಅಡೆತಡೆ ಆಗುವಂಥದ್ದು, ಒಂದ್ 2-3 ಸತಿ ಅದು ಕಟ್ಟಾಗಿ 3ನೇ ಸತಿಗೆ ನಿಮ್ಗೆ ಆ ಕೆಲಸದ ಅವಕಾಶಗಳು ಸಿಗುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಆದ್ರೆ ಆಧ್ಯಾತ್ಮದ ಲೈನಲ್ಲಿ ಇರೋರಿಗೆ ಒಳ್ಳೆ ಜ್ಞಾನನ ತಗೊಂಬಂದ್ ಕೊಡ್ತಾನೆ. ನಿಮ್ಗೆ ಹೊಸ ಕೆಲಸದ ಬಗ್ಗೆ ಇವಾಗ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಏನಾದ್ರೂ ಒಂದು ಮಿಸ್ಟೇಕ್ ಆದಾಗೇನೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಗೋದು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಆ ಮಿಸ್ಟೇಕ್ ನ ನೀವು ಮಾಡಕ್ ಹೋಗೋದಿಲ್ಲ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಕೇತು ಕಲಿಸ್ಕೊಡ್ತಾನೆ, ಹೊಸ ಜ್ಞಾನಗಳನ್ನ ಕಲಿಸ್ಕೊಡ್ತಾನೆ. ಅದೊಂದು ಖುಷಿಯಾದ ವಿಷಯ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಸೈನ್ಸ್ ರಿಲೇಟೆಡ್ ವಿದ್ಯಾರ್ಥಿಗಳು ಇರ್ತೀರ ಅವರೆಲ್ಲರಿಗೂ ಕೂಡ, ಸಂಶೋಧನೆಯ ವಿದ್ಯಾರ್ಥಿಗಳು ಇರ್ತೀರ ಅವರೆಲ್ಲರಿಗೂ ಕೂಡ ಗುರುವಿನ ಒಂದು ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಕೇತುವಿನ ಅನುಗ್ರಹನೂ ತುಂಬಾ ಚೆನ್ನಾಗಿರುತ್ತೆ. ಇನ್ನ ರಾಹುವಿನ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದ್ರೆ, ರಾಹು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ಆಲ್ರೆಡಿ ನಿಮ್ಗೆ ಹೊಸ ಕಾರ್ ತಗೋಬೇಕು, ಹೊಸ ಮನೆ ತಗೋಬೇಕು, ಈ ಎಲ್ಲಾನು ಕೂಡ ನಿಮ್ದು ಪ್ಲಾನಿಂಗ್ಸ್ ಇರುತ್ತೆ. ಹೊಸ ಜಾಗ ತಗೋಬೇಕು, ಇದೆಲ್ಲ ಪ್ಲಾನಿಂಗ್ಸ್ ಇರುತ್ತೆ. ಅಥವಾ ಆಲ್ರೆಡಿ ಮನೆನ ರಿನೋವೇಟ್ ಮಾಡಿಸೋಂಥದ್ದು, ಒಡೆಯೋದು, ಕಟ್ಸೋದು, ಅಥವಾ ಬೇರೆ ಏನೋ ಇಂಟೀರಿಯರ್ ಮಾಡಿಸ್ಕೊಬೇಕು ಅಂತ ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಈಗ ಈ 2026ರಲ್ಲೂ ಕೂಡ ಅದೇ ರೀತಿ ಏನಾದ್ರೂ ಒಂದು ಹೊಸ ಆಲೋಚನೆಗಳನ್ನ ನೀವು ಮಾಡ್ತಾ ಇರ್ತೀರಾ, ಅದನ್ನ ಜಾರಿ ರೂಪಕ್ಕೂ ಕೂಡ ತಗೊಂಡ್ ಬರ್ತೀರಾ. ಆದ್ರೆ ರಾಹು ಏನ್ ಮಾಡ್ತಾನೆ ಅಂದ್ರೆ, ಟೈಮ್ಸ್ ಏನಾಗುತ್ತೆ, ಎಲ್ಲ ಒಳ್ಳೇದನ್ನೇ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ನಿಮ್ಗೆ ನೆಗೆಟಿವಿಟಿ ಕೂಡ ಮಾಡ್ಬಿಡ್ತಾನೆ. ಅಂದ್ರೆ ಇವಾಗ ಯಾವ್ದೋ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಒಂದ್ ಕಮ್ಮಿ ರೇಟಿಗೆ ಸಿಕ್ತು ಅಂತ ನೋಡಿದ್ರೆ ಅದು ಲಿಟಿಗೇಷನ್ ಪ್ರಾಪರ್ಟಿ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಅದನ್ನ ನೀವು ಏನು ಗೊತ್ತಿರೋರ ಹತ್ರ ಒಂದ್ 4-5 ಸತಿ ಪೇಪರ್ಸ್ ನ ಚೆಕ್ ಮಾಡಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅದೊಂದು ಕಡೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ರಾಹು ಏನೇ ಕೊಟ್ರು ಜಾಸ್ತಿನ ಕೊಡೋದ್ರಿಂದ ಒಳ್ಳೇದು ಕೆಟ್ಟದು ಎರಡನ್ನೂ ಕೂಡ ಜಾಸ್ತಿ ಕೊಟ್ಬಿಡ್ತಾನೆ. ಸ್ವಲ್ಪ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನಾದ್ರು ಜಾಗ ತಗೋತಾ ಇದೀರಾ ಅಂದಾಗ ಮಾತ್ರ ಸ್ವಲ್ಪ ಚೆಕ್ ಮಾಡಿ ತಗೊಳ್ಳೋದ್ರಿಂದ ಈ ನೆಗೆಟಿವಿಟಿಯಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದಾಗ, ಶನಿ ಬಂದು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಏನು ಭಿನ್ನಾಭಿಪ್ರಾಯಗಳು ಸಮಟೈಮ್ಸ್ ಬರುತ್ತೆ, ಸಮಟೈಮ್ಸ್ ಹಾಗೆ ಸರಿ ಹೋಗೋದು. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೇಮಿಗಳ ಮಧ್ಯದಲ್ಲೂ ಅಷ್ಟೇ ಚೆನ್ನಾಗೇ ಇರ್ತೀರಾ, ಹಾಗೆ ಜಗಳ ಮಾಡ್ಕೊಂಡ್ಬಿಡ್ತೀರಾ, ಮತ್ತೆ ಚೆನ್ನಾಗಾಗ್ತೀರಾ, ಈ ರೀತಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಆದ್ರೆ ಕೆಲವೊಂದು ಭಾಗ್ಯಗಳನ್ನ ಶನೇಶ್ವರ ಖಂಡಿತವಾಗ್ಲೂ ನಿಮ್ಗೆ ಕೊಡ್ತಾನೆ, ಒಂದೊಳ್ಳೆ ಅನುಕೂಲಗಳನ್ನ ಮಾಡ್ಕೊಡ್ತಾನೆ. ಮನೆಯಲ್ಲೂ ಕೂಡ, ಒಂದು ಕುಟುಂಬದಲ್ಲೂ ಕೂಡ ಹಾಗೇನೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. 2 ಸಹ ಚೆನ್ನಾಗಿರ್ತಾರೆ, 2 ಸಹ ಚೆನ್ನಾಗಿರಲ್ಲ, ಈ ರೀತಿ ಅನುಭವಗಳನ್ನ ನೋಡ್ಕೊಂತಾನೆ ಇರ್ತೀರಾ. ಆದ್ರೆ ರಾಹುವಿನ ಪ್ರಭಾವದಿಂದ ಸ್ವಲ್ಪ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಗಮನ ಇಟ್ಟು ನೋಡ್ಕೊಬೇಕಾಗತ್ತೆ. ಇನ್ನ ಬೇರೆ ಗ್ರಹಗಳ ಒಂದು ಸ್ಥಾನಮಾನನ ಆಯಾ ಒಂದು ಸ್ಥಾನಮಾನದ ಪ್ರಕಾರವಾಗಿ ನಾವು ಹೇಳ್ಬೋದು. ಹಾಗೆ ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಕುಜ ಆಗಿರ್ತಾನೆ. ಸ್ವಲ್ಪ ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತಗೊಂತೀರಾ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಆಗಿರ್ಬೇಕು, ಸ್ವಲ್ಪ ಆಕ್ಸಿಡೆಂಟ್ ಗಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ
ಏನು ಕುಜನ ಒಂದು ಸ್ಥಾನಮಾನದ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಈಗಲೇ ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಓವರ್ ಆಲ್ ಆಗಿ ನೀವು ಸ್ವಲ್ಪ ಆತ್ರದ ನಿರ್ಧಾರ ತಗೊಳ್ಳೋರಾಗಿರ್ತೀರಾ. ಸ್ವಲ್ಪ ನಿಧಾನಗತಿಯಿಂದ ಎಲ್ಲಾ ಕೆಲಸಗಳನ್ನು ಮಾಡೋದು ತುಂಬಾ ಒಳಿತಾಗತ್ತೆ. ನೀವು ಕುಜನ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಅಥವಾ ಏನು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು, ಇದರಿಂದ ಏನಾಗುತ್ತೆ, ನಿಮ್ಮ ರಾಶಾಧಿಪತಿಯ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಇದರಿಂದ ಏನೇ ಕಷ್ಟಗಳು ಬಂದ್ರೂ ಕೂಡ ಅದರಿಂದ ನೀವು ಪಾರಾಗ್ತಾ ಬರ್ಬೋದು. ಹಾಗೆ ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ, ರಾಹು ನೋಡಿ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿದ್ದು ಡಿಸೆಂಬರ್ ಅಲ್ಲಿ ನಿಮ್ಗೆ 3ನೇ ಮನೆಗೆ ಬರ್ತಾನೆ. ಅವಾಗ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಹೆಸರನ್ನ ತಗೊಂಬಂದು ಕೊಟ್ಬಿಡ್ತಾನೆ. ನಿಮ್ಮ ಮಾತಿಗೆ ಒಂಚೂರು ಮನ್ನಣೆ ಸಿಕ್ಕುತ್ತೆ. ಆದ್ರೆ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗತ್ತೆ ಅಂತ, ಯಾಕಂದ್ರೆ ರಾಹು ಏನ್ ಬೇಕಾದ್ರೂ ಮಾತಾಡಿಸ್ಬಿಡ್ತಾನೆ. ಅಲ್ಲೇ ಕೆಟ್ಟ ಹೆಸರನ್ನ ತಗೊಂಬಂದು ಕೊಟ್ಬಿಡ್ತಾನೆ, ಒಳ್ಳೆ ಹೆಸರನ್ನ ತಂದು ಕೊಟ್ಬಿಡ್ತಾನೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡೋದು ಮುಖ್ಯ ಆಗಿರುತ್ತೆ. ಸೊ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ನೀವು ದುರ್ಗಾದೇವಿಯ ಹೆಚ್ಚು ಆರಾಧನೆ ಮಾಡ್ಬೇಕಾಗತ್ತೆ. ದುರ್ಗಾ ಸಪ್ತಶತಿ ಓದ್ಕೊಳ್ಳಿ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ. ಇದೆಲ್ಲದ್ರಿಂದನೂ ಕೂಡ ರಾಹು ನಿಮ್ಗೆ ಖಂಡಿತವಾಗ್ಲೂ ಒಲಿತಾನೆ. ಇನ್ನ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಏನಾದ್ರು ಆಹಾರ ಪದಾರ್ಥಗಳಾಗಿರ್ಬೋದು, ಏನೋ ನಿಮ್ಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ನಿರ್ಗತಿಕರಿಗೆ, ಸ್ವಲ್ಪ ನೀಡ್ಫುಲ್ ಪೀಪಲ್ಗೆ ದಾನ ಧರ್ಮ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡಿ. ನಿಮ್ ಕೈ ಕೆಳಗಡೆ ಯಾರನ್ನ ಕೆಲಸ ಮಾಡ್ತಿದ್ರೆ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದನ್ನ ಮಾಡಿ. ಖಂಡಿತವಾಗ್ಲೂ ಶನೇಶ್ವರನ ಒಂದು ಅನುಗ್ರಹ ನಿಮ್ಗಾಗತ್ತೆ. ಇನ್ನ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ಮನೆಯಲ್ಲೇ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡಿ. ನಿಮ್ಗೆ ಮನೆಯಲ್ಲಿ ಯಾರನ್ನ ಗುರು ಹಿರಿಯರಿದ್ರು ಕೂಡ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಅಥವಾ ಅವ್ರಿಗೆ ಚಪ್ಪಲಿ ಕೊಡ್ಸೋದು, ಮೆಡಿಸಿನ್ ಕೊಡ್ಸೋದು, ಇದೆಲ್ಲ ಮಾಡೋದ್ರಿಂದನೂ ಕೂಡ ಗುರುವಿನ ಅನುಗ್ರಹ ನಿಮ್ಗೆ ಚೆನ್ನಾಗಾಗುತ್ತೆ. ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕೇತುವಿನ ಒಂದು ಅನುಗ್ರಹ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಧನುಸ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿಯಾಗಿರುವಂತಹ ಗುರುಗ್ರಹದ ಒಂದು ಅನುಗ್ರಹನ ನೋಡೋಣ. ಗುರುಗ್ರಹ ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡಿ, ತದನಂತರ 8 ಮತ್ತೆ 9ನೇ ಮನೆಗಳಲ್ಲೂ ಕೂಡ ಈ ವರ್ಷದಲ್ಲಿ ಸಂಚಾರನ ಮಾಡ್ತಾನೆ. ಸೊ ಈಗ ಆಲ್ರೆಡಿ ನಿಮ್ಗೆ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗಿರುತ್ತೆ. ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಒಬ್ರ ಮೇಲೆ ಒಬ್ಬರಿಗೆ ಗೌರವ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನ ನೀವೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಸಕ್ಸಸ್ ನ ತಗೊಂಬಂದ್ ಕೊಡ್ತಾನೆ. ಹಾಗೆ ಅವನು ಹೊಸದಕ್ಕೆ ಏನು ನಿಮ್ಮ ವ್ಯಾಪಾರಕ್ಕೆ ಅಭಿವೃದ್ಧಿ ಆಗಕ್ಕೆ ಹೊಸ ಕಲೆಗಳನ್ನ ಕಲಿಯುವಂಥದ್ದು, ಏನಾದ್ರು ಹೊಸ ಇನ್ವೆನ್ಷನ್ ನ ನೀವು ಅಳವಡಿಸ್ಕೊಂತ ಹೋಗ್ತಾ ಇರ್ತೀರಾ. ಇನ್ನ 8ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ಏನು ಅನಿರೀಕ್ಷಿತವಾದ ಘಟನೆಗಳು ನಿಮ್ ಜೀವನದಲ್ಲಿ ನಡೀತಾ ಹೋಗುವಂಥದ್ದು. ಯಾಕಂದ್ರೆ ನಿಮ್ಮ ರಾಶಾಧಿಪತಿನೂ ಕೂಡ ಗುರುನೇ ಆಗಿರೋದ್ರಿಂದ ಕೆಲವೊಂದು ಅನಿರೀಕ್ಷಿತ ಘಟನೆಗಳನ್ನ ನೀವು ನೋಡ್ಬೇಕಾಗಿ ಬರುತ್ತೆ. ಅಂದ್ರೆ ದಿಢೀರಂತ ಹಣ ಬರೋದು, ದಿಢೀರಂತ ಹಣ ಲಾಸ್ ಆಗುವಂಥದ್ದು, ಅಥವಾ ಏನಾದ್ರು ಗುಪ್ತ ರೋಗಗಳು ಬರುವಂಥದ್ದು, ಅಥವಾ ಏನಾದ್ರು ಸೀಕ್ರೆಟ್ ನಿಮ್ಮ ಲೈಫ್ ಅಲ್ಲಿ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗದೆ ಇರೋಂತ ಕೆಲವು ಸೀಕ್ರೆಟ್ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಖರ್ಚನ್ನ ಉಳಿತಾಯ ಕಡಿಮೆ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತಂದ್ರೆ ಖರ್ಚು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಗುರು 8ನೇ ಮನೆಗೆ ಬರುವಂತ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ನೋಡಿ, ಇವಾಗ ಆಲ್ರೆಡಿ ನಿಮ್ಗೆ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಈಗ ಗುರು ಬಲ ಬಂದಿದೆ. ಗುರು ನಿಮ್ಗೆ ನೇರವಾಗಿ ಲಗ್ನನ ನೋಡ್ತಾ ಇರೋದ್ರಿಂದ ಅದನ್ನ ಕೋಟಿ ಪುಣ್ಯ ಅಂತ ಕೂಡ ಹೇಳ್ತೀವಿ. ಈ ಸಮಯದಲ್ಲಿ ನೀವು ಎಲ್ಲ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಕೊಬಹುದು. ವಿದ್ಯಾರ್ಥಿಗಳಿಗೆ ಬಹಳ ತುಂಬಾ ಚೆನ್ನಾಗಿರುವಂತ ಸಮಯ ಆಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ, ಅಥವಾ ಆಲ್ರೆಡಿ ನೀವು ಎಕ್ಸಾಮ್ಸ್ ನಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ನ ಕೂಡ ತಗೊಂತಾ ಇರ್ತೀರಾ. ಎಜುಕೇಶನ್ ಅಲ್ಲಿ ತುಂಬಾ ಮುಂದುವರೆದಿರ್ತೀರಾ. 8ನೇ ಮನೆಗೆ ಬಂದಾಗ ಯಾರೆಲ್ಲ ಸಂಶೋಧನೆಯ ಕೆಲಸಗಳನ್ನ ಮಾಡ್ತಿರ್ತೀರಾ, ಆಳವಾದ ಅಧ್ಯಯನನ ಮಾಡ್ತಿರ್ತೀರಾ, ಅವರೆಲ್ಲರಿಗೂ ಕೂಡ ಯಶಸ್ಸನ್ನ ತಂದ್ಕೊಡ್ತಾನೆ ಗುರು ಭಗವಾನ್. ಹಾಗೆ 8ನೇ ಮನೆಯಿಂದ 9ನೇ ಮನೆಗೆ ಬಂದಾಗ ಕೂಡ ನಿಮ್ಗೆ ಮತ್ತೆ ಗುರುಬಲ ಬರುತ್ತೆ. ಏನು ಯಾರೆಲ್ಲ ಗಂಡು ಹೆಣ್ಣು ಹುಡುಕಾಟದಲ್ಲಿ ಇರ್ತೀರಾ, ಮದ್ವೆ ಹುಡುಕಾಟದಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ್ ಬರುವಂತ ಸಮಯ ಆಗಿರುತ್ತೆ. ಸೊ ಈ ಸಮಯ ನಿಮ್ಗೆ ಏನೇ ಕೆಲ್ಸಕ್ಕೆ ಕೈ ಇಟ್ಟರು ಕೂಡ ಯಶಸ್ಸನ್ನ ತಗೊಂಬಂದ್ ಕೊಡುತ್ತೆ. ಎಸ್ಪೆಷಲಿ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ತಂದೆಯ ಆಶೀರ್ವಾದ ಸಿಗುವಂತದ್ದು, ಅಥವಾ ಅದ್ರ ಬಗ್ಗೆ ಮಾತುಕತೆಗಳಾಡುವಂತ ಸನ್ನಿವೇಶ ಕೂಡ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಇನ್ನ ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಬಂದಾಗ ನಿಮ್ಗೆ ಆಲ್ರೆಡಿ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ, ಅಥವಾ ನಿಮ್ಗೆ ಸ್ವಲ್ಪ ಬಾಯಲ್ಲಿ ಹುಣ್ಣಾಗುವಂಥದ್ದು, ಅಥವಾ ಹಲ್ಲಲ್ಲಿ ಉಳ್ಕಲಾಗುವಂಥದ್ದು, ಈ ರೀತಿಯ ಸ್ವಲ್ಪ ಬಾಧೆಗಳನ್ನು ಕೂಡ ನೀವು ಅನುಭವಿಸ್ತಾ ಇರ್ತೀರಾ. ಸೊ ಕೇತು ಅಷ್ಟೇ ಅಲ್ಲ, ನಿಮ್ಗೆ ಒಳ್ಳೆ ಜ್ಞಾನನ ಕೊಡ್ತಾನೆ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಮಾಡಿಸ್ತಾನೆ, ಮತ್ತೆ ದೇವಸ್ಥಾನಗಳಿಗೋಸ್ಕರ ಟ್ರಾವೆಲ್ ಮಾಡುವಂಥದ್ದನ್ನು ಕೂಡ ಕೇತು ಮಾಡಿಸ್ತಾನೆ. ಇನ್ನ ರಾಹುವಿನ ಸ್ಥಾನ ಅಂತ ನೋಡಕ್ ಹೋದ್ರೆ, ರಾಹು ನಿಮ್ಮ 3ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾರೆ. ಇದರಿಂದ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಮೀಡಿಯಾ ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಸ್ವಲ್ಪ ಜನಗಳ ಮಧ್ಯದಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುವಂತ ಸಮಯ ಆಗಿರುತ್ತೆ. ಆದ್ರೆ ಸ್ವಲ್ಪ ಮಾತನ್ನ ಕೇರ್ಫುಲ್ ಆಗಿ ಆಡ್ಬೇಕಾಗುತ್ತೆ. ಯಾಕಂದ್ರೆ ಸಮಟೈಮ್ಸ್ ಒಳ್ಳೆ ಮಾತುಗಳನ್ನು ಆಡ್ತಿರ್ತೀರಾ, ಅದೇ ಕೆಟ್ಟದು ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ತರ ಆಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗತ್ತೆ.
ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಅದರಿಂದನೇ ನೆಗೆಟಿವಿಟಿ ತಗೊಳ್ಳೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ ಅಷ್ಟೇನೆ. ಇನ್ನ ರಾಹು ತನ್ನ 2ನೇ ಮನೆಗೆ ಸಂಚಾರ ಮಾಡಿದಾಗ ಒಂದು ಅದ್ಭುತವಾದ ಒಂದು ಸಮಯ ಆಗುತ್ತೆ. ಒಳ್ಳೊಳ್ಳೆ ಹಣದ ಅರಿವು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಹಣನೂ ಕೂಡ ನಿಮ್ ಕೈಗೆ ಬಂದು ಸೇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು, ರಾಹು ನಿಮ್ಗೆ ಒಳ್ಳೆ ಒಂದು ಅಭಿವೃದ್ಧಿನ ಖಂಡಿತವಾಗ್ಲೂ ಕೊಡ್ತಾನೆ. ಇನ್ನ ಶನೇಶ್ವರನ ಒಂದು ಸ್ಥಾನಮಾನ ಅಂತ ನೋಡಿ ನಿಮ್ಮ 4ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಅನ್ನೋದು ಬಿಟ್ರೆ, ನಿಮ್ಗೆ ಭೂಮಿ ತಗೊಳಕ್ ಆಗಿರ್ಬೋದು, ಅಥವಾ ವಾಹನ ತಗೊಳಕ್ ಆಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮನೆಯ ದುರಸ್ತಿ ಕಾರ್ಯಗಳಾಗಿರ್ಬೋದು, ಎಲ್ಲಾನು ಕೂಡ ನಿಮ್ಗೆ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ರೆ ಕೆಲಸಗಳು ಸ್ವಲ್ಪ ಡಿಲೇ ಆಗುತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಏನ್ ಏರುಪೇರಾಗಿರುತ್ತೆ ಅಂತಂದ್ರೆ ಅದು ವಾಸಿ ಆಗಕ್ಕೂ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಯಾಕಂದ್ರೆ ಶನಿಯ ಒಂದು ಸ್ಥಿತಿನೇ ಆಗಿರುತ್ತೆ, ಸ್ವಲ್ಪ ನಿಧಾನ ಆಗಿರೋದ್ರಿಂದ ನಾವೇನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಶನಿಯ ಒಂದು ಅನುಗ್ರಹನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಅವಾಗ ಏನಾಗುತ್ತೆ, ಕೆಲವು ನೆಗೆಟಿವಿಟಿಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ಬೋದು ವಿನಾಯಿಸಿ ಯಾವುದನ್ನು ಕೂಡ ತಡೆಯೋದಕ್ಕಂತೂ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಹಣ ಆಸ್ತಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಶುಭ ಸಮಯ, ಆದ್ರೆ ನಿಧಾನ ಆಗತ್ತೆ. ನೀವೇನಾದ್ರೂ ಒಂದು ಜನವರಿನಲ್ಲಿ ತಗೊಬೇಕು ಅಂತ ನಿಮ್ದು ಪ್ಲಾನಿಂಗ್ಸ್ ಇದ್ರೆ ಅದೊಂದು ಮಾರ್ಚ್ ಏಪ್ರಿಲ್ ತನಕನು ಮುಂದಕ್ಕೆ ಹೋಗ್ಬೋದು ಅಷ್ಟೇ, ಬಟ್ ತಗೋತೀರಾ. ಒಂದ್ ಶನಿಯ ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿದಿನ ನೀವು ಗುರುಗಳ ಆರಾಧನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಕಡ್ಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡುವಂಥದ್ದು, ಹಳದಿ ಬಣ್ಣದ ಬಟ್ಟೆನ ಜಾಸ್ತಿ ಧರಿಸುವಂಥದ್ದು. ಯಾರಿಗಾದ್ರೂ ನೀವು ದಾನ ಮಾಡ್ತಿದ್ದೀರಾ ಅಂದ್ರೂ ಕೂಡ ಹಳದಿ ಬಣ್ಣದ ಬಟ್ಟೆಗಳನ್ನ ದಾನ ಮಾಡಿ, ಹಳದಿ ಬಣ್ಣದ ಸಿಹಿನ ನೀವು ಸ್ವಲ್ಪ ದಾನ ಮಾಡಿ. ಇನ್ನ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡೋದು, ನೀವು 21 ಗರಿಕೆ ಹುಲ್ಲನ್ನ ಗಣಪತಿಗೆ ಇಡುವಂಥದ್ದು, ಬೀದಿ ನಾಯಿಗೆ ಸ್ವಲ್ಪ ಆಹಾರಗಳನ್ನ ಅರ್ಪಿಸುವಂಥದ್ದನ್ನ ಮಾಡ್ಕೊಳ್ಳಿ. ಇನ್ನ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡೋದು, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ರಾಹುವಿನ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳಿ. ರಾಹು ನಿಮ್ಗೆ ಒಳ್ಳೆ ಸ್ಥಾನಮಾನದಲ್ಲಿದ್ದಾನೆ, ಒಳ್ಳೆ ಹೆಸರು ಕೀರ್ತಿನೂ ಕೂಡ ನಿಮ್ಗೆ ತಗೊಂಬಂದು ಕೊಡ್ತಾನೆ. ಹಾಗಾಗಿ ರಾಹುವಿನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇನ್ನ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ, ಯಾಕಂದ್ರೆ ನಿಮ್ಗೆ ಮುಖ್ಯವಾಗಿ ಜನಗೆ ಬೇಕಾಗಿರೋದೇ ಹಣ, ಆಸ್ತಿ, ಅಂತಸ್ತು ಅಲ್ವಾ, ಅದಕ್ಕೆ ತಾನೇ ಪ್ರತಿಯೊಬ್ರು ಕೂಡ ಕಷ್ಟ ಪಡ್ತಾರೆ. ಸೊ ಶನಿಯ ಅನುಗ್ರಹ ನಿಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಶನಿಯ ದೃಷ್ಟಿ ಕೂಡ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ. ಯಾವ ಕೆಲಸನೂ ಸ್ವಲ್ಪ ಬೇಗ ಎದ್ದೋಗಿ ಮಾಡಲ್ಲ ನೀವು. ನಿಮ್ಗೆ ಪ್ರೆಷರ್ ಹಾಕಿದ್ರೆ ಮಾತ್ರ ಕೆಲಸ ಮಾಡ್ತೀರಾ, ಆ ರೀತಿ ಆಗ್ಬಿಡುತ್ತೆ. ಮತ್ತೆ ಆಯಾಸ ಜಾಸ್ತಿ, ಏನೋ ಮೈ ಕೈ ನೋವು, ರೆಸ್ಟ್ ಮಾಡ್ಬಿಡೋಣ ಅನ್ನೋ ತರ ಕೂಡ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. ಆದ್ರೆ ಶನಿಯ ಒಂದು ಅನುಗ್ರಹನ ನೀವು ಸರಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡಿ, ಅದರಲ್ಲೂ ಶನಿವಾರ ದಿವಸ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡ್ ಮಾಡಿ. ಹಾಗೆ ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಆಗ್ಲೇ ಹೇಳ್ದೆ ಒಳ್ಳೆ ಸಮಯ ಅಂತ. ಇನ್ನು ವ್ಯಾಪಾರದಲ್ಲೂ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನ ಯಾರೆಲ್ಲ ಉದ್ಯೋಗಿಗಳಿರ್ತೀರ, ಉದ್ಯೋಗಸ್ಥರಿಗೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾನು ಕೂಡ ಈ ವರ್ಷದಲ್ಲಿ ನಿಮ್ಗೆ ಒಳಿತೇ ಆಗುತ್ತೆ. ಮಕರ ರಾಶಿಯವರ 2026ರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ, ಮೊದಲನೇದಾಗಿ ಮಕರ ರಾಶಿಯವರ ಒಂದು ಅಧಿಪತಿಯಾಗಿರುವಂತಹ ಶನಿ ಗ್ರಹ ನಿಮ್ಮ 3ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಮಾತನ್ನ 4 ಜನ ಕೇಳ್ತಾ ಇದ್ದಾರೆ, ನೀವೇನೋ ಪ್ರತಿದಿನ ಒಂದು ಮೀಟಿಂಗ್ ಮಾಡೋದು, ಅಥವಾ ನಿಮ್ ಕೈ ಕೆಳಗಡೆ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಎಲ್ಲದರಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಗುವಂತ ಸಮಯ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮಾತನ್ನ ಸ್ವಲ್ಪ ಉತ್ತಮವಾಗಿ ಆಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮಾತು ತುಂಬಾ ಸ್ಪಷ್ಟವಾಗಿರುತ್ತೆ, ಒಂಥರ ಲಾಯರ್ ಮಾತಾಡ್ದಂಗೆ ಮಾತಾಡ್ತೀರಾ. ಆದ್ರೂ ಕೂಡ ಕೆಲವೊಂದು ಸಮಯದಲ್ಲಿ ಅದು ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ, ಏನ್ ಮಾತಾಡ್ದಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳಿತಾಗತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗುವಂತ ಸಮಯ ಆಗಿರುತ್ತೆ. ಶನಿಯ ಒಂದು ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ರಾಹುವಿನ ಸಂಚಾರ ಅಂತ ನೋಡಿದ್ರೆ, ರಾಹು ನೋಡಿ ನಿಮ್ಮ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಅಂದ್ರೆ ದಿಢೀರ್ ಅಂತ ಹಣ ಬರೋದು, ದಿಢೀರ್ ಅಂತ ಹಣ ಲಾಸ್ ಆಗುವಂತದ್ದು, ಕುಟುಂಬದಲ್ಲಿ ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತಂದ್ರೆ ನೀವೇನೋ ಮಾತಾಡಕ್ ಹೋಗೋದು, ಅದೇನೋ ಬೇರೆ ಅರ್ಥ ಆಗೋದು, ಅದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಅದಾಗಿಂದಾಗ್ಲೇ ಸರಿ ಹೋಗುತ್ತೆ. ರಾಹು ಇರುವಂತ ಜಾಗನೇ ಹಾಗೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಈ ತರ ಒಂದು ಸಮಯಗಳು ಆಗ್ತಿರುತ್ತೆ. ಮತ್ತೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ನಿಮ್ಗೆ. ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ದಿಢೀರ್ ಅಂತ ಹಣ ಬರುವಂತದ್ದು, ಅದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ದಿಢೀರ್ ಅಂತ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಯೋಚನೆ ಮಾಡ್ಕೊಂಡು ಹೆಜ್ಜೆ ಮುಂದಿಡಿ. ಆದ್ರೆ ರಾಹು ನಿಮ್ಮ ಲಗ್ನಕ್ಕೆ ಬಂದ ನಂತರನು ಕೂಡ ನಿಮ್ಗೆ ಒಂದು ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಏನ್ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಯಶಸ್ಸನ್ನ ತಗೊಂಬಂದ್ ಕೊಡ್ತಾನೆ. ಅತಿ ಎತ್ತರದ ಸ್ಥಾನಕ್ಕೆ ರಾಹು ನಿಮ್ಮ
ನಿಮ್ಮನ್ನ ತಗೊಂಡು ಹೋಗ್ತಾನೆ. ಆದ್ರೆ ನೀವು ಪ್ರತಿಯೊಂದು ಹೆಜ್ಜೆ ಇಡ್ಬೇಕಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅದೇ ಅಹಂನ ಕೂಡ ತಗೊಂಬಂದ್ ಕೊಟ್ಬಿಡ್ತಾನೆ. ರಾಹು ತುಂಬಾ ತಲೆ ಉಪಯೋಗಿಸ್ತಿರ್ತಾನೆ, ಒಳ್ಳೇದು ಕೆಟ್ಟದ್ದು ಎಲ್ಲಾನು ಮಿಕ್ಸ್ ಮಾಡಿ ನಿಮ್ಗೆ ಐಡಿಯಾಗಳನ್ನ ಕೊಡ್ತಿರ್ತಾನೆ. ಆದ್ರೆ ನೀವು ಕೂತ್ಕೊಂಡು ಸ್ವಲ್ಪ ನಿಮ್ಗೆ ಗೊತ್ತಿರುವಂತ ಯಾರಾದ್ರೂ ಒಬ್ರ ಹತ್ರ ಚರ್ಚೆ ಮಾಡಿ ಆಲೋಚನೆ ಮಾಡಿ ಹೆಜ್ಜೆ ಇಡೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ಈಚೆ ಕಡೆ ಬರ್ಬೋದು. ಇನ್ನ ಗುರುವಿನ ಸಂಚಾರ ಅಂತ ನೋಡಕ್ ಬಂದಾಗ ನೋಡಿ, ಗುರು ನಿಮ್ಮ 6ನೇ ಮನೆ, 7ನೇ ಮನೆ, 8ನೇ ಮನೆ, 3 ಮನೆಗಳಲ್ಲಿ ಗುರುವಿನ ಸಂಚಾರ ಇದೆ. ನಿಮ್ಮ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ನಿಮ್ಗೆ ಏನಾದ್ರು ಕೋರ್ಟ್ ಕೇಸ್ಗಳಿತ್ತು ಅಂದ್ರೆ ಅದರಲ್ಲಿ ಜಯ ಸಿಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವಿನ್ ಆಗ್ತಾರೆ. ಹಾಗೆ ನಿಮ್ಗೆ ಏನಾದ್ರು ಲೋನ್ ತೀರಿಸ್ತಾ ಇದೀರಾ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಹಾಗೆ ನಿಮ್ಗೆ ಲೋನ್ ಬೇಕು ಅಂದ್ರೂ ಕೂಡ ಲೋನ್ ತಗೊಳಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಇದು ಒಂದು ಖುಷಿಯಾದ ವಿಷಯನೇ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಅಂದ್ರೆ ಶುಗರ್ ಏನಾದ್ರು ಇದ್ರೆ ಡೆವಲಪ್ಮೆಂಟ್ ಆಗೋದು, BP ಇದ್ರೆ ಡೆವಲಪ್ಮೆಂಟ್ ಆಗೋದು, ಇದೆಲ್ಲಾನು ಕೂಡ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಿಂಪ್ಟಮ್ಸ್ ಬಂದ್ರು ಕೂಡ ಆಗಿಂದಾಗೆ ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನ ನಿಮ್ಮ 7ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ಗುರುವಿನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳೋದ್ರಿಂದ ಅದೊಂದು ಕೋಟಿ ಪುಣ್ಯ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ನಿಮ್ಗೆ ಒಂದು ಅದೃಷ್ಟಕರವಾದ ಸಮಯ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ. ಹಾಗೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಇದೆಲ್ಲನೂ ಕೂಡ ಒಂದು ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು 8ನೇ ಮನೆಯಲ್ಲಿ ಗುರುವಿನ ಸಂಚಾರ ಮಾಡಿದಾಗ ಏನಾಗುತ್ತೆ, ನಾನು ಈಗ ರಾಹುನು ಕೂಡ ನಿಮ್ಗೆ ಅದನ್ನೇ ಮಾಡ್ತಿದ್ದಾನೆ. ಇನ್ನು ದಿಢೀರ್ ಅಂತ ಹಣ ಬರೋದು, ದಿಢೀರ್ ಅಂತ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದು ಗುಪ್ತ ರೋಗಗಳನ್ನ ಕೂಡ ತಗೊಂಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಪ್ರಮುಖವಾಗಿ ನೀವು ಆರೋಗ್ಯದ ನೀವು ಗಮನಿಸ್ಕೊಬೇಕಾಗತ್ತೆ. ಏನೇ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಬಂದ್ರು ಕೂಡ ಅದನ್ನ ಆಗಿಂದಾಗೆ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ನೀವು ಅದಕ್ಕೆ ಬೇಗ ಬೇಗ ನೀವು ಪ್ರಿಕಾಷನ್ ತಗೊಂಡು ಹೋಗ್ಬೋದು. ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ಕಮ್ಮಿ ಮಾಡ್ಕೋಬಹುದು. ಕೇತುವಿನ ಸಂಚಾರ ನೋಡಿದ್ರೆ 8ನೇ ಮನೆಯಲ್ಲಿ ಆಲ್ರೆಡಿ ಕೇತು ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಗಂಟ್ಲಿಗೆ ಸಂಬಂಧಪಟ್ಟಿದ್ದು, ಬಾಯಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನ ನೀವು ಖಂಡಿತವಾಗ್ಲೂ ಅನುಭವಿಸ್ತಾ ಇರ್ತೀರಾ. ಅದು ಮುಂದಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ. 8ರಿಂದ 7ನೇ ಮನೆಗೆ ಬರೋ ತನಕನೂ ಕೂಡ ನಿಮ್ಗೆ ಸ್ವಲ್ಪ ಸಮಸ್ಯೆಗಳು ಖಂಡಿತವಾಗ್ಲೂ ಕಾಡ್ತಿರುತ್ತೆ. ಆದ್ರೆ ಯಾರೆಲ್ಲ ಆಳವಾದ ಅಧ್ಯಯನ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಏನಾದ್ರು ಏನು ಕಂಡುಹಿಡಿಯುವಂತ ಕೆಲಸಗಳು ಅಥವಾ ಪೊಲೀಸ್ ಇಲಾಖೆನಲ್ಲಿ ಇರೋರು ಅವರೆಲ್ಲರಿಗೂ ಕೂಡ ಯಶಸ್ಸಾಗ್ತಾ ಇರುತ್ತೆ. ಹಾಗೆ ಸೈನ್ಸ್ ಅಲ್ಲಿ ಇರೋರ್ಗೂ ಕೂಡ, ಸೈನ್ಸ್ ಓದ್ತಿರೋಂತ ವಿದ್ಯಾರ್ಥಿಗಳಿಗೂ ಕೂಡ ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತಾ ಇರ್ಬೋದು. ಆಧ್ಯಾತ್ಮದಲ್ಲಿ ಇದ್ದವ್ರಿಗಂತೂ ಕೂಡ ಒಂದು ಒಳ್ಳೆ ಯಶಸ್ಸನ್ನ ಆಲ್ರೆಡಿ ಕೇತು ನಿಮ್ಗೆ ಕೊಡ್ತಾ ಇರ್ತಾನೆ. 7ನೇ ಮನೆಗೆ ಬಂದ ನಂತರ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕು. ನೀವೇ ತಾಳ್ಮೆ ವಹಿಸ್ಕೊಂಡು ಮಾತಾಡೋದ್ರಿಂದ ಆಗೋ ನೆಗೆಟಿವಿಟಿಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹದ ಒಂದು ಅನುಗ್ರಹಕ್ಕೋಸ್ಕರ ನೀವು ಯಾವಾಗ್ಲೂ ಅಷ್ಟೇ ಎಷ್ಟು ನೀವು ಸತ್ಯವಾಗಿ ನಡ್ಕೊಂತೀರಾ, ಎಷ್ಟು ನಿಮ್ಮ ಕೆಲ್ಸದ ಮೇಲೆ ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀರಾ, ಖಂಡಿತವಾಗ್ಲೂ ಶನೇಶ್ವರ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ನಿಮ್ ಕೈ ಕೆಳಗಡೆ ಕೆಲಸ ಮಾಡ್ತಿರೋರ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂಥದ್ದು, ಅವ್ರ ಜೊತೆನಲ್ಲಿ ಚೆನ್ನಾಗಿ ನೀವು ಒಂದು ಬಾಂಧವ್ಯನ ಬೆಳೆಸ್ಕೊಳ್ಳುವಂಥದ್ದು, ಅಥವಾ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡೋದು, ರಾಹುಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ರಾಹುವಿನ ಒಂದು ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸೋದನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಗುರುವಿನ ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಹಳದಿ ಬಣ್ಣದ ಬಟ್ಟೆನ ಹಾಕೊಳ್ಳುವಂಥದ್ದು, ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ಗುರುವಿನ ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ 2026ರಲ್ಲಿ ಮಕರ ರಾಶಿಗೆ ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು. ನೆಗೆಟಿವಿಟಿ ನಿಮ್ಗೇನು ಅಷ್ಟೊಂದಿಲ್ಲ. ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ. ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನೋದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಒಳ್ಳೇದೇ ನಿಮ್ಗೆ ಇರೋದ್ರಿಂದ ಇದೊಂದು ಅದೃಷ್ಟಕರವಾದ ವರ್ಷನೇ ನಿಮ್ಗಾಗತ್ತೆ. ಕುಂಭರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹವು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಅದೃಷ್ಟಕರವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಮೂಲಗಳಿಂದ ನಿಮ್ಗೆ ಹಣದ ಅರಿವು ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಮಾಡ್ತಿರೋ ಕೆಲಸಗಳಲ್ಲಿ ತುಂಬಾ ಅಭಿವೃದ್ಧಿ ಆಗ್ತಾ ಇರ್ತೀರಾ. ಅಂದ್ರೆ ನೀವು ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬೇರೆ ಬೇರೆ ಮೂಲಗಳಿಂದ ನಿಮ್ಗೆ ಹಣ ಬರುವಂತ ಒಂದು ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇರುತ್ತೆ. ಹಾಗೆ ರಾಹುವಿನ ಒಂದು ಪರಿಣಾಮ ಅಂತ ನೋಡಕ್ ಹೋದಾಗ ರಾಹು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಆದ್ರೆ ರಾಹು ಹೇಗೆ ಅಂತಂದ್ರೆ, ರಾಹು ನಿಮ್ಮ ಲಗ್ನದಲ್ಲಿ ಇರೋದ್ರಿಂದ ಒಂದು ಅದೃಷ್ಟಕರವಾದ ಸಮಯ. ಯಾರೆಲ್ಲ ನೋಡಿ ರಾಹು ಲಗ್ನದಲ್ಲಿ ಬರೋದನ್ನೇ ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರೆ,
ರಾಹು ನಿಮ್ಮ ಲಗ್ನಕ್ಕೆ ಬಂದಾಗ ಆ ಸಮಯದಲ್ಲಿ ನೀವೇನಾದರೂ ಒಂದು ಸಂಸ್ಥೆನ ಓಪನ್ ಮಾಡ್ತೀರಾ ಅಂತಂದರೆ ಅದು ಖಂಡಿತವಾಗ್ಲೂ ತುಂಬ ಫೇಮಸ್ ಆಗುತ್ತೆ, ಬಹಳ ವರ್ಷಗಳ ಕಾಲ ಅದು ಹಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೊಂದು ಉತ್ತಮವಾದ ಸಮಯ. ಅದರಲ್ಲೂ ಕೂಡ 2026 ನಿಮಗೆ ಒಂದು ಯಶಸ್ಸನ್ನು ತಂದುಕೊಡೋ ವರ್ಷ ಆಗ್ತಾ ಇರೋದ್ರಿಂದ ಇದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕಾಗತ್ತೆ. ಹಾಗೆ ರಾಹುವಿನ ಸಂಚಾರದಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡಿಸ್ಕೊಡ್ತಾನೆ, ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ ಮಾಡಿಸ್ಕೊಡ್ತಾನೆ, ಒಳ್ಳೆ ಹೆಸರು ಕೀರ್ತಿ ಎಲ್ಲನೂ ತೊಗೊಂಬಂದು ಕೊಡ್ತಾನೆ. ನಿಮಗೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಆದರೆ ಏನಾಗುತ್ತೆ, ರಾಹು ಲಗ್ನಕ್ಕೆ ಬಂದಾಗ ಸ್ವಲ್ಪ ಅಹಂ ಕೂಡ ಉಟ್ಕೊಳ್ಳುತ್ತೆ. ನನಗೆಲ್ಲ ಗೊತ್ತು, ನಾನೇ ಮಾಡ್ತೀನಿ ಅನ್ನೋಂಥ ಒಂದು ಅಹಂನೂ ಕೂಡ ರಾಹು ಕೊಟ್ಬಿಡ್ತಾನೆ. ಸೊ ಹಾಗಾಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋ ಅರಿವನ್ನ ಸ್ವಲ್ಪ ನೀವು ಮರ್ತೋಗ್ತೀರಾ. ಸೊ ಹಾಗಾಗಿ ಆ ಸಮಯದಲ್ಲಿ ಕೂಡ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ರಾಹು ನಿಮ್ಮ 12ನೇ ಮನೆಗೆ ಏನಾದರೂ ಪ್ರವೇಶ ಮಾಡಿದಾಗ, ಅಂದರೆ ಇದೇ ವರ್ಷದ ಡಿಸೆಂಬರ್ನಲ್ಲಿ ಪ್ರವೇಶ ಮಾಡ್ತಾನೆ, ಆವಾಗ ಸ್ವಲ್ಪ ಲಾಸಸ್ನ ಇಂಡಿಕೇಟ್ ಮಾಡುತ್ತೆ. ನೀವೇನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದರಲ್ಲಿ ಕೆಲವೊಂದು ಹಿನ್ನಡೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದಾಗುತ್ತೆ. ಜೊತೆಗೆ ನೀವೇನಾದರೂ ಹೊರದೇಶಕ್ಕೆ ಹೋಗುವಂಥ ಒಂದು ಅವಕಾಶಗಳು ನಿಮಗೆ ತೊಗೊಂಬಂದು ಕೊಡ್ತಾನೆ, ಅಥವಾ ವಿದ್ಯಾರ್ಥಿಗಳೇನಾದರೂ ಹೊರದೇಶಕ್ಕೆ ಹೋಗಿ ಓದ್ತೀರಾ ಅಂತಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳನ್ನ ರಾಹು ನಿಮಗೆ ಖಂಡಿತವಾಗ್ಲೂ ತಂದುಕೊಡ್ತಾನೆ. ಇನ್ನು ಕೇತುವಿನ ಸ್ಥಾನಮಾನ ನೋಡೋಕೆ ಹೋದರೆ, ಕೇತು ನಿಮ್ಮ 7ನೇ ಮನೆಯಲ್ಲಿ ಈಗ ಆಲ್ರೆಡಿ ಸಂಚಾರ ಮಾಡ್ತಾ ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ಸಂಗಾತಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಅದರಲ್ಲೂ ಎಸ್ಪೆಷಲಿ ಗಂಟ್ಲು ಬಾಯಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಎದುರಿಸ್ತಾ ಇರ್ತೀರಾ. ಇನ್ನು ಗುರುವಿನ ಅನುಗ್ರಹ ಅಂತ ನೋಡೋಕೆ ಬಂದಾಗ, ಗುರುವಿನ ಸ್ಥಾನಮಾನ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ 5ನೇ ಮನೆ, 6ನೇ ಮನೆ, 7ನೇ ಮನೆ, 3 ಮನೆಗಳಲ್ಲಿ ಗುರುವಿನ ಒಂದು ಸಂಚಾರ ಇರುತ್ತೆ. 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ನಿಮಗೆ ಗುರು ಬಲ ನಿಮ್ಗೆ ಚೆನ್ನಾಗಿ ಸಿಕ್ಕಿರುತ್ತೆ. ಇದರಿಂದ ಏನಾಗುತ್ತೆ, ಕಂಕಣ ಬಲ ಕೂಡಿ ಬರುವಂಥದ್ದು, ಮದುವೆ ಆಗುವಂಥ ಯೋಗಗಳು ಕೂಡ ಕೂಡಿ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಎಜುಕೇಷನಲ್ಲಿ ಮುಂದೋಗುವಂಥ ಒಂದು ದಿನಗಳು ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಇನ್ನು 6ನೇ ಮನೆ ಅಂತ ನೋಡೋಕೆ ಬಂದಾಗ, 6ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ಪ್ರಮೋಷನ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋದು ಕೂಡ ಆಗುತ್ತೆ. ಒಳ್ಳೆ ಗೌರವ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಗುರುವಿನ ಒಂದು ಅನುಗ್ರಹದಿಂದ ಯಾರೆಲ್ಲ ಸಾಲ ತೀರಿಸಬೇಕು ಅಂತನೋರಿಗೆ ಸಾಲ ತೀರ್ಸೋಕ್ಕೆ ಅವಕಾಶ ಸಿಕ್ಕತ್ತೆ. ಲೋನ್ ತೊಗೋಬೇಕು ಅಂದ್ರಿಗೂ ಕೂಡ ಲೋನ್ಗೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಸ್ವಲ್ಪ ಕಾಯಿಲೆಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಈ ಶುಗರು, BP ಈ ಥರದ್ದು ಏನಾದರೂ ಕೆಲವು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸಿಮ್ಟಮ್ಸ್ ಬಂದಾಗ ಮೊದಲೇ ವೈದ್ಯರ ಸಲಹೆ ತೊಗೊಳ್ಳಿ. ಈಗ ವಾಸಿ ಆಗದೇ ಇರೋಂಥ ಕಾಯಿಲೆಗಳು ಯಾವುದೂ ಇಲ್ಲದೆ ಇರೋದ್ರಿಂದ ಮೊದಲೇ ತೋರಿಸ್ಕೋಬೇಕು. ಮೊದಲೇ ಹಂತದಲ್ಲೇ ತೋರಿಸ್ಕೊಂಡಾಗ ಏನಾಗುತ್ತೆ, ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು 7ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ, ನಾನು ಆಗಲೇ ಹೇಳಿದೆ, ಕೇತುವಿನ ಒಂದು ಸಂಚಾರದಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲನೂ ಕೂಡ ಸರಿ ಹೋಗುತ್ತೆ. ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥ ಒಂದು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಗುರುವಿನ ಒಂದು ಸ್ಥಾನಮಾನ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ತುಂಬ ಒಂದು ಅನುಕೂಲಕರವಾದ ಸ್ಥಾನಮಾನ ಆಗುತ್ತೆ. ಎಲ್ಲ ನೋಡೋಕೋರೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ಸಮಯನೇ ಆಗಿರುತ್ತೆ 2026. ಪರಿಹಾರವಾಗಿ ಏನು ಮಾಡ್ಕೊಬೇಕು, ಬೇರೆ ಗ್ರಹಗಳ ಸ್ಥಾನಮಾನದಿಂದನೂ ಕೆಲವೊಂದು ನೆಗೆಟಿವಿಟಿ ಆಗುತ್ತಲ್ವ. ಸೊ ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ಕೆಲಸಗಾರನ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಹಾಗೆ ಪ್ರತಿ ಶನಿವಾರದ ದಿವಸ ಸ್ವಲ್ಪ ದಾನ ಧರ್ಮ ಮಾಡೋದು, ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ನಿಮಗೆ ಕೆಲಸ ಚೆನ್ನಾಗಿದೆ, ಉದ್ಯೋಗ ಅವಕಾಶ ಚೆನ್ನಾಗಿದೆ, ಉದ್ಯೋಗ ಬದಲಾಯಿಸೋಕ್ಕೂ ಕೂಡ ಒಳ್ಳೊಳ್ಳೆ ಅವಕಾಶ ಸಿಗ್ತಾ ಇದೆ. ನಿಮ್ಗೆ ಇನ್ಕಮ್ ತುಂಬ ಚೆನ್ನಾಗಿದ್ದಾಗ ಏನು ಬೇಕಾದರೂ ನಿಮ್ಮ ಕೈಲಿ ಆಹಾರ ಪದಾರ್ಥಗಳನ್ನ ಕೊಡೋದಾಗಿರ್ಬೋದು, ಅಥವಾ ವೃದ್ಧರಿಗೆ ಸ್ವಲ್ಪ ಸ್ವೆಟರ್ ಕೊಡಿಸೋದು, ಅಥವಾ ಬೆಡ್ಶೀಟ್ ಕೊಡಿಸೋ ಅಂಥದ್ದು, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು, ಮೆಡಿಸಿನ್ ಕೊಡಿಸೋದು, ಏನು ಬೇಕಾದ್ರೂ ನೀವು ದಾನ ಧರ್ಮನ ಮಾಡ್ಬೋದು. ಆವಾಗ ನಿಮಗೆ ಶನಿಯ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ರಾಹುವಿನ ಅನುಗ್ರಹಕ್ಕೋಸ್ಕರ ನೀವು ಪ್ರತಿದಿನ ದುರ್ಗಾ ಸಪ್ತಶತಿ ಕೇಳೋದು, ಲಲಿತಾ ಸಹಸ್ರನಾಮ ಕೇಳೋದು, ಅಥವಾ ರಾಹುವಿನ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ರಾಹು ನಿಮಗೆ ಮತ್ತಷ್ಟು ನಿಮಗೆ ಉಪಯೋಗಗಳನ್ನ ಮಾಡಿಕೊಡ್ತಾ ಹೋಗ್ತಾನೆ. ಇನ್ನು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಧರ್ಮ ಮಾಡುವಂಥದ್ದು. ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡುವಂಥದ್ದು, ಗಣಪತಿಗೆ 21 ಗರಿಕೆ ಹುಲ್ಲನ್ನ ಕೊಡುವಂಥದ್ದು, ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದ್ರಿಂದನೂ ಕೂಡ ಕೇತುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಏನೇ ಸಮಸ್ಯೆಗಳು ಬರ್ತಾ ಇದ್ರೂ ಕೂಡ ಅದನ್ನು ಆಗಿಂದಾಗಲೇ ನೀವು ಸರಿ ಮಾಡ್ಕೋಬಹುದು. ಯಾಕೆ ಅಂತಂದರೆ ನೀವು ನಡ್ಕೊಳ್ಳೋವಂಥ ರೀತಿ, ಮತ್ತು ನೀವು ಸ್ವಲ್ಪ ತಾಳ್ಮೆ ಸ್ವಭಾವನ ತಗೋಬೇಕು. ಏನೇ ಕೋಪ ಬಂದರೂ ಕೂಡ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು, ಡೈಲಿ ಮೆಡಿಟೇಷನ್ ಮಾಡೋದು, ಇದೆಲ್ಲದರಿಂದನೂ ಕೂಡ ಸಣ್ಣ ಪುಟ್ಟ ನೆಗೆಟಿವಿಟೀಸ್
ಬಂದರೂ ಕೂಡ ನೀವು ಅದನ್ನು ತಪ್ಪಿಸ್ಕೊಬಹುದು. ಮೀನರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಮೀನರಾಶಿಯವರು ಈಗ ಆಲ್ರೆಡಿ ಚಿಂತೆಯಲ್ಲಿ ಇರ್ತೀರ. ಏನಂತ, ಆಲ್ರೆಡಿ ನನಗೆ ಏನು 7.5 ಶುರುವಾಗಿದೆ, 2ನೇ ಹಂತದಲ್ಲಿ ಇದ್ದೀವಿ, ನಮಗೆ ಗೊತ್ತಿದೆ ನಾವು ತುಂಬ ನೋವು ಅನುಭವಿಸ್ತಾ ಇದ್ದೀವಿ, ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ 2026ರಲ್ಲಿ ನಿಮಗೆ ಆ ಥರದ್ದು ಯಾವುದೇ ಒಂದು ನೋವುಗಳನ್ನ ನೀವು ಅನುಭವಿಸಲ್ಲ. ಯಾಕೆ ಅಂತಂದರೆ ನೋಡಿ, ಮೊದಲನೇದಾಗಿ ಗುರುವಿನ ಒಂದು ಸ್ಥಾನಮಾನ ನೋಡೋಣ. ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ತದನಂತರ 5ನೇ ಮನೆ, ಅದಾದಮೇಲೆ 6ನೇ ಮನೆಗೆ ಗುರುವಿನ ಸಂಚಾರ ಇರುತ್ತೆ. ನೋಡಿ, ಗುರುವಿನ ಒಂದು 4ನೇ ಮನೆಯ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ನಿಮ್ಮ ತಾಯಿ ಆರೋಗ್ಯದಲ್ಲಿ ಏಳಿಗೆ ಆಗುವಂಥದ್ದು, ನೀವೇನಾದರೂ ಮನೆ ತಗೋಬೇಕು, ಸೈಟ್ ತಗೋಬೇಕು, ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನೇನಾದ್ರು ಸರಿ ಮಾಡಬೇಕು ಅಂತಂದರೆ ಅದೆಲ್ಲದಕ್ಕೂ ಒಂದು ಶುಭವಾದ ಸಮಯ ಆಗಿರುತ್ತೆ. ಹಾಗೆ ನೀವೇನಾದರೂ ವಾಹನಗಳನ್ನ ತಗೋಬೇಕು ಅಂದರೂ ಕೂಡ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಅವಕಾಶಗಳನ್ನು ಕೂಡ ಖಂಡಿತವಾಗ್ಲೂ ನಿಮಗೆ ಕೊಡ್ತಾನೆ. ಯಾಕಂದರೆ ಕೆಲಸ ಜಾಸ್ತಿ ಮಾಡ್ತೀರಾ, ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುತ್ತೆ, ಇನ್ಕಮ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇದನ್ನೆಲ್ಲ ತಗೋಬೇಕು ಅನ್ನೋ ಮನಸ್ಸು ಕೂಡ ಕೊಡ್ತಾನೆ, ತಗೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶಗಳನ್ನ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಗುರು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಗುರು 5ನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳಿಂದ ನಿಮಗೆ ಏಳಿಗೆ ಆಗುವಂಥದ್ದು, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುವಂಥದ್ದು, ಅವರಿಂದ ನಿಮಗೆ ಗೌರವ ಸಿಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಹಾಗೆ ಗುರು 5ನೇ ಮನೆಗೆ ಬಂದಾಗ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಹಾಗೆ ಯಾರೆಲ್ಲ ಪ್ರೇಮಿಗಳಿರ್ತೀರಾ ಅವ್ರ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಹಾಗೆ ಕಂಕಣ ಬಲ ಕೂಡ ಬರೋ ಸಮಯ ಆಗಿರೋದ್ರಿಂದ ನಿಮಗೆ ಮದುವೆಗೆ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು 6ನೇ ಮನೆಗೆ ಗುರುವಿನ ಸಂಚಾರ ಆದಾಗ ಯಾರೆಲ್ಲ ಉದ್ಯೋಗಸ್ಥರು ಇರ್ತೀರ, ಮೀನರಾಶಿಯ ಉದ್ಯೋಗಸ್ಥರು ಕೆಲಸ ಬದಲಾಯಿಸಬೇಕು ಅಥವಾ ಈ ಕೆಲಸದಿಂದ ಅದನ್ನು ಇನ್ನೂ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಅನ್ನೋರ್ಗೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಮಕ್ಕಳು ಅಂತಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಹಾಗೆ ನೀವೇನಾದ್ರು ಸಾಲ ತೀರಿಸೋದಕ್ಕಾಗಿರ್ಬೋದು, ಬ್ಯಾಂಕಲ್ಲಿ ಲೋನ್ ತೊಗೊಳೋದಕ್ಕಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಆದರೆ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಅಂದರೆ ನಿಮ್ಗೇನಾದರೂ ಶುಗರು, BP ಆ ಥರದ್ದೇನಾದ್ರು ಇದ್ದರೆ ಡೆವಲಪ್ಮೆಂಟ್ ಆಗೋದು ಅಥವಾ ಹೊಸದಾಗಿ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಏನಾದರೂ ಆ ಥರ ಬಂದರೂ ಕೂಡ, ಸಿಂಪ್ಟಮ್ಸ್ ಇದ್ದರೂ ಕೂಡ ಅದಾಗಿಂದಾಗೆ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದ್ರಿಂದ, ನೀವು ನೆಗ್ಲಿಜೆನ್ಸಿ ಮಾಡಿದಿರೋದನ್ನು ತೋರಿಸ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು 6ನೇ ಮನೆಯಲ್ಲಿ ಆಲ್ರೆಡಿ ನಿಮಗೆ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಆಪ್ರೇಷನ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಹಲ್ಲಿಗೆ ಸಂಬಂಧಪಟ್ಟಿರೋವಂಥದ್ದು ಅಥವಾ ಬಾಯಲ್ಲಿ ಏನಾದರೂ ಹುಣ್ಣಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಸ್ವಲ್ಪ ನಿಮಗೆ ಏನು ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾರೆ. ಆಳವಾದ ಅಧ್ಯಯನ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಕೇತು ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಹಾಗೆ ಇನ್ನು ಸೈನ್ಸ್ ರಿಲೇಟೆಡ್ ಏನಾದ್ರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಕೂಡ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಸೊ ಕೆಲವೊಂದು ಕೆಟ್ಟದ್ದು ಕೂಡ ಆಗ್ತದೆ ಕೇತುವಿನಿಂದ, ಕೆಲವೊಂದು ಒಳ್ಳೆಯದು ಕೂಡ ಆಗ್ತಾ ಇದೆ. ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡಕ್ಕೆ ಬಂದಾಗ ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚಾರನ ಮಾಡ್ತಿದ್ದಾನೆ. ಇದರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಖರ್ಚುಗಳು ಏನು ನಿಮಗೆ ಅಂದ್ಕೊಂಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ನಿಮಗೆ ಹುಡ್ಕೊಂಡು ಬಂದುಬಿಡುತ್ತೆ. ಆದರೆ ನೀವೇನಾದ್ರು ಫಾರಿನ್ ರಿಲೇಟೆಡ್ ವರ್ಕ್ ಮಾಡ್ತೀರಾ ಅಥವಾ ಹೊರದೇಶಕ್ಕೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ರಾಹು ಬೂಸ್ಟ್ ಮಾಡ್ತಾನೆ. ಸೊ ಹೊರದೇಶಕ್ಕೆ ಹೋಗೋರಿಗೆಲ್ಲ ಒಂದು ಶುಭ ಸುದ್ದಿ. ಹಾಗೆ ಹೊರದೇಶದಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು ಅಥವಾ ಇಲ್ಲಿಂದನೇ ಹೊರದೇಶದ ಕಂಪನಿಗಳಿಗೆ ವರ್ಕ್ ಮಾಡ್ತಿರೋರ್ಗೂ ಕೂಡ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕೊಡ್ತಾನೆ. ಕೆಲಸದಲ್ಲಿ ಏನು ಡೆವಲಪ್ಮೆಂಟ್ ಆಗುವಂಥದ್ದು, ಅವರಿಗೆ ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇನ್ನು ಶನೇಶ್ವರನ ಒಂದು ಸ್ಥಾನಮಾನ ನೋಡೋಕೋರೆ ನಿಮ್ಮ ಲಗ್ನದಲ್ಲೇ ಶನಿಯ ಸಂಚಾರ ಇದೆ. ಶನಿ ನಿಮಗೆ 11ನೇ ಮನೆ ಅಧಿಪತಿನೂ ಆಗಿ 12ನೇ ಮನೆಯೂ ಅಧಿಪತಿ ಆಗಿ ನಿಮ್ಮ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ 50-50 ಒಂದು ಭಾಗ್ಯಗಳನ್ನ ಶನಿ ಕೊಡ್ತಾನೆ. ಅಂದರೆ ನೋಡಿ, ನಿಮಗೆ 11ನೇ ಮನೆಯ ಭಾಗ್ಯಗಳನ್ನೂ ಕೊಡ್ತಾನೆ, 12ನೇ ಮನೆಯ ಒಂದು ದಿಢೀರ್ ಖರ್ಚುಗಳನ್ನು ಕೂಡ ಕೊಡ್ತಾನೆ. ಹಾಗಾಗಿ ನೀವೇನಂತಂದರೆ ಬಂದ ಹಣಗಳು ನಿಮ್ಮ ಕೈನಲ್ಲಿ ನಿಲ್ದಿರ ಖರ್ಚಾಗ್ತಾ ಇರುತ್ತೆ. ಸ್ವಲ್ಪ ನಿಮಗೆ ಏನು ಗೊತ್ತಿಲ್ದಿರ ಆಗುವಂಥ ಖರ್ಚುಗಳಿಗೆ ನೀವೇನು ಮಾಡೋಕ್ಕಾಗೋದಿಲ್ಲ, ಮಾಡಲೇಬೇಕಾದ ಖರ್ಚುಗಳಿಗೂ ಕೂಡ ನೀವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಸುಮ್ಮನೆ ಗೊತ್ತಿಲ್ದಿರೇ ಏನೋ ಒಂದು ಖರ್ಚುಗಳನ್ನ ಮಾಡ್ಕೊತಾ ಹೋಗ್ಬಿಡೋದು, ಅವಶ್ಯಕತೆ ಇಲ್ದಿರೋ ವಸ್ತುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ಈಚೆ ಬರ್ಬೋದಲ್ವಾ. ಸಂಪಾದನೆ ಮಾಡಿದ್ದು ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳನ್ನ ಗುರುಗ್ರಹದಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ಪಡಿತಿದ್ದೀರಾ. ಮತ್ತು ಶನೇಶ್ವರನ ಅನುಗ್ರಹಕ್ಕೂ ಒಳ್ಳೆ ಅವಕಾಶ ಸಿಗ್ತಿದೆ, ರಾಹುವಿನ ಅನುಗ್ರಹಕ್ಕೂ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಿದೆ. ಅದೆಲ್ಲನೂ ನೀವು ಇವಾಗ ಸದುಪಯೋಗ ಮಾಡ್ಕೊಬೇಕು. ಸ್ವಲ್ಪ ಉಳಿತಾಯದ ಕಡೆನೂ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿ ಬರುತ್ತೆ. ಇನ್ನು ನೀವು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯ ಒಂದು ಅನುಗ್ರಹಕ್ಕೋಸ್ಕರ ಗುರುವಿನ ಆರಾಧನೆ
ಮಾಡುವಂಥದ್ದು, ಪ್ರತಿದಿನ ಗುರುಗಳ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಶನೈಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಸಾಧ್ಯ ಆದಷ್ಟು ನೀವು ಎಷ್ಟು ನಿಯತಿಂದ ಕೆಲಸ ಮಾಡ್ತೀರೋ, ಎಷ್ಟು ಪ್ರೆಷರ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಶನಿಯ ಒಂದು ಅನುಗ್ರಹ ಇರುತ್ತೆ. ಶನಿ ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತಾ ಇರ್ತೀರಾ. ಪ್ರತಿ ಶನಿವಾರದ ದಿವಸ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಕೆಲವೊಂದು ಡಸ್ಟ್ನೆಲ್ಲ ತೆಗೆದು ಈಚೆ ಕಡೆಗೆ ಹಾಕಿ, ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳಿ. ಈ ನೆಗೆಟಿವಿಟಿಯಿಂದ ನಿಮಗೆ ಖಂಡಿತವಾಗ್ಲೂ ಈಚೆ ಕಡೆಗೆ ಬರ್ತೀರಾ. ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡಿ ಶನಿವಾರದ ದಿವಸದಲ್ಲಿ. ಇನ್ನು ರಾಹುವಿನ ಅನುಗ್ರಹಕ್ಕೋಸ್ಕರ ಎಷ್ಟು ದುರ್ಗಾದೇವಿಯ ಆರಾಧನೆ ಮಾಡ್ತೀರೋ ಮತ್ತು ಕೆಂಪು ಬಣ್ಣದ ಸಿಹಿ ಪದಾರ್ಥನ ದಾನ ಮಾಡ್ತೀರೋ ಅಷ್ಟು ನಿಮಗೆ ರಾಹುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ರಾಹುವಿನ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳಿ. ರಾಹು ನಿಮಗೆ ಒಂದು ಉನ್ನತ ಸ್ಥಾನಕ್ಕೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತಾನೆ. ಇನ್ನು ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡೋದು, ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದರೂ ಕೂಡ ನಿಮಗೆ ಅದರಿಂದ ಈಚೆ ತಗೊಂಡು ಹೋಗ್ತಾನೆ. ಈಗ ಕೆಲವು ಜನಗಳಿಗೆ ಏನಾಗುತ್ತೆ, ಸಾಡೆ ಸಾತಿ ಅನ್ನೋ ಒಂದು ತಲೆನಲ್ಲಿ ತುಂಬ ಕುತ್ಕೊಂಡ್ಬಿಟ್ಟಿರುತ್ತೆ. ಸಾಡೆ ಸಾತಿ ಖಂಡಿತವಾಗ್ಲೂ ನಿಮಗೆ ಕೆಟ್ಟದ್ದು ಮಾಡಲ್ಲ. ಸಾಡೆ ಸಾತಿ ಏನಾದರೂ ನಿಮಗೆ ಮೊದಲನೇ ಸತಿ ಬರ್ತಿದೆ ಅಂತಂದರೆ ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ, ಅಥವಾ ಮೂರನೇ ಸತಿ ಬರ್ತಿದೆ ಅಂದರೂ ಕೂಡ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ. ಆದರೆ ಎರಡನೇ ಸತಿ ಏನಾದರೂ ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಳಿ, ನಿಮ್ಮ ದಶಾಭುಕ್ತಿನ. ಎರಡನೇ ಸತಿ ಏನಾದರೂ ನಿಮಗೆ ಸಾಡೆ ಸತಿ ಬರ್ತಿದೆ ಅಂತಂದರೆ ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ, ಒಳ್ಳೆ ಅಭಿವೃದ್ಧಿನ ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಸಾಡೆ ಸಾತಿ ಬಗ್ಗೆ ಇರುವಂಥ ದಯವಿಟ್ಟು ನಿಮ್ಮ ನೆಗೆಟಿವಿಟಿನ ಅದ್ರ ಬಗ್ಗೆ ಏನು ತಪ್ಪು ತಿಳುವಳಿಕೆ ಇದೆ ಅದನ್ನು ನಿಮ್ಮ ಮೈಂಡಿಂದ ನೀವು ತೆಗೆದಾಕಿ ನೋಡಿ. ಇಷ್ಟೊತ್ತರೆಗೂ ನಾನು ಹೇಳಿರುವಂಥ ಫಲಾನುಫಲಗಳು ಪ್ರೆಸೆಂಟ್ ಗೋಚಾರ ಫಲಗಳಾಗಿರುತ್ತೆ. 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಆಯಾ ರಾಶಿಗೆ ತಕ್ಕಂಥ ಒಂದು ಫಲಗಳನ್ನ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ರಾಶಿನಲ್ಲಿ ನಿಮ್ಮ ವೈಯಕ್ತಿಕ ಒಂದು ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಬೇಕಾಗತ್ತೆ. ನೋಡಿ, ನಾನು ಆಗಲೇ ಹೇಳಿದೆ, ನಿಮಗೆ ಸಾಡೆ ಸಾತ್ ಅನ್ನೋದ್ರ ಬಗ್ಗೆ ಏನು ನೆಗೆಟಿವಿಟಿ ಇದೆ ಮೈಂಡ್ ಒಳಗಡೆ ನಿಮಗೆ, ಅಥವಾ ಏನು ತಪ್ಪು ತಿಳುವಳಿಕೆ ಇದೆ ನೋಡಿ, ಯಾವಾಗಲೂ ಅಷ್ಟೇ ನಿಮ್ಮ ದಶಾಭುಕ್ತಿ ನೋಡ್ಕೊಂಡಾಗ ಮೊದಲನೇ ಸತಿ ಬರ್ತಾ ಇರೋಂಥ ಒಂದು ಸಾಡೆ ಸಾತಲ್ಲಿ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಆದರೆ ಎರಡನೇ ಸತಿ ಸಾಡೆ ಸಾತ್ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಒಂದು ಅದೃಷ್ಟನ ತೊಗೊಂಬಂದು ಕೊಡ್ತಾನೆ ಶನಿ ಭಗವಂತ. ಇನ್ನು ಮೂರನೇ ಸತಿ ಸಾಡೆ ಸಾತ್ ಬರ್ತಾ ಇದ್ರೆ ಅದರಲ್ಲೂ ಕೂಡ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಕೂತಿರೋಂಥ ಸ್ಥಾನಮಾನ ಚೆನ್ನಾಗಿದ್ದು ನಿಮ್ಮ ದಶಾಭುಕ್ತಿನಲ್ಲಿ ಶನಿ ಗ್ರಹ ನಡೀತಿತ್ತು ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಕೆಲವೊಂದು ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ಇದೆಲ್ಲ ಗೊತ್ತಾಗಬೇಕು ಅಂದರೆ ನಿಮ್ಮ ಜಾತಕನ ಒಮ್ಮೆ ನೀವು ಪರಿಶೀಲನೆ ಮಾಡಿಸ್ಕೊಬೇಕಾಗತ್ತೆ. ನೀವೇನಾದ್ರು ಜಾತಕ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತಗೋಬಹುದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಕೆಲವೊಂದು ನೆಗೆಟಿವಿಟಿ ನಡೀತಿದೆ ಅಂತಂದರೆ ಅದನ್ನು ನೀವು ಅದೃಷ್ಟಕರವಾಗಿ ಬದಲಾಯಿಸ್ಕೋಬಹುದು. ಇನ್ನು ಇದಾಗಿತ್ತು 2026ರ ವರ್ಷ ಭವಿಷ್ಯ. ಸೊ ಎಲ್ಲರಿಗೂ ಕೂಡ ನನ್ನ ಕಾರ್ಯಕ್ರಮನ ವೀಕ್ಷಣೆ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.